ನಾನೀನಾದರೆ ನೀ ನಾನೇನಾ. ತಲೆಯೆಲ್ಲ ಕೆಟ್ಟೋಯ್ತು ನನಗೆ ಟೈಟಲ್ ಕೇಳಿ. ಸರಿ, ಮನೇಲಿ ಮಕ್ಕಳು ನಾಟಕ ಮಾಡಿದ್ರೆ ಭಾಳ ಬೈತಾರೆ, ಹೊಡಿತಾರೆ. ನಿಮ್ಮ ಮನೇಲಿ ಬಿಟ್ಟಿದ್ರ? ನಾನು ಇದನ್ನೇ ಮಾಡಬೇಕು, ಇದರಲ್ಲೇ ಮಾಡು ಅಥವಾ ಮಡಿ. ಅಬ್ದುಲ್ ನಾರಾಯಣ್ ಡಿಸೋಸ ಅಂದ್ಬಿಟ್ಟು ಕೂತ್ಕೊಂಡೆ. ಅವ್ನು ಅಬ್ದುಲ್ ನಾರಾಯಣ್ ಡಿಸೋಸ ತುಂಬ ಗಲಾಟೆ ಮಾಡ್ತಾನೆ ಸರ್, ತಡ್ಕೊಳಕ್ಕಾಗಲ್ಲ ಅಂತ. ಇವನ ಹೆಸರು ಚಂದ್ರಶೇಖರ್ ಅಂತ. ಶಂಕರ್ ನಾಗ್ ಅವ್ರ ಜೊತೆಗೆ ಅವರ ಡೈರೆಕ್ಷನ್ ನಲ್ಲಿ ಆಕ್ಟ್ ಮಾಡಿದಿರಿ ಅಂದ್ರೆ ವಿ ಹ್ಯಾಡ್ ಎ ಡಿಫ್ರೆಂಟ್ ಬಾಂಡಿಂಗ್. ಆಕ್ಸಿಡೆಂಟ್ ಆಯ್ತಂತೆ ದಾವಣಗೆರೆ ಹತ್ರ. ಒಂದು 3 ತಿಂಗಳು ಬೇಕಾಯ್ತು ನನಗೆ ಟು ಕಮ್ ಔಟ್ ಆಫ್ ದಟ್ ಟ್ರಾಮಾ. ಅವಾಗ ಯಾವುದು ಕುಕ್ಕರಿ ಶೋನೇ ಇರಲಿಲ್ಲ. ಇಂಡಿಯಾಸ್ ಒನ್ ಆಫ್ ದ ಫಸ್ಟ್. ಜನ ಮರ್ತೇ ಹೋದ್ರು ನಾನು ಆಕ್ಟರ್ ಅಂತ. ಇವನು ಅಡಿಗೆವನು ಅನ್ಕೊಂಡ್ಬಿಟ್ರು. ಹಲೋ ಹಲೋ ಹಲೋ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಿಮ್ಮ ಫೋಟೋ ಮತ್ತು ನಿಮ್ಮ ಸರ್ಟಿಫಿಕೇಟ್ ಇದ್ರೆ ಆ ಹೋಟೆಲ್ನ ಇಮೇಜ್ ಮತ್ತು ವ್ಯಾಲ್ಯೂ. ಏನ್ರಿ ನೀವು ಸರ್ಟಿಫಿಕೇಟ್ ಕೊಡ್ತೀರಾ? ಚೆನ್ನಾಗೇ ಇಲ್ಲ. ಬೇಜಾನ್ ಬಯಸ್ಕೊಂಡೆ. ಹೌದಾ? ಎಲ್ಲರೂ ಬೈದ್ರು. ಊಟ ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮ್, ಸಹಜವಾಗಿ ಯಾವಾಗಲೂ ಒಂದೊಂದ್ಸಲಿ ಒಂದು ಅಪರೂಪಕ್ಕೊಂದು ಸಮಸ್ಯೆ ಆಗುತ್ತೆ. ಬಟ್ ಆ ನಿಮ್ಮ ಅಡುಗೆಯಲ್ಲಿ ಆ ಸಮಸ್ಯೆ ಆಗಲ್ಲ. ಅದು ಏನೇ ಮಾಡಿ ಸರ್, ನೀವು ಅದ್ರಲ್ಲಿ ಕೂದಲು ಬೀಳಲ್ಲ. ನನ್ನ ಕೂದಲನು ನಾನೇ ಕೀಳಲಿಲ್ಲ, ತಾನಾಗಿ ಉದುರಿದ್ರೆ. ನಿಮ್ಗೆ ಅನ್ಸಿಲ್ಲ ಸರ್ ಯಾವತ್ತೂ ನಾನು ಒಂದು ಒಳ್ಳೆ ದೊಡ್ಡ ರೆಸ್ಟೋರೆಂಟ್ ಮಾಡಬೇಕಂತ? ನಾನು ಅದನ್ನು ಮಾಡೋಕ್ಕಿಂತ ಫೋಟೋಗೆ ನಿಂತ್ಕೋಬೇಕಾಗತ್ತೆ. ನಮಸ್ಕಾರ, ಕಿರಿಕೀರ್ತಿ ಪಾಡ್ಕಾಸ್ಟ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಗೊತ್ತಾಗಿದೆಯಲ್ಲ ತಮ್ಮನೇಲಿ ನೋಡಿದ ತಕ್ಷಣ ಇಂಟ್ರೊಡಕ್ಷನ್ ಏನು ಬೇಡ. ನಮ್ಮ ಜೊತೆಗಿದ್ದಾರೆ ಸಿ ಕೈ ಚಂದ್ರು ಸರ್. ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಏನು ಸರ್ ಅದು? ನಾನೀನಾದರೆ ನೀ ನಾನೇನಾ? ನೀ ನಾನಾದರೆ ನೀನೇನಾ? ಹೇಳಿ ಸರ್ ಅದ್ರ ಬಗ್ಗೆ. ನೀ ನಾನಾದರೆ ನೀನೇನಾ ಅನ್ನೋದು ಒಂದು ಅದ್ಭುತವಾದಂಥ ಹಾಸ್ಯ ನಾಟಕ. ಅದು ಕಾಮಿಡಿ ಆಫ್ ಎರರ್ಸ್ ಬೇಸ್ ಮಾಡಿ ಬರೆದಂಥ ನಾಟಕ. ವಿಲಿಯಂ ಶೇಕ್ಸ್ಪಿಯರ್. ಸೂರಿ ಅವರು ಆ ನಾಟಕವನ್ನು ಬರೆದರು ಭಾಳ ವರ್ಷಗಳ ಹಿಂದೆ. ನಾನು ಹೇಳ್ತಾ ಇರೋದು 1980s, 85, 86 ಅದನ್ನು ಫಸ್ಟು 2 ಅಂತ ಹೇಳಿ ನಾಟಕ ಬರೆದು ನನಗೆ ರೀಡಿಂಗ್ ಕೊಟ್ಟರು. ಅದು ನನಗೆ ಭಾಳ ಇಷ್ಟ ಆಗ್ಬಿಡ್ತು, ತುಂಬ ಚೆನ್ನಾಗಿತ್ತು. ಈ ನಾಟಕ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಶಿವಮೊಗ್ಗದಲ್ಲಿ ಶೋ ಮಾಡಿದ್ವಿ ಫಸ್ಟು. ಆವಾಗ ಅದರ ಹೆಸರು 2 ಅಂತ. ಅದಾದಮೇಲೆ 1983 ಆಮೇಲೆ ನಾನೇನು ಮಾಡಿದೆ, ಅವಾಗ ಇನ್ನೂ ಸಿನಿಮಾಗೆ ಬಂದಿಲ್ಲ. ಇಲ್ಲ ಸಿನಿಮಾ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲ 85 ಆಗಿದ್ದೆ ಸೀಕಾಯಿ. ಸೊ ನಾನೇನು ಮಾಡಿದೆ, ಇದನ್ನು ಬೇರೆ ಏನಾದ್ರು ಮಾಡಬೇಕಲ್ಲ ಅಂತ ನಾನು ಅವನ ಜೊತೆ. ಸೊ ಆಗ ನನಗೆ ಕೈಗೆ ಐ ಲವ್ ಲೂಸಿ ಅಂಥೇಳಿ ಒಂದು CD ಸಿಕ್ತು, ಅಂದರೆ VHS ಟೇಪ್. ಈ ಥರ ಒಂದು ಸೀರಿಯಲ್ ಮಾಡಿದ್ರೆ ಹೆಂಗಿರುತ್ತಿದ್ದು ಅಂತ ಒಂದು ತಲೆಗೆ ಬಂದು ನನಗೆ. ಸೀದಾ ದೂರದರ್ಶನಕ್ಕೆ ತಗೊಂಡಾಗಿ ಅದನ್ನು ಸ್ಕ್ರಿಪ್ಟು ಅವ್ರೇನು ಬರೆದಿದ್ದ ಅದನ್ನೇ ಕೊಟ್ಬಿಟ್ಟು ಇದನ್ನು ಸೀರಿಯಲ್ ಮಾಡಬೇಕು ಅಂತ. ಸೀರಿಯಲ್ ಮಾಡಬೇಕು ಅಂತ ಕೊಟ್ಟೆ. ನಳ್ಳಿ ರಾಮಣ್ಣ ಅಂತ ಇದ್ದರು ಅವರು. ಇಲ್ಲ, ಈಗ ನಮ್ಮಲ್ಲಿ ಕಮರ್ಷಿಯಲ್ ಇನ್ನೂ ಓಪನ್ ಆಗಿಲ್ಲ, ನಾವು ಕೊಡೋಕ್ಕಾಗಲ್ಲ ಅಂದರು. ಆದರೂ ನೀವು ಒಂದ್ಸಲಿ ಓದಿ ಅಂತ ಕೊಟ್ಟೆ. ಸೊ ದೂರದರ್ಶನ್ ರೆಕಾರ್ಡ್ಸಲ್ಲಿ ಫಸ್ಟ್ ಸೀರಿಯಲ್ ಸಬ್ಜೆಕ್ಟ್ ಟು ಬಿ ಸಬ್ಮಿಟೆಡ್ ಈಸ್ 2 ಅಲ್ಲಿ ತನಕ ಸೀರಿಯಲ್ ಅನ್ನೋ ಕಾನ್ಸೆಪ್ಟ್ ಸೀರಿಯಲ್ಲೇ ಇರಲಿಲ್ಲ, ಕಾನ್ಸೆಪ್ಟೇ ಇರಲಿಲ್ಲ, ಸೋಪ್ಸ್ ಇರಲಿಲ್ಲ. ಆಗ ಕಾನ್ಸೆಪ್ಟೇ ಇರಲಿಲ್ಲ. ಆಮೇಲೆ ಕೈ ಆಯಿತು, ನಾನು ಆ್ಯಕ್ಟ್ರ್ ಆದೆ, ಅದೆಲ್ಲ ಆಮೇಲೆ ಆಗಿದ್ದು. ಅಲ್ಲಿಂದ ಶುರುವಾಗಿದ್ದ ಜರ್ನಿ ಅದು. ಅದಾಗಿ ಭಾಳ ವರ್ಷಗಳ ತನಕ ಅದನ್ನು ನಾಟಕ ಮಾಡಲೇ ಇಲ್ಲ. ಸಡನ್ಲಿ ಒನ್ ಡೇ ಸೂರಿ ಕಾಲ್ಡ್ ಆ್ಯಂಡ್ ಸೆಡ್, ಇದು ಆ ನಾಟಕನ ಮಾಡೋಣ ಅಂತಿದ್ದೀನಿ ಅಂತ. ವಿಲ್ ಡೂ ಅಂತ. ಸೊ ಟೈಟಲ್ ಚೇಂಜ್ ಮಾಡಿದ್ದೀನಿ ಅಂತ. ಏನು ಬರೆದಿದ್ಯೋ ಟೈಟ್ಲ್? ನಾನಾದರೆ ನೀನೇನಾ ಅಂತ. ತಲೆಯೆಲ್ಲ ಕೆಟ್ಟೋಯ್ತು ನನಗೆ ಟೈಟ್ಲ್ ಕೇಳಿ. ಇದು ಹೆಂಗೋ ನಾಲ್ಗೆನೇ ತಿರುಗಲ್ಲವಲ್ಲ ಇದು, ಅದೇ ಮಜಾನಮ್ಮ. ಸರಿ, ಓಕೆ ಮಾಡೋಣ. ಅದು ಕೊನೆಗೆ ಅದು ಹಾಗೆ ಆಯಿತು. ನಾವು ಸುಮಾರು ಫಸ್ಟು ನಾನು ಶ್ರೀನಿವಾಸ್ ಪ್ರಭು ಆ್ಯಕ್ಟ್ ಮಾಡಿದ್ವಿ. ಆಮೇಲೆ ಶ್ರೀನಿವಾಸ್ ಪ್ರಭು ಬಿಟ್ಟರು, ನಾನು ಸೂರಿ ಆ್ಯಕ್ಟ್ ಮಾಡಿದ್ವಿ. ಸುಮಾರು ಒಂದು 150 ಶೋ ಏನೋ ಮಾಡಿದ್ವಿ. ಆಲ್ ಓವರ್ ದ ವರ್ಲ್ಡ್ ಟ್ರಾವೆಲ್ ಮಾಡಿದ್ವಿ ಆವಾಗಲೇ.
ಸರ್, ಈ ಮನೇಲಿ ಮಕ್ಕಳು ನಾಟಕ ಮಾಡಿದ್ರೆ ಭಾಳ ಬೈತಾರೆ, ಹೊಡಿತಾರೆ. ನಿಮ್ಮ ಮನೇಲಿ ಬಿಟ್ಟಿದ್ರ? ನಮ್ಮಲ್ಲಿ ಅಂದರೆ ನಾಟಕ ನಾನು ಕಾಲೇಜು ಸ್ಕೂಲಲ್ಲಿದ್ದಾಗ ಮಾಡಿದಾಗ ನಮ್ಮ ಅಪ್ಪ ಅಮ್ಮಂಗೆ ಬೇಜಾನ್ ಸಿಟ್ಟು ನಾಟಕ ಮಾಡ್ತೀನಿ ಅಂತ. ಅವಾಗೆಲ್ಲ ಈ ಜೋಸೆಫ್ ಕಳಿಸ್ಬಿಟ್ಟು ನಾಟಕ ಮಾಡ್ತಾರಲ್ಲ, ಅಂದರೆ ನಾವು ಏನು ಮಾಡ್ತಿದ್ದೆ ಅಂದರೆ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ರಿಹರ್ಸಲ್ಗೆ ಹೋಗ್ಬಿಡ್ತಿದ್ದೆ, ಕದ್ದು ಮುಚ್ಚಿ ನಾಟಕ ಮಾಡ್ತಾಯಿದ್ದೆ. MES ಕಾಲೇಜಿಗೆ ಸೇರಿಕೊಂಡಾಗಲೇ ನಮ್ಮ ಅಪ್ಪ ಅಮ್ಮನಿಗೆ ನಾನು ನಾಟಕ ಮಾಡ್ತೀನಿ ಅಂತ ಗೊತ್ತಾಗಿದ್ದು. ನಾನು ಮ್ಯಾಕ್ಬೆತ್ ನಾಟಕ ಮಾಡಿದೆ. ನಮ್ಮ ತಾತ ಅಂದರೆ ನಮ್ಮ ತಂದೆ ಬಿನ್ನಿ ಮಿಲ್ಲಿಂದ MES ಕಾಲೇಜ್ಗೆ ನಡ್ಕೊಂಬಂದು ನಾಟಕ ನೋಡಿದ್ರು, ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ. ನೋಡಿಬಿಟ್ಟು ಅವ್ರಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು ₹50 ಒಂದು ಕವರಲ್ಲಿ ಹಾಕಿ ಒಂದು ದೊಡ್ಡ ಲೆಟ್ರ್ ಬರೆದು, ನೀನು ಇದನ್ನೇ ಮುಂದುವರಿಸು, ನಿನಗೆ ಇದರಲ್ಲಿ ತುಂಬ ಫ್ಯೂಚರ್ ಇದೆ ಅಂತ ಒಂದು ಲೆಟ್ರ್ ಬರೆದು ₹50 ಇಟ್ಟು ನನಗೆ ಕೊಟ್ಟಿದ್ದರು. ಆ ಲೆಟರು, ಆ ಕವರ್ ಇನ್ನೂ ಇಟ್ಕೊಂಡಿದ್ದೀನಿ ನಾನು. BSc ಓದಬೇಕಾದ್ರೆ. BSc ಓದ್ಬೇಕಾದ್ರೆ. ಅದಾದಮೇಲೆ ಇದೇ ಪ್ರೊಫೆಷನ್ ಆಯಿತು, ಆ್ಯಕ್ಟ್ರ್ ಅದೇ. ಹಂಗಾಯ್ತು. ಮನೇಲಿ ಏನಂತ ಅಬ್ಜೆಕ್ಷನ್ಸ್ ಏನಿರಲಿಲ್ಲ? ಇಲ್ಲ, ಆ್ಯಕ್ಟ್ರ್ ಆಗ್ತೀನಿ ಕೆಲಸ ಬಿಟ್ಟು ಅಂದಾಗ ಸ್ವಲ್ಪ ಅಬ್ಜೆಕ್ಷನ್ ಬಂತು. PG ಎಲ್ಲ ಮಾಡಿಸಿ. ಯಾಕಂದರೆ ನಾಟಕ ಏನೋ ಮಾಡ್ಕೊಂಡಿದ್ದೆ ಅಂದರೆ ಏನೋ ಅದನ್ನೇ ಜೀವನ ಮಾಡ್ತೀಯ ಅಂದರೆ ಹೆಂಗಿಂದ ಜೀವನ ಮಾಡ್ತೀಯ, ಸಂಪಾದನೆ ಆಗಬೇಡವಾ, ಹಂಗೆ ಹಿಂಗೆ ಸಿನಿಮಾ ಅಂತ ಹೋದರೆ ಹಾಳಾಗಿ ಹೋಗ್ತೀಯ ಅಂತೆಲ್ಲ. ಬಟ್ ನಾನು ಇದನ್ನೇ ಮಾಡಬೇಕು, ಇದರಲ್ಲೇ ಮಾಡು ಅಥವಾ ಮಡಿ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಂತ ಗಲಾಟೆ ಮಾಡಿಕೊಂಡು ಐ ಕೇಮ್ ಟು ದಿ ಇಂಡಸ್ಟ್ರಿ. ಹೆಂಗೆ ಸರ್ ನಿಮ್ಮ ಬಾಲ್ಯ? ಅಂದರೆ ಸೆಟಲ್ಡ್ ಫ್ಯಾಮಿಲಿನಾ ಅಥವಾ ಅಪ್ಪ? ನಮ್ಮಪ್ಪ ತುಂಬ ಏನು ಸಾಹುಕಾರರಲ್ಲ, ವಿ ಆರ್ ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ಆ ತಿಂಗಳಿಗೆ ನಮ್ಮಪ್ಪ ಏನು ಸಂಪಾದನೆ ಮಾಡೋರು ಅದರಲ್ಲಿ ಒಂದು ₹200-250 ಸಾಲ ಆಗೋದು, ಮಿಕ್ಕಿದ್ದು ಜೀವನ ನಡೆಯೋದು. ಆ ₹200 ಸಾಲ ನೆಕ್ಸ್ಟ್ ಮಂತ್ ಪುಷ್ ಆಗೋದು, ಆ ಥರ. ಅಂದರೆ ಆ ಕಾಲದಲ್ಲಿ ₹200 ವಾಸ್ ಅ ಬಿಗ್ ಥಿಂಗ್. ಓಕೆ, ಸೊ ನಮಗೆ ಏನು ಕಂಫರ್ಟ್ ಬೇಕೋ ಆ ಕಂಫರ್ಟ್ ಎಲ್ಲ ನಮ್ಮಪ್ಪ ಕೊಟ್ಟರು, ಅದರಲ್ಲೇನು ಅನುಮಾನ. ಸಿಬ್ಲಿಂಗ್ಸ್ ಎಷ್ಟು ಜನ ಸರ್? ನನಗೊಬ್ಬ ಅಣ್ಣ ಇದ್ದಾನೆ, ಒಬ್ಬ ತಮ್ಮ ಇದ್ದಾನೆ. ನನಗೂ ನನ್ನ ತಮ್ಮಂಗೂ 15 ವರ್ಷ ಡಿಫ್ರೆನ್ಸು. ಓಕೆ, ನಾನು ನಮ್ಮ ಅಣ್ಣನೇ ಬೇಸಿಕ್ಲಿ ಒಟ್ಟಿಗೆ ಬೆಳೆದಿದ್ದು. 3 ವರ್ಷ ಡಿಫ್ರೆನ್ಸ್ ನಮ್ಮಿಬ್ಬರಿಗೂ, ನಾವೇ ಜಾಸ್ತಿ ಬೆಳೆದಿದ್ದು. ಸೊ ನಮಗೆ ಎಲ್ಲ ಅವಶ್ಯಕತೆಗಳೆಲ್ಲ ಪೂರೈಸಿದ್ರು. ನಮ್ಮಪ್ಪ ಏನೋ ಆಸ್ತಿ ಗೀಸ್ತಿ ಎಲ್ಲ ಮಾಡಲಿಲ್ಲ, ಅವ್ರು ಮಾಡೋ ಶಕ್ತಿನೂ ಇರಲಿಲ್ಲ. ಸೊ ನಮಗೆ ಒಳ್ಳೆ ಎಜುಕೇಷನ್ ಕೊಟ್ಟರು ಆ್ಯಂಡ್ ಒಳ್ಳೆ ನಾಲೆಡ್ಜ್ ಬೆಳೆಸಿದ್ರು. ಆ್ಯಂಡ್ ಚೆನ್ನಾಗೆ ನಮ್ಮ ಬದುಕನ್ನು ಎದುರಿಸೋದಕ್ಕೆ ಏನು ಬೇಕು ಎಲ್ಲ ಟ್ರೈನಿಂಗ್ ಕೊಟ್ಟರು. ಸೊ ವಿ ಆರ್ ಕಂಪ್ಲೀಟ್ಲಿ ಕಂಟೆಂಟೆಡ್ ಲೈಫ್. ಬಾಲಕನಾಗಿ ಚಂದ್ರಶೇಖರ್ ಹೇಗಿದ್ರು ಮನೇಲಿ? ನಾನು ಹುಟ್ಟು ತರಲೆ ಬೇಸಿಕಲಿ, ಚೇಷ್ಟೆ ನಮ್ಮ ಇವಾಗಿಂದಲ್ಲ, ಆವಾಗಿಂದನೂ ಅದು ಒಂಥರ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಂಗೆ. ಸೊ ನಾನು ವೆನ್ ಐ ವಾಸ್ ಅಬೌಟ್ 9th ಸ್ಟ್ಯಾಂಡರ್ಡ್ ನಮ್ಮ ಸ್ಕೂಲಲ್ಲಿ ನಾನು ಒಂದು ಕವಿತೆ ಇತ್ತು. ನೈನ್ತ್ ಇಯರ್ ಇದ್ದಾಗ, 9ನೇ ವರ್ಷ ಇದ್ದಾಗ, ಹಾರುತ್ತಿರುವುದು ಏರುತ್ತಿರುವುದು ನೋಡು ನಮ್ಮ ಬಾವುಟ ಅಂತ. ಸೊ ನನಗೆ ಅದನ್ನು ನಾನು ಕಲ್ತ್ಕೊಂಡ್ಬಿಟ್ಟು ಬಯಾಟ್ ಮಾಡಿಬಿಟ್ಟಿದ್ದೆ. ಅದನ್ನು ಸ್ಕೂಲಲ್ಲಿ ಹೇಳು ಅಂದರು ನನಗೆ. ನಾನು ಅದನ್ನು ಆ್ಯಕ್ಷನ್ ಎಲ್ಲ ಮಾಡ್ಕೊಂಡೆಲ್ಲ ಹೇಳ್ಬಿಟ್ಟೆ. ನಮ್ಮ ಸ್ಕೂಲಲ್ಲಿ ಥ್ರಿಲ್ ಆಗ್ಬಿಟ್ರು. ಮುಂದ್ಗಡೆ ಬಂದು ಇನ್ನೊಂದ್ಸಲ ಹೇಳು ಅಂದರು. ಮುಂದ್ಗಡೆ ನಿಂತ್ಕೊಂಡು ಹೇಳಿದೆ. ಎಲ್ಲ ಹುಡುಗರೆಲ್ಲ ಚಪ್ಪಾಳೆ ಹೊಡೆದ್ಬಿಟ್ರು. ನನಗೆ ನಾವೇನಾದ್ರು ಮಾಡಿದ್ರೆ ಚಪ್ಪಾಳೆ ಹೊಡಿತಾರೆ ಅಂತ. ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದೆ, ಹಿಂಗಾಯ್ತು ಅಂತ. ಹೇಳು ನೋಡೋಣ ಅಂದರು. ಸರಿ, ನಮ್ಮ ಅಪ್ಪ ಅಮ್ಮನ ಮುಂದೆ ಹೇಳಿದೆ. ನಮ್ಮಪ್ಪನಿಗೆ ಖುಷಿ ಫುಲ್ಲು. ಆಮೇಲೆ ಯಾರ್ದೋ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಹೇಳೋ ಅದನ್ನು ಅಂದರು. ನಾನು ಸ್ಟೇಜೇ ಇಲ್ಲ ಅಂದೆ. ಆವಾಗ ಅವ್ರ ಮನೇಲಿ ಒಂದು ಟೀಪಾಯ್ ಹಾಕ್ಬಿಟ್ಟು, ಟೀಪಾಯ್ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ನನ್ನನ್ನು ಅದ್ರ ಮೇಲೆ ನಿಲ್ಲಿಸಿ ಹೇಳು ಅಂದರು. ನಾನು ಅಲ್ಲಿ ಹೇಳಿದ್ದೆ. ಆವಾಗಿಂದ ಸ್ಟೇಜ್ ಹುಚ್ಚು ನನಗೆ. ಸೊ ಅಂದರೆ ಏನಾದ್ರು ಮಾಡಿದ್ರೆ ಜನ ಚಪ್ಪಾಳೆ ಹೊಡಿತಾರೆ ಅನ್ನೋ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗತ್ತೆ ಅನ್ನೋದು ಕಂಡಿಡ್ಕೊಂಬಿಟ್ಟೆ. ಸೊ ತರಲೆಗಳು ಮಾಡ್ತಾಯಿದ್ರ ಕಾರಣನೇ ಅದು, ಅಟೆನ್ಷನ್ ನಮ್ಮ ಕಡೆ ಬರಬೇಕು ಅಂತ. ಸೊ ನಾನು ಹುಡುಗ ಆಗಿದ್ದಾಗ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತಿನ್ನವೆ. ನಮ್ಮಲ್ಲಿ ನಮ್ಮಮ್ಮ ಪಾಪ ಅಡುಗೆ ಮಾಡಿದ್ರೆ ಅರ್ಧ ಅಡುಗೆನ ನಮ್ಮಮ್ಮ, ನಮ್ಮಪ್ಪ, ನಮ್ಮಣ್ಣ, ನಮ್ಮ ತಾತ, ನಮ್ಮ ಅಜ್ಜಿ ತಿನ್ನೋರು. ಇನ್ನು ಅರ್ಧ ನಾ ತಿಂತಿದ್ದೆ. ನಮ್ಮಮ್ಮ ನನಗೆ ವೃಕೋದರ ಅಂತ ಕರೆಯೋರು. ಏನಂತ? ವೃಕೋದರ ಅಂತ. ವೃಕೋದರ ಅಂದರೆ ಭೀಮ. ವೃಕೋದರ ಇನ್ನೊಂದು ಅರ್ಥ ಏನು, ವೃಕ ಅಂದರೆ ತೋಳ, ತೋಳದ ಹೊಟ್ಟೆ ಇರೋವನು ಅಂತ. ಅಂದರೆ ದಪ್ಪನೇ ಆಗಲ್ಲ ಎಷ್ಟು ತಿಂದರು ಅಂತ. ಇವಾಗ ತಪ್ಪಾಗಿದೆ, ಅದು ಬೇರೆ ವಿಚಾರ. ಬಟ್ ಆವಾಗ ಹಂಗಿದ್ದೆ. ಸೊ ನಮ್ಮಮ್ಮಂಗೆ ಬೇಜಾನ್ ಕಾಟ ಕೊಟ್ಟಿದ್ದೀನಿ.
ತಿನ್ನೋದ್ರಲ್ಲಿ. ಆಮೇಲೆ ತರಲೆ ಸಿಕ್ಕಾಪಟ್ಟೆ ಮಾಡ್ತಿದ್ದೆ. ಕಂಪ್ಲೇಂಟ್ಸ್ ಬರ್ತಿತ್ತ ಮನೆಗೆ? ಬರೋದು. ನಾನು ಇನ್ವೇರಿಯಬಲಿ ಜಗಳ ಆಡ್ತಿದ್ದೆ ಎಲ್ಲರ ಹತ್ರ. ಏನೋ ವಿಚಾರಕ್ಕೆ ಜಗಳ ಆಗೋದು, ಒಬ್ಬಂದು ಕಂಪ್ಲೇಂಟ್ ಮಾಡೋರು, ಇವೆಲ್ಲ ನಡೆಯೋದು. ಸ್ವಲ್ಪ ಟ್ರಬಲ್ ಮೇಕರೇ. ಬಟ್ ಐ ವಾಸ್ ವೆರಿ ಸ್ಟೂಡಿಯಸ್. ಹೌದಾ? ಸ್ಕೂಲಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕಲ್ಲೇ ಬರ್ತಿದ್ದೆ. ಸೊ ಅಪ್ಪ ಅಮ್ಮನಿಗೆ ಇವನನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಆಗೋದು. ಈ ಥರ ಏನೋ ತರಲೆ ಮಾಡ್ತಾನೆ, ಬಟ್ ಚೆನ್ನಾಗಿ ಓದ್ತಾನೆ. ಸಾಫ್ಟ್ವೇರ್ ಸರಿ ಇದೆ, ಸ್ಕೂಲಲ್ಲೂ ಅದೇ ಪ್ರಾಬ್ಲಮ್ಮು. ನನಗೆ ಇನ್ನೂ ಚೆನ್ನಾಗಿದೆ. BL ಮೀರಾ ಅಂತ ಒಬ್ಬರು ಮೇಡಮ್ಮು ಸ್ಕೂಲಿಗೆ ಸೇರಿಕೊಂಡ್ರು. ಫಸ್ಟ್ ಡೇ ಎಲ್ಲರೂ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂದರು. ಎಲ್ಲರೂ ಎದ್ದು ನಿಂತ್ಕೊಂಡು ಅವ್ರವ್ರ ಹೆಸರು ಹೇಳಿದ್ರು. ನಾನು ನಿಂತ್ಕೊಂಡೆ, ಅಬ್ದುಲ್ ನಾರಾಯಣ್ ಡಿಸೋಜ ಅಂದ್ಬಿಟ್ಟು ಕೂತ್ಕೊಂಡೆ. ಸೊ ಸಿ ಥಾಟ್ ಮೈ ನೇಮ್ ಈಸ್ ಅಬ್ದುಲ್ ನಾರಾಯಣ್ ಡಿಸೋಜ. ಆಮೇಲೆ ಏನೋ ತರಲೆ ಮಾಡಿದ್ದಕ್ಕೆ ಪ್ರಿನ್ಸಿಪಲ್ಗೆ ಹೋಗಿ ಕಂಪ್ಲೇಂಟ್ ಮಾಡೋರು. 8th ಸ್ಟ್ಯಾಂಡರ್ಡ್ A ಸೆಕ್ಷನ್ನಲ್ಲಿ ಅವನು ಅಬ್ದುಲ್ ನಾರಾಯಣ್ ಡಿಸೋಜ ತುಂಬ ಗಲಾಟೆ ಮಾಡ್ತಾನೆ ಸರ್, ತಡ್ಕೊಳಕ್ಕಾಗಲ್ಲ ಅಂತ. ನಮ್ಮ ಪ್ರಿನ್ಸಿಪಲ್, ಯಾರು ಅಬ್ದುಲ್ ನಾರಾಯಣ್ ಡಿಸೋಜ? ಅದು ಯಾರು ತೋರಿಸಿದ್ ಕರ್ಕೊಂಬಂದ್ರು ಅವ್ರನ್ನ. ಇವನ ಹೆಸರು ಚಂದ್ರಶೇಖರ್ ಅಂತ, ಸರ್ವಧರ್ಮ ನಾಮ. ಆ ಥರ ನಾವು ಒಂದು ತರಲೆಗಳಂತೂ ಮಾಡ್ತಾಯಿದ್ದೆ. ಬಟ್ ಸ್ಟುಡಿಯೋಸ್ ಆಗಿದ್ದೆ. ಹಾಗಾಗಿ ನನ್ನನ್ನು ಯಾರು ಬೈತಾ ಇರಲಿಲ್ಲ ನನಗೆ. ಆ ಥರ ಎಕ್ಸ್ಕ್ಯೂಸ್. MES ಕಾಲೇಜಲ್ಲೂ ಅಷ್ಟೇ 3 ವರ್ಷ ಓದಿದೆ. MES ಕಾಲೇಜಲ್ಲಿ ವರ್ಷಕ್ಕೆ 1 ಪೀರಿಯಡ್ ಅಟೆಂಡ್ ಮಾಡಿದೆ. BSc ಫಸ್ಟ್ ಇಯರು ಫಸ್ಟ್ ಕ್ಲಾಸ್ ಬಂತು. 78% ಏನೋ ಬಂತು. ಸೆಕೆಂಡ್ ಇಯರ್ ಪ್ರೆಸಿಡೆಂಟ್ ಆಗಿದ್ದೆ. ಹೌದು, ಪ್ರೆಸಿಡೆಂಟ್ ಆಗಿದ್ದೆ. ಆವಾಗ ಐ ಗಾಟ್ ಸೆಕೆಂಡ್ ಕ್ಲಾಸು. ಥರ್ಡ್ ಇಯರು ಜನರಲ್ ಸ್ಟೂಡೆಂಟ್ ಆಗಿದ್ದೆ. ಡಿಸ್ಟಿಂಕ್ಷನ್ ಬಂತು. ಅಂದರೆ ಓದೋದು ಯಾರು ಏನು ಪಾಯಿಂಟ್ ಔಟೇ ಮಾಡೋಂಗಿಲ್ಲ. ಕರೆಕ್ಟ್. ತರಲೆ ಕ್ಲಾಸು ಚಕ್ಕರ್ ಹೊಡಿ ಅವೆಲ್ಲ ಲೈಫಲ್ಲೇ ಅಡಾಪ್ಟ್ ಮಾಡ್ಕೊಂಬಂದ್ಬಿಟ್ಟಿರೋದು. ಬಟ್ ಇದು ಡಿಗ್ರಿ ಓದಬೇಕಾದ್ರೆ ನಿಮಗೆ ನಾಟಕದ ಮೇಲಿನ ಒಲವು ಸ್ವಲ್ಪ ಜಾಸ್ತಿ? ನಾಟಕದ ಒಲವು ಹೈಸ್ಕೂಲಿಂದನೇ ಸ್ಟಾರ್ಟ್ ಆಗಿದೆ. ಅಂದರೆ ನಾಟಕ ಮಾಡಬೇಕು, ನಾಟಕ ಅನ್ನೋದು ಒಂದು ಫಾರಮ್ಮು, ಇದಕ್ಕೆ ಇಷ್ಟೆಲ್ಲ ಇದೆ ಅಂತ. ನಮಗೆ ನಾಕ್ರು ಸತ್ಯನಾರಾಯಣ ಅಂಥೇಳಿ ಒಬ್ಬರು ಡೈರೆಕ್ಟ್ರ್ ಇದ್ದರು. ಅವರು ಬಂದ ಗುಣವಂತ ಅಂತ ಒಂದು ನಾಟಕ ಮಾಡಿಸಿದ್ರು. ನಮ್ಮ ಸ್ಕೂಲಿಗೆ ಬಂದು ನಮ್ಮ ಸ್ಕೂಲ್ ಹುಡುಗರನ್ನೆಲ್ಲ ಸೇರಿಸಿ ಮಾಡಿಸಿದ್ರು. ಆ ನಾಟಕದಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ಸೊ ನನ್ನ ಮೊದಲನೇ ನಾಟಕದ ಗುರು ನಾಕ್ರು ಸತ್ಯನಾರಾಯಣ. ಅವರೊಂದು ವರ್ಕ್ಶಾಪ್ ಮಾಡಿ ಆವಾಗ ನಾನು 8ನೇ ಕ್ಲಾಸು. ನನಗೆ ಐ ವಾಸ್ ಸೋ ಅಮೇಜ್ಡ್. ಅದು ಆ ನಾಟಕದ ಎಕ್ಸ್ಪೀರಿಯನ್ಸು. ಹಾಡಿತ್ತು, ಡ್ಯಾನ್ಸ್ ಇತ್ತು, ಒಂದು ಒಳ್ಳೆಯ ಕತೆ ಇತ್ತು, ಒಂದು ಫೋಕ್ ಕತೆ ಇತ್ತು. ಅದೆಲ್ಲ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಐ ವಾಸ್ ಡೂಯಿಂಗ್ ದ ಗುಣವಂತನ ರೋಲ್ ನಾನು ಮಾಡ್ತಾಯಿದ್ದೆ. ಸೊ ಐ ವಾಸ್ ಸೋ ಎಕ್ಸೈಟೆಡ್. ಆ್ಯಂಡ್ ಆ ನಾಟಕ ಇಟ್ಸ್ ಅ ಬಿಗ್ ಪ್ರೊಡಕ್ಷನ್ ಸ್ಕೂಲ್ ಲೆವೆಲ್ಗೆ ಕಂಪೇರ್ ಮಾಡಿದ್ರೆ. ಸೊ ಏನು ಎಲ್ಲರೂ ಹಾಡು ಹೊಗಳ್ಬಿಟ್ರು ನನಗೆ. ಅಲ್ಲಿಂದ ಫಿಕ್ಸ್ ನಾನು ನಿದ್ದೆ ಮಾಡಬೇಕು ಅಂತ. ಸೊ ಒಂದು ನಾಟಕಗಳು ಸ್ಕೂಲಲ್ಲಿ ಮಾಡ್ತಾಯಿದ್ದೆ. ಆಮೇಲೆ MES ಕಾಲೇಜಿಗೆ ಬಂದೆ. MES ಕಾಲೇಜಲ್ಲಿ ಅಲ್ಲಿ ಸೆಂಟ್ ಜೋಸೆಫ್ಸ್ ಕಾಲೇಜ್ ಸೇರಿಕೊಂಡೆ. PU. ನಾನು ಇಂಗ್ಲೀಷೇ ಬರ್ತಾ ಇರಲಿಲ್ಲ ನನಗೆ. ಅಲ್ಲಿ ಫಾದರ್ ಫರ್ನಾಂಡಿಸ್ ಅಂತ ಒಬ್ಬರಿದ್ದರು. ಅವರು ಕನ್ನಡ ಮಾತಾಡೋರು. ನಾನು ಹೋಗಿ ಅವ್ರ ಕಾಲಿಗೆ ಬಿದ್ದುಬಿಟ್ಟು ನನಗೆ ಇಂಗ್ಲೀಷ್ ಬರೋಲ್ಲ, ಭಾಳ ಕಷ್ಟ ಆಗ್ತಿದೆ ಈ ಕಾಲೇಜ್ ಸೇರ್ಕೊಂಬಿಟ್ಟು. ಎಲ್ಲರೂ ಇಂಗ್ಲೀಷ್ ಪಟ ಅಂತ ಮಾತಾಡ್ತಾರೆ, ನಾನೇನೋ ಬೆಬೆ ಅಂತೀನಿ, ನಾನು ದಯವಿಟ್ಟು ಇಂಗ್ಲೀಷ್ ಕಲಿಸಿ ಅಂತ. ಅವ್ರನ್ನ ಕಲಿಸ್ತೀನಿ ಬಿಡು ನಿನಗೆ ಅಂದರು. 3 ತಿಂಗಳು ಅವ್ರ ಹತ್ರ ಸಪ್ರೇಟ್ ಕೋಚಿಂಗ್ ತೊಗೊಂಡೆ. ಇಂಗ್ಲೀಷ್ ಕನ್ವರ್ಸೇಷನ್ನು ಮಾಡೋದು ಹೇಗೆ, ಮಾತಾಡೋದು ಹೇಗೆ ಅಂತೆಲ್ಲ. ಸೊ ಅವ್ರ ಜೊತೆ ಕೋಚಿಂಗ್ ತೊಗೊಂಡು ಅವರು ರೀಡ್ ಅಂದ್ಬಿಟ್ಟು ಲಿಟ್ರೇಚರ್ ಕೊಟ್ಟರು. ಅದರೊಳಗೆ ಶೇಕ್ಸ್ಪಿಯರ್ ನಾಟಕಗಳು ಕೊಟ್ಟರು ಅವರು. ಶೇಕ್ಸ್ಪಿಯರ್ ನಾಟಕ ಓದಿ ಆ ವರ್ಷ ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಶೇಕ್ಸ್ಪಿಯರ್ ಒಂದು ಸಾಲಿಲಾಕ್ವಿ ಮೋನೋ ಆ್ಯಕ್ಟಿಂಗ್ ಮಾಡಿ ಫಸ್ಟ್ ಪ್ರೈಸ್ ತೊಗೊಂಬಿಟ್ಟೆ. ಅಲ್ಲಿಂದ ಇಂಗ್ಲೀಷ್ ಥಿಯೇಟ್ರಿಗೆ ಜಂಪ್ ಆಗ್ಬಿಟ್ಟೆ. ಸುಮಾರು ಒಂದು 40 ಇಂಗ್ಲೀಷ್ ನಾಟಕ ಮಾಡಿರ್ಬೋದು ನಾನು ಇಲ್ಲಿವರೆಗೂ. ಸೊ ಅಲ್ಲಿಂದ MES ಕಾಲೇಜಿಗೆ ಬಂದೆ. MES ಕಾಲೇಜಲ್ಲಿ ತುಂಬ ಎನ್ಕರೇಜ್ಮೆಂಟು, ಎಸ್ಪೆಷಲಿ ನಾಟಕಕ್ಕೆ. ವರ್ಷ ಡ್ರಾಮಾ ಫೆಸ್ಟಿವಲ್ ಮಾಡೋರು, ಇಂಟರ್ ಕ್ಲಾಸ್ ಡ್ರಾಮಾ ಫೆಸ್ಟಿವಲ್ಲು. ನಾನು ಫಸ್ಟ್ ಇಯರ್ ಬಂದು ಡಿಗ್ರಿಗೆ ಸೇರ್ಕೊಂಡಿದ್ದ ವರ್ಷವೇ
ಬೆಸ್ಟ್ ಪ್ಲೇ, ಬೆಸ್ಟ್ ಆ್ಯಕ್ಟ್ರು, ಬೆಸ್ಟ್ ನಾಟಕ, ಬೆಸ್ಟ್ ಡೈರೆಕ್ಷನ್ನು, ಏನೇನಿದೆಯೋ ಎಲ್ಲ ತಗೊಂಡೆ. ಸೊ 3 years ಐ ವಾಸ್ ದ ಬಿಗ್ ಡ್ರಾಮಾ ಆ್ಯಕ್ಟರ್ ಇನ್ MES ಕಾಲೇಜ್. ಅದು ಹಂಗೆ ಕಂಟಿನ್ಯೂ ಆಯಿತು. ಇವತ್ತಿಗೂ ಮಾಡ್ತಾಯಿದ್ದೀನಿ, ಇವತ್ತಿಗೂ ನಾಟಕ ಮಾಡ್ತೀನಿ. ಕೆಲವು ಸರ್ತಿ ರಿಯಲ್ ಲೈಫಲ್ಲೂ ನಾಟಕ ಮಾಡ್ತೀನಿ, ಕೆಲವು ಸರ್ತಿ ಮಾಡಲ್ಲ. ಮಾಡಬೇಕಾಗುತ್ತೆ, ಮಾಡ್ತೀನಿ. ಸಿಹಿ ಕಹಿ ಯಾವಾಗ ಸರ್ ಇದು? 85 ಆಗಿದ್ದು. 85 ನಾನು ಐ ವಾಸ್ ಎ ಮೆಡಿಕಲ್. ಅಷ್ಟರೊಳಗಡೆ ನಿಮಗೆ ಶಂಕರ್ನಾಗ್ ಅವರು ಭೇಟಿಯಾಗಿತ್ತಾ? ಶಂಕರ್ನಾಗ್ ಭೇಟಿಯಾಗಿತ್ತು. ನಾನು MES ಕಾಲೇಜಲ್ಲಿ ಇದ್ದಾಗಲೇ ಶಂಕರ್ನಾಗ್ ಅವ್ರ ಜೊತೆಗೆ ಆಲ್ರೆಡಿ ಡ್ರಾಮಾ ಎಲ್ಲ ಮಾಡ್ತಾ ಇದ್ದೆ. ಅವರ ಇದರೊಳಗೆ ವರ್ಕ್ ಮಾಡ್ತಿದ್ದೆ. ಸಂಕೇತ್ ನಾಟಕದಲ್ಲಿ ಟ್ರೂಪಲ್ಲಿ ನಾನು ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಿದ್ದೆ. ಮಳೆ ಹೊಡೆಯೋದು, ಸೆಟ್ ಡೈರೆಕ್ಟ್ ಮಾಡೋದು. ಶಂಕರ್ನಾಗ್ ಅವ್ರು ನಿಮ್ಗೊಂದು ಪುಸ್ತಕ ಕೊಟ್ಟಿದ್ರಂತೆ ಸರ್? ಅದು ಒಂದು ಜರ್ನಿ ಟು ಇತ್ಲಾ ಅಂತೇಳಿ ಒಂದು ಪುಸ್ತಕ ಕೊಟ್ಟಿದ್ದರು. ಅದು ಭಾಳ ಇಂಟ್ರೆಸ್ಟಿಂಗ್. ನಾನು ಅವ್ರನ್ನ ನಮ್ಮ ಕಾಲೇಜಿನ ನಾಟಕೋತ್ಸವಕ್ಕೆ ಅವರಿಗೆ ಚೀಫ್ ಗೆಸ್ಟಾಗಿ ಬನ್ನಿ ಅಂತ ಕರೆಯೋಕ್ಕೆ ಹೋಗಿದ್ದೆ. ಅವರು ಏನು ನಾಟಕ ಮಾಡ್ತಿದ್ದೆ ಅಂದರೆ, ಈ ಥರ ಒಂದು ನಾಟಕ ಮಾಡ್ತಾಯಿದ್ದೀನಿ. ಆವಾಗ ಒಂದು ವೇಟಿಂಗ್ ಫಾರ್ ಗಾಡೋ ಅಂತ ಒಂದು ನಾಟಕ, ಸ್ಯಾಮ್ಯುಯಲ್ ಬೆಕೆಟ್ದು. ಆ ನಾಟಕದ ಕನ್ನಡದ ವರ್ಷನ್ ಮಾಡ್ತಿದ್ದೆ, ಗಾಡೋ ಅಂತ ಹೇಳಿ, ಪ್ರಸನ್ನ ಅವರು ಬರೆದಿರುವಂಥ ನಾಟಕ. ಆ ನಾಟಕವನ್ನು ನಾನು ಬಾಡಿ ಥಿಯೇಟ್ರ್ ಯೂಸ್ ಮಾಡಿ ನಾಟಕ ಮಾಡ್ತಾಯಿದ್ದೆ. ಸೊ ಹೇಳಿದೆ, ಹಿಂಗೆ ಮಾಡ್ತಾಯಿದ್ದೀನಿ ಅಂತ. ಏನು ಓದಿದೆಯಾ ಅಂದರು. ಸೆಕೆಂಡ್ ಇಯರ್ BSc ಸರ್ ಅಂದೆ. ನಾನು ಕೇಳಿದ್ದು ಏನು ಓದಿದೆಯಾ ಅಂದರು. ನನಗೆ ಆವಾಗ ಎಂಥ ದಡ್ಡ ಮೂರ್ಖ, ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಪ್ರಶ್ನೆ ಅಂತ. ಯು ಗೆಟ್ ಎಂಬ್ಯಾರೆಸ್ಡ್ ಆ್ಯಂಡ್ ಸಚ್ ಎ ಬಿಗ್ ಸ್ಟಾರ್. ಸೊ ಇಲ್ಲ ಸರ್, ಐ ಹ್ಯಾವ್ ರೆಡ್ ದಿಸ್ ಶೇಕ್ಸ್ಪಿಯರ್ ಓದಿದ್ದೀನಿ, ಅದು ಓದಿದ್ದು ಇರು ಅಂದ್ಬಿಟ್ಟು ಒಳಗಡೆ ಹೋಗಿ ಕೇಮ್ ಮಾಡ್ತಿದ್ದೆ. ಬುಕ್ ಕಾಲ್ಡ್ ಜರ್ನಿ ಟು ಇತ್ಲಾ ಅಂತ. ಇದನ್ನು ಓದು, ಶನಿವಾರ ಬಾ, ವಿಲ್ ಡಿಸ್ಕಸ್, ದೆನ್ ಐ ವಿಲ್ ಟೆಲ್ ಯು ವೆದರ್ ಐ ವಿಲ್ ಕಮ್ ಟು ದಿ ಫಂಕ್ಷನ್ ಅಂದರು. ನಾನು ಹೋದರೆ ಏನೂ ಅರ್ಥ ಆಗಲಿಲ್ಲ ನಂಗೆ ಪುಸ್ತಕ. 3-4 ಪೇಜ್ ಮೇಲೆ ಓದೋಕ್ಕೆ ಟೈಟ್ಲಲ್ಲೇ ಅದೇನೋ ಸಖತ್ ಕನ್ಫ್ಯೂಷನ್ ಅದು. ಆಮೇಲೆ ಶನಿವಾರ ಓದೆ, ಮತ್ತೆ ಹೋಗ್ಬಿಟ್ಟು, ಸಾರ್ ನಂಗೆ ಅರ್ಥನೇ ಆಗಲಿಲ್ಲ ಈ ಪುಸ್ತಕ, ಇದನ್ನು ತೊಗೊಂಡು ಓದು ಅಂತ ಹೇಳ್ತೀರ ಅಂತ. ಆವಾಗ ಅವರು ಇತ್ಲಾ ಅನ್ನೋದು, ಎಕ್ಸ್ ಇಸ್ ಸೈಲೆಂಟ್, ಇತ್ಲಾ ಅನ್ನೋದು ಇಟ್ ಮೀನ್ಸ್ ಸೆಲ್ಫ್. ಇಟ್ ಈಸ್ ಜರ್ನಿ ಟು ದ ರಿಯಲೈಸೇಷನ್ ಆಫ್ ಸೆಲ್ಫ್. ಇದನ್ನು ತಲೆಯಲ್ಲಿ ಇಟ್ಕೊಂಡು ಓದಿ, ಇವಾಗ ವೆಡ್ನೆಸ್ಡೇ ಸಿಗೋಣ ಅಂದರು. 3 ದಿವಸದಲ್ಲಿ ಪುಸ್ತಕ ಓದಿದೆ. ಆಮೇಲೆ ಅವ್ರ ಜೊತೆ ಆ ಪುಸ್ತಕದ ಬಗ್ಗೆ ಒಂದು ಸಂವಾದ ನಡೀತು. ಸಂವಾದ ಆದಮೇಲೆ ಬರ್ತೀನಿ ನೀನು ಕಾಲೇಜ್ಗೆ ಅಂದರು. ಅಲ್ಲಿಂದ ರೆಗ್ಯುಲರ್ ಕನೆಕ್ಷನ್ ಸ್ಟಾರ್ಟ್ ಆಯಿತು. ಅನಂತ್ನಾಗ್ ಅವರು ಆ ಟೈಮಲ್ಲಿ ಜೊತೆಲಿದ್ದರು. ಅನಂತ್ನಾಗ್ ಅವ್ರ ಜೊತೆನೇ ಇದ್ದರು. ಅಲ್ಲ, ಅದೇ ಅವ್ರ ಮನೆಯಲ್ಲೇ ಅವರಿದ್ದಿದ್ದು. ಸೊ ಹಾಗೆ ಸ್ಟಾರ್ಟ್ ಆಯಿತು. ಆಮೇಲೆ ಥಿಯೇಟ್ರ್ ಮಾಡಿದೆ. ಆಮೇಲೆ ಸಿನಿಮಾಗೆ ಎಂಟ್ರ್ ಆದಮೇಲೆ ಐ ಆ್ಯಕ್ಟೆಡ್ ವಿತ್ ಹಿಮ್ ಇನ್ ಲಾಟ್ ಆಫ್ ಮೂವೀಸ್. ಸೊ ಆ ಬಾಂಧವ್ಯ ಕೊನೆಯ ತನಕ ಇತ್ತು. ಈವನ್ ದ ಲಾಸ್ಟ್ ಮೂವಿ ಹಿ ವರ್ಕ್ಡ್, ನಿಗೂಢ ರಹಸ್ಯ ಅಂತ, ಆ ಸಿನಿಮಾದಲ್ಲೂ ನಾವಿಬ್ಬರು ಕೆಲಸ ಮಾಡಿ. ಅದಕ್ಕೆ ಡಬ್ಬಿಂಗ್ ಅನಂತ್ನಾಗ್ ಅವ್ರು ಮಾಡಿದ್ರಲ್ವಾ? ಇಲ್ಲ, ಶಂಕರ್ನಾಗೆ ಮಾಡಿದ್ರು. ನಿಗೂಢ ರಹಸ್ಯ. ಸಿಹಿ ಕೈಗೆ ಬಂದರೆ ಸರ್ ಹೆಂಗೆ ಶುರುವಾಯಿತು? ಸೊ ಸಿಹಿ ಕಹಿ ಹೆಂಗಾಯಿತು ಅಂದರೆ, ನಾನು ಐ ವಾಸ್ ಅ ಮೆಡಿಕಲ್ ರೆಪ್. ಬಟ್ ನನಗೆ ಮೆಡಿಕಲ್ ರೆಪ್ ಆಗಿದ್ದು ಏನಂದರೆ, ಅದು PG ಓದಬೇಕಾದ್ರೆ ಡಿಗ್ರಿ ಮುಗಿಸ್ಕೊಂಡು ಮೆಡಿಕಲ್ ರೆಪ್ ಆಗಿದ್ದೆ. ಐ ವಾಸ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೊ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೆ. ಸೊ ಸರ್ವೈವಲ್ಗೆ ಮೆಡಿಕಲ್ ರೆಪ್ಪಾಗಿ ಕೆಲಸ ಮಾಡ್ತಿದ್ದೆ. ಬಟ್ ಪ್ರತಿದಿನ 15 kg ಬ್ಯಾಗ್ ಎತ್ಕೊಂಡು ಹೋಗ್ಬೇಕಾರಲ್ಲ, ಐ ವಾಸ್ ಫೀಲಿಂಗ್ ಸೋ ಅಂದರೆ ಮಿಸರಬಲ್. ಇದು ಯಾವನಿಗೆ ಬೇಕಿದು, ನಾನು ಆ್ಯಕ್ಟ್ರ್ ಆಗಬೇಕು, ಇದು ಏನು ನನ್ನ ಕತೆ, ನನ್ನ ಕರ್ಮ, ಇದನ್ನ ಇಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡುವಂಥ. ಮನೆಯಲ್ಲಿ ಅವ್ರಿಗೆ ಆ್ಯಕ್ಟಿಂಗ್ನ ಪ್ರೊಫೆಷನ್ನಾಗಿ ತೊಗೊಳಕ್ಕೆ ದೇ ಆರ್ ನಾಟ್ ರೆಡಿ. ಬಟ್ ಏನು ಇದು ಯಾವನಿಗೆ ಬೇಕು ತಡ್ಕೊಳಕ್ಕಾಗಲಿಲ್ಲ. ಕೊನೆಗೆ ಒಂದು ವರ್ಷದ ಟಾರ್ಗೆಟ್ನ ಮುಗಿಸ್ಬಿಟ್ಟೆ. 3 ತಿಂಗಳಲ್ಲಿ ಮುಗಿಸ್ಬಿಟ್ಟೆ. ಇನ್ನಿದು ಯಾವನಿಗೆ ಬೇಕು ಈ ಕೆಲಸ ಅಂದ್ಬಿಟ್ಟು ಒನ್ ಫೈನ್ ಡೇ ನಾನು ಒಂಚೂರು ಐ ವಾಸ್ ಎ ಮೈಮ್ ಆರ್ಟಿಸ್ಟ್. ಸೊ ಅವಾಗೆಲ್ಲ ಪೆನ್ ಫ್ರೆಂಡ್ಸ್ ಅಂತ ಇರೋರು. ಐ ಡೋಂಟ್ ನೋ ವೆದರ್ ಯು ನೋ ದಿಸ್. ಪೆನ್ ಫ್ರೆಂಡ್ಸ್ ಅಂದರೆ ವಿ ಯೂಸ್ ಟು ರೈಟ್ ಲೆಟರ್ಸ್ ಟು ಅನ್ನೋನ್ ಸ್ಟ್ರೇಂಜರ್ಸ್. ಅವ್ರಿಗೆ ಅಡ್ರೆಸ್ಗಳು ಪೆನ್ ಫ್ರೆಂಡ್ಸ್ ಕ್ಲಬ್ ಅಂತ ಇರೋದು. ಸೊ ವಿ ಯೂಸ್ ಟು ರೈಟ್ ಲೆಟರ್ಸ್ ಆ್ಯಂಡ್ ಮೇಕ್ ಫ್ರೆಂಡ್ಸ್. ಸೊ ಆ ಥರ ಐ ಹ್ಯಾಡ್ ಪೆನ್ ಫ್ರೆಂಡ್ಸ್ ಅಕ್ರಾಸ್ ಇಂಡಿಯಾ. ಅವತ್ತಿನ ಫೇಸ್ಬುಕ್, ಆಗಿನ ಫೇಸ್ಬುಕ್ ಥರ ಅದು. ಸೊ ಅವ್ರಿಗೆಲ್ಲ ನಾನು ಲೆಟ್ರ್ ಬರೆದು ನಾನು ಮೈಮ್ ಶೋ ಮಾಡಬೇಕು,
ಮೈಮ್ ಅಂದರೆ ಇದು, ಈ ಕಲೆ ಇದು, ಇದನ್ನು ಒಂದು ಶೋ ಮಾಡಬೇಕು, ನನಗೆ ನೀವು ಆರ್ಗನೈಸ್ ಮಾಡೋಕ್ಕಾಗತ್ತಾ, ನಿಮ್ಮ ಊರಿಗೆ ಬರ್ತೀನಿ ಅಂತೆಲ್ಲ ಹೇಳಿ ಐ ಹ್ಯಾಡ್ ಪ್ಲ್ಯಾನ್ ಟು ಗೋ ಆನ್ ಆಲ್ ಇಂಡಿಯಾ ಟೂರ್ ಆ್ಯಂಡ್ ಗಿವ್ ಮೈಮ್ ಪರ್ಫಾರ್ಮೆನ್ಸ್. ಸೊ ಡಿಸೈಡ್ ಮಾಡಿ May 17th, 1983 ಐ ರಿಸೈನ್ ಮೈ ಜಾಬ್. ಓಕೆ, 11:30 ಕೆಲಸ ಬಿಟ್ಟೆ. ಸುಮಾರು ಒಂದು 1985 11:30 ಕೆಲಸ ಬಿಟ್ಟೆ. ಸುಮಾರು ಒಂದು 12:15 ಒಂದು ಫೋನ್ ಬಂತು ನಮ್ಮನೆ ಪಕ್ಕದ ಮನೆಗೆ, ಪಿ ಕಾಲ್ ಅಂತ ಅವಾಗೆಲ್ಲ. ಶ್ಯಾಮ್ ಪ್ರಸಾದ್ ಮೌದ್ಗಲ್ ಅನ್ನೋರು ಫೋನ್ ಮಾಡಿದ್ದಾರೆ ಅಂತ. ನಾನು ಹೋಗಿ ತಗೊಂಡೆ. ನಮಸ್ಕಾರ, ನಾನು ಶ್ಯಾಮ್ ಪ್ರಸಾದ್ ಮೌದ್ಗಲ್ ಅಂತ, ನಾನು ರೈಟರು ಅಂದರು. ಹೇಳಿ ಸರ್, ಏನಾಗಬೇಕು ಅಂದೆ. ನಾವು ಒಂದು ಸೀರಿಯಲ್ ಮಾಡ್ತಾಯಿದ್ದೀವಿ, ಆ್ಯಕ್ಟ್ ಮಾಡ್ತೀರಾ ನೀವು ಅಂತ ಕೇಳಿದ್ರು. ನಾನು ಪೇಮೆಂಟ್ ಕೊಡ್ತೀರಾ ಅಂದೆ. ಅಫ್ಕೋರ್ಸ್ ಪೇಮೆಂಟ್ ಕೊಡ್ತೀವಿ. ಸೀರಿಯಲ್ ಗೊತ್ತಾ ನಿಮಗೇನು ಅಂತ? ಗೊತ್ತಿಲ್ಲ ನನಗೆ. ಆ್ಯಕ್ಟ್ ಮಾಡಬೇಕು, ಆ್ಯಕ್ಟ್ ಮಾಡ್ತೀನಿ. ಐ ಹ್ಯಾವ್ ರಿಸೈನ್ ಮೈ ಜಾಬ್ 1 hour ಬ್ಯಾಕ್. ಆ್ಯಕ್ಟಿಂಗ್ ಈಸ್ ಮೈ ಪ್ರೊಫೆಷನ್ ನೌ. ಇಫ್ ಯು ಪೇ ಮೀ ಐ ವಿಲ್ ಆ್ಯಕ್ಟ್ ಅಂದೆ. ಇಲ್ಲಪ್ಪ, ಆ್ಯಕ್ಟಿಂಗ್ ಕೊಡ್ತೀವಿ, ನಾನು ನಿನ್ನ ನಾಟಕಗಳು ನೋಡಿದ್ದೀನಿ MES ಕಾಲೇಜಲ್ಲಿ, ಐ ವಾಂಟ್ ಯು ಟು ಡೂ ದಟ್ ರೋಲ್, ನೀನು ಬಂದು ಡೈರೆಕ್ಟ್ರನ್ನ ಮೀಟ್ ಮಾಡು ಅಂದರು. ಸರಿ ಅಂತ 2 ಗಂಟೆಗೆ ಫಿಕ್ಸ್ ಆಯಿತು. ಐ ವೆಂಟ್ HMK ಮೂರ್ತಿ. ಅವ್ರನ್ನ ನೋಡಿದ್ರು. ಏನೇ ಆ್ಯಕ್ಟ್ರು ಅಂತೀಯಾ, ಗಡ್ಡ ಬಿಟ್ಕೊಂಬಂದಿದ್ಯಾ, ನಿನ್ನ ಮುಖ ಹೆಂಗಿದೆ ಅಂತಲೇ ಗೊತ್ತಾಗಲ್ವಲ್ಲಯ್ಯ ಅಂದರು. ಅವಾಗ ಗಡ್ಡನೂ ಇತ್ತ ಸರ್? ಓ, ಇವಾಗ ನೀವೆಲ್ಲ ಫ್ಯಾಷನ್ನು, ನಾನು ಆವಾಗಲೇ ಮಾಡಿದ್ದೆ ಅದನ್ನು. ಆವಾಗ ನನಗೆ ಇದೇನಿದು ಹಿಂಗೆ ಅಂದ್ಬಿಟ್ರಲ್ಲ ಅಂತ. ಅವರು ಆ್ಯಕ್ಟ್ರ್ ಆದವನು ಗಡ್ಡ ಬಿಡಬಾರ್ದು, ಗೊತ್ತಾಯ್ತಾ? ಬೇರೆ ಬೇರೆ ಗೆಟಪ್ಸ್ ಹಾಕಬೇಕು, ನಾವು ನಿಮಗೆ ಗಡ್ಡಗಳು ಅಂಟಿಸ್ತೀವಿ, ನೀನು ಹಿಂಗೆ ಬಂದುಬಿಟ್ರೆ ನೀನು ಬೇರೆ ಥರ ತೋರಿಸ್ಬೇಕು ಅಂದ್ರೆ ಆಗೋದೇ ಇಲ್ವಲ್ಲ ಅಂದರು. 5 ನಿಮಿಷ ಕೊಡಿ ಸರ್ ಅಂದ್ಬಿಟ್ಟು ಸೀದಾ ಹೋದೆ. ಒಂದು ಬಾರ್ಬರ್ ಶಾಪ್ಗೆ ಹೋಗಿ ಶೇವ್ ಮಾಡಿಸ್ಕೊಂಡು ಬಂದೆ. ಒಂದು ಸ್ಕ್ರೀನ್ ಟೆಸ್ಟ್ ಮಾಡ್ತೀನಿ ಬಾ ಅಂದರು. ನನ್ನ ಗೀತನ್ನು ಇಬ್ಬರನ್ನೂ ಸೇರಿಸಿ ಒಂದು ಸ್ಕ್ರೀನ್ ಟೆಸ್ಟ್. ಮೊದಲ ಭೇಟಿನ? ಮೊದಲ ಭೇಟಿ ಅದು. ಸ್ಕ್ರೀನ್ ಟೆಸ್ಟ್ ಮಾಡಿದ್ರು. ಸೊ ಇಬ್ಬರು ಸೆಲೆಕ್ಟ್ ಆಗ್ಬಿಟ್ವಿ. ಒಂದು ಎಪಿಸೋಡ್ ಮಾಡಿದ್ರು. ಅದಾದಮೇಲೆ ಏನು ಸುದ್ದಿನೇ ಇಲ್ಲ. ಶೂಟ್ ಆದಮೇಲೆ ಏನಂಗೆ ನಾನು ಕೆಲಸ ಬಿಟ್ಬಿಟ್ಟಿದ್ದೀನಿ. ನಾನು ಇದನ್ನು ಏನೋ ನಂದೇನು ಟ್ರಿಪ್ ಹೋಗಬೇಕು ಅಂತಿದ್ದೆ, ಇದಾಗತ್ತೆ ಅಂದ್ಬಿಟ್ಟು ಅದನ್ನು ಅಲ್ಲೇ ಕೈ ಬಿಟ್ಬಿಟ್ಟೆ. ಯಾವುದೋ ಮೈಮ್ ಶೋ ಹೋಗೋದು ನೋಡಿದ್ರೆ ಇದೇನು ಆಗಲೇ ಇಲ್ಲ. ನಾನು ಏನೇ ಅದು, ನಾನು ಹಿಂಗೆ ಬದುಕೋದು, ಇವಾಗ ದುಡ್ಡೇ ಇಲ್ಲ, ಸಂಪಾದನೆ ಇಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡ್ತು. ಆಮೇಲೆ ಒಂದು ದಿವಸ ಫೋನ್ ಮಾಡಿದ್ರು, ಎಲ್ಲ ಆಗಿದೆ, ಇನ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಅಲ್ಲಿಂದ ಮತ್ತೆ ಶುರುವಾಯಿತು. ಅಲ್ಲಿಂದ ನೋ ಲುಕಿಂಗ್ ಬ್ಯಾಕ್. ಸರಿ, ಫಸ್ಟ್ ಎಪಿಸೋಡ್ ಆಯಿತು, ಗೀತಾ ಮೇಡಮ್ ಸಿಕ್ಕಿದ್ರು. ಮತ್ತೊಂದು ಎಪಿಸೋಡಿಗೆ ಸ್ವಲ್ಪ ಬ್ರೇಕ್ ಇತ್ತು, ಬ್ರೇಕಲ್ಲ ನಿಂತಿತ್ತು. ಆ ಗ್ಯಾಪಲ್ಲಿ ನಿಮ್ಮಿಬ್ಬರು ಕಾಂಟ್ಯಾಕ್ಟ್ ಇತ್ತು? ಇಲ್ಲ, ಸೆಟ್ಟಲ್ಲಿ ಮಾತ್ರ. ಒಟ್ಟಿಗೆ ಮತ್ತೆ ಸೀರಿಯಲ್ ಶುರುವಾಯ್ತಲ್ಲ, ಆವಾಗ ಒಂಚೂರು ಮಾತುಕತೆ ಎಲ್ಲ ಶುರುವಾಯಿತು. ಆಮೇಲೆ ನಾನು ಪ್ರಕಾಶ್ ರೈನ ಕರ್ಕೊಂಡೋಗಿ ಸೇರಿಸ್ದೆ ಕೈಗೆ. ಪ್ರಕಾಶ್ ರೈಗೆ ಒಂದು ಎಪಿಸೋಡಲ್ಲಿ ಆ್ಯಕ್ಟ್ ಮಾಡಿಸ್ದೆ. ಸೊ ಪ್ರಕಾಶ್ ರೈ ನನ್ನ ಜೊತೆ ಇರ್ತಿದ್ದ, ನನ್ನ ರೂಮಲ್ಲಿ ಇರ್ತಿದ್ದ ಅವನು. ಸೊ ನನ್ನ ಫ್ರೆಂಡ್ ಇನ್ನೊಬ್ಬ ಗ್ರಾಫ್ ಅಂತ, ಶ್ರೀನಿವಾಸ್ ಅಂತ, ನಾವು ಗ್ರಾಫ್ ಅಂತ ಕರಿತಿದ್ವಿ. ಅವನು ರೈಟರು, ಡೈರೆಕ್ಟ್ರೆಲ್ಲ. ಸೊ ನಾನು, ಪ್ರಕಾಶ್ ರೈ, ಗ್ರಾಫ್ 3 ಜನ ಒಟ್ಟಿಗೆ ಇರ್ತಿದ್ವಿ, ಬ್ಯಾಚುಲರ್ಸ್. ನಾನೊಂದು ಮನೆ ಮಾಡಿದ್ದೆ. ಸೊ ಆವಾಗ ಪ್ರಕಾಶ್ ರೈನೂ ಅಲ್ಲಿ ಸೇರಿಸ್ತಿದ್ದೆ. ಹಂಗೆ ಈ ಗೀತನ ಜೊತೆ ಹರಟೆ. ಗೀತನ ಕಸಿನ್ ಒಬ್ಬಳು ಬರೋಳು, ಮಾಲಾ ಅಂತ. ಸೊ ಇಬ್ಬರು ಹುಡುಗಿರು, ನಾವು 3 ಜನ ಹುಡುಗರು, ಹಂಗೆ ಒಂದು ಗ್ಯಾಂಗ್ ಆಯ್ತದು. ಆಮೇಲೆ ವಿ ಆರ್ ಗುಡ್ ಫ್ರೆಂಡ್ಸ್. ಆಮೇಲೆ ಲವ್ ಗೀವೆಲ್ಲ ಆಮೇಲೆ ಆಗಿತ್ತು. ಬಟ್ ಈ ಧಾರಾವಾಹಿಯ ಸಿಹಿ ಕಹಿ, ಜೀವನದ ಸಿಹಿ ಕಹಿ ಹಂಚ್ಕೋಬೇಕು ಅಂತ ಅನಿಸಿದ್ದು ಯಾವಾಗ? ಹೇಳಿದ್ಯಾರು? ನಾವೇ. ಅದು ಒಳ್ಳೆ ಕತೆ. ಅದು ನಾನು ಭಾಳ ಕಡೆ ಹೇಳಿದ್ದೀನಿ, ಬಟ್ ಐ ವಿಲ್ ಟೆಲ್ ಯು. ಏನಂದರೆ, ನನಗೂ ಅವಳಿಗೂ ಜಗಳ ಆಗೋಯ್ತು ಯಾವುದೋ ಒಂದು ಸಣ್ಣ ವಿಷಯಕ್ಕೆ. ಮಾಲಾ ಮ್ಯಾಟ್ರಿಗೇನಲ್ಲ? ಅಲ್ಲ, ಸಣ್ಣ ವಿಷಯಕ್ಕೇನೋ ಜಗಳ ಆಯಿತು. ಸಮ್ ಈಗೋ ಇಶ್ಯೂ. ಓಕೆ, ನೀನೇನು ಗ್ರೇಟಾ ನೀನೇನು ಗ್ರೇಟಾ ಅನ್ನೋ ಲೆವೆಲ್ಗೆ ಜಗಳ ಆಗೋಯ್ತು. ಮಾತಾಡೋದು ಬಿಟ್ಬಿಟ್ಲು ಅವಳು ನನ್ನ ಹತ್ರ. ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ರಿಯಾಕ್ಟೇ ಮಾಡ್ತಿರಲಿಲ್ಲ. ಓ ಸರಿಯಾಗಿ ನನ್ನ ಮುಖ ನೋಡ್ಕೊಂಡು ಆ್ಯಕ್ಟ್ ಮಾಡ್ಬೇಕು ತಾನೆ.
ನಮ್ಮಲ್ಲಿ ಥಿಯೇಟ್ರಲ್ಲಿ ಐ ಕಾಂಟ್ಯಾಕ್ಟ್ ಅಂತ correct. ಆ್ಯಕ್ಟ್ ಮಾಡ್ಬೇಕಾದ್ರೆ ಕಣ್ಣು ನೋಡಬೇಕು, ಕಣ್ಣು ನೋಡಿದಾಗಲೇ ರಿಯಾಕ್ಷನ್ ಬರೋದು ಅಂತ ನಾವು ಆ ಕಡೆ ತಿರ್ಕೊಂಡು ಡೈಲಾಗ್ ಹೇಳೋದು. ಈ ಥರ ಏನೋ ಮಾಡೋಕ್ಕೆ ಸುಮ್ಮನೆ ನನ್ನ ಮೇಲೆ ಕೋಪಕ್ಕೆ ನಾನು ಇದೇನೇ ನನ್ನ ಆ್ಯಕ್ಟಿಂಗ್ ಹಾಳಾಗಿ ಹೋಗ್ತಿದ್ದೆ ಅಂತ ನನ್ನ ತಲೆನೋವು. ಸರಿ, ಒಂದು ಸೀನ್ ಇತ್ತು, ತೋರಣ ಕಟ್ತಾ ಇರ್ತಾಳೆ, ಒಂದು ಸ್ಟೂಲ್ ಮೇಲೆ ನಿಂತ್ಕೊಂಡು ನಾನು ಹೋಗಿ ಏನೋ ಹೇಳ್ತೀನಿ, ಸುಮ್ಮನಿರ್ರಿ ಅಂತ ಹಿಂಗೆ ತಿರುಗ್ತಾಳೆ, ಬ್ಯಾಲೆನ್ಸ್ ತಪ್ಪೋಗುತ್ತೆ, ಬೀಳಕ್ಕೆ ಹೋಗ್ತಾಳೆ, ಹಿಡ್ಕೋತೀನಿ ಅಂತ ಏನೋ ಒಂದು ಸೀನ್ ಇತ್ತು. ನಾನು ಹೋದೆ, ಅದು ಡೈಲಾಗ್ ಹೇಳ್ದೆ, ಸುಮ್ಮನಿರಿ ಅಂತ ತಿರುಗಿದ್ಲು, ಬೀಳಕ್ಕೆ ಹೋದ್ಲು, ಹಿಡ್ಕೋಬೇಕಾದ್ರೆ ಸೊಂಟಕ್ಕೆ ಕೈ ಹಾಕ್ಬಿಟ್ಟೆ ಕರೆಕ್ಟಾಗಿ. ಬೇಕಂತೇನಲ್ಲ, ಇಲ್ಲ ಇಟ್ಕೊಂಡು. ಇವಾಗ ಹೆಣ್ಮಗಳು ಸೊಂಟ ಇಲ್ಲಿ ಇಟ್ಕೊಂಡ್ರೆ ಏನಾಗುತ್ತಪ್ಪ ಹಿಂಗೆ ಅಂದ್ಲು ಅವಳು. ನಾನು ಕೈ ಬಿಟ್ಬಿಟ್ಟೆ, ದಬಾರ್ ಅಂತ ಬಿದ್ಲು. ಅವಳು ಬಿದ್ಲು, ನಾನು ಅವಳಿಗೆ ಬಿದ್ದೆ, ಅಷ್ಟೇ. ಸೊಂಟದ ವಿಷಯ. ಆಮೇಲೆ ಸುಮಾರು ಒಂದು 6-7 ತಿಂಗಳಾದ್ಮೇಲೆ ಒಂದಿನ ನಿನ್ನ ಹತ್ರ ಮಾತಾಡ್ಬೇಕು ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ಅಮೃತ ಸಾಗರ್ ಅಂತ ಒಂದು ಹೋಟ್ಲಿತ್ತು ಗಾಂಧಿ ಬಜಾರಲ್ಲಿ. ರಾಜಾಜಿನಗರದಿಂದ ಅವಳನ್ನ ಗಾಂಧಿ ಬಜಾರ್ಗೆ ಕರ್ಕೊಂಡೋಗಿ ಅಲ್ಲಿ ಅವಳಿಗೆ ಒಂದು ಮಿಲ್ಕ್ ಶೇಕ್ ಕೊಡಿಸ್ಬಿಟ್ಟು, ಸ್ಟ್ರಾಬೆರಿ ಮಿಲ್ಕ್ ಶೇಕು, ನಿನ್ನ ಹತ್ರ ಒಂದು ಮೇನ್ ವಿಚಾರ ಮಾತಾಡಬೇಕು, ಅದಕ್ಕೆ ಕರೆದಿರೋದು, ನನ್ನ ಮಕ್ಕಳಿಗೆ ತಾಯಿ ಆಗ್ತೀನಿ ನೀನು ಅಂತ ಕೇಳಿದೆ. ಹಾಂ ಅಂದರು. ಅಂದರೆ ನಾನು ಮದುವೆ ಮಾಡ್ಕೊತೀಯ ಅಂದೆ. ಹಂಗೆ ಪ್ರಪೋಸ್ ಮಾಡಿತ್ತು. ಹಿತವಾಗಿದೆ. ಹಾಗೆ ಆಯಿತು. ಡೈರೆಕ್ಟ್ ಆಮೇಲಿಂದ ಅವಳು ಓಕೆ ಅಂದ್ಲು. ಆಮೇಲೆ ನಮ್ಮಪ್ಪ ಅಮ್ಮನಿಗೆ ಹೇಳಿದೆ, ಅವರಪ್ಪ ಸೆಟ್ಲ್ ಆಯಿತು ಅಷ್ಟೆ. ಸಿಹಿ ಕಹಿಯನ್ನು ನಿಮ್ಮ ಹೆಸರಿನ ಜೊತೆಗೆ ಪ್ರಿಫಿಕ್ಸ್ ಆಗಿ ಹಾಕ್ಕೋಬೇಕು ಅನ್ನೋದು ನಿಮ್ಮಿಬ್ಬರ ಸೇರಿ ಮಾಡಿದ ನಿರ್ಧಾರನ ಅಥವಾ ಜನನೇ ಹಂಗೆ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೆ? ಅಲ್ಲ, ಅದು ಏನಾಯಿತು ಅಂದರೆ, ನಾನು ಆ್ಯಕ್ಟಿಂಗ್ನ ಪ್ರೊಫೆಷನ್ನಾಗಿ ತೊಗೊಂಡೆ. ಸೊ ನನಗೆ ಒಂದು ಸಿನಿಮಾಗೆ ಆಡಿಷನ್ಗೆ ಹೋದೆ. ಅಂದರೆ ಸಿನಿಮಾ ನಡೀತಾನೆ, ಆ್ಯಕ್ಟ್ರ್ ಆಗಬೇಕು ಅನ್ನೋದು ಇತ್ತಲ್ವ, ಸಿನಿಮಾ ಮಾಡಬೇಕು ಅನ್ನೋದಿರುತ್ತೆ. ಅವಾಗೆಲ್ಲ ಕನಿಷ್ಕ ಹೋಟ್ಲ್ ನಮ್ಮ ಅಡ್ಡ. ಕನಿಷ್ಕ ಹೋಟ್ಲಲ್ಲಿ ಯಾವಾಗಲೂ ಅವ್ರು ನಿಂತ್ಕೊಂಡು ಹಿಂಗಿರೋದು, ಯಾರು ಡೈರೆಕ್ಟ್ರ್ ಬಂದರೆ ಸರ್ ಒಂದು ಚಾನ್ಸ್ ಕೊಡಿ ಸರ್ ಅಂತ ಕೇಳೋದು. ಗಾಂಧಿನಗರ, ಅದು ಗಾಂಧಿನಗರ. ಆವಾಗ ಪ್ರಭಾಕರ್ ಅಂತ ಹೇಳಿ ಒಬ್ಬರು ಅಸೋಸಿಯೇಟ್ ಡೈರೆಕ್ಟ್ರು, ಅವ್ರು ಸ್ವಲ್ಪ ಪರಿಚಯ ಇದ್ದರು ನನಗೆ. ಇವಾಗಿಲ್ಲ, ಈ ಆಮೇಲೆ ಪ್ರೊಡ್ಯೂಸರ್ ಆದರು ಅವರು. ಸೊ ಪ್ರಭಾಕರ್ ನನಗೆ ಒಂದು ಸಿನಿಮಾ ಶೂಟಿಂಗ್ ನಡೀತಿದೆ ಕಣೋ, ರಾಮನಾಥ್ ಅಂತ ಇದ್ದಾರೆ ಅಸೋಸಿಯೇಟು, ಅವ್ರನ್ನ ಭೇಟಿ ಮಾಡು ಅಂತ. ಸೊ ನಾನು ರಾಮನಾಥ್ ಋಗ್ವೇದಿ ಅಂತ ಅವ್ರನ್ನ ಭೇಟಿ ಮಾಡಿದೆ. ಸರ್ ಈ ಥರ ಸಿನಿಮಾ ಡೈರೆಕ್ಟ್ರು ಮೈಸೂರಲ್ಲಿದ್ದಾರೆ, ನೀನು ಹೋಗಿ ಅವ್ರನ್ನ ಮೀಟ್ ಮಾಡು, ನಾನು ಹೇಳ್ತೀನಿ, ಫೋನ್ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಅವರು STD ಮಾಡಿ ಡೈರೆಕ್ಟ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಂದು ಹುಡುಗ ಬರ್ತಾನೆ ಅಂತ. ನನಗೆ ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಒಂದು ಸಿನಿಮಾ ಒಂದು ರೋಲ್ ಅಟ್ಟೆ ಗೊತ್ತಿರೋದು. ಹೀರೋ ಬರೋದು ಅಲ್ಲಿ ಇಲ್ಲಿ ದುಡ್ಡೆಲ್ಲ ಹೊಂಚ್ಕೊಂಡು ಬಸ್ ಚಾರ್ಜ್ ಹಾಕ್ಕೊಂಡು ಮೈಸೂರಿಗೆ ಹೋದರೆ ಕುಣಿಗಲ್ ವಸಂತ್ ಅಂತ ಡೈರೆಕ್ಟ್ರು. ಅವಳೇ ನನ್ನ ಹೆಂಡತಿ? ಅಲ್ಲ, ಅದೇ ಕತೆ. ಅದಕ್ಕಿಂತ ಮುಂಚೆ ಇದು. ಅದಾಗಲಿಲ್ಲ. ಅವಳೇ ನನ್ನ ಹೆಂಡತಿಯಲ್ಲ ಆಮೇಲೆ ಬಂದಿದ್ದು. ಸೊ ಹೋದರೆ ಕುಣಿಗಲ್ ವಸಂತ್ ಅವ್ರನ್ನ ನೋಡಿದೆ. ಸರ್ ಈ ಥರ ರಾಮನಾಥ್ ಋಗ್ವೇದಿ ಕಳಿಸ್ಯಾರ ಸರ್, ಸಿನಿಮಾ ಮಾಡ್ತಿದ್ರಂತೆ, ನಂಗೆ ಒಂದು ರೋಲ್ ಬೇಕು ಸರ್ ಅಂದೆ. ನಾನು ಹೀರೋ ರೋಲ್ಗೆ ಹುಡುಕ್ತಾ ಇರೋದು ಅಂದರು. ಸರ್ ನಾನು ಮಾಡ್ತೀನಿ ಸರ್, ಹೀರೋ ಆದರೆ ಏನು ಸರ್, ನಾನು ಸಿಹಿ ಕೈನಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇರೋದು, ಸೀರಿಯಲ್ ಬರ್ತಾಯಿದೆ. ಓಹೋ, ನೀನು ಹೀರೋ ಆಗ್ತೀಯನು, ಡೈಲಾಗೆಲ್ಲ ಹೇಳ್ತೀನಿ ಸರ್. ಒಂದು ಪೇಜ್ ಡೈಲಾಗ್ ಕೊಟ್ಟರು, ಇದನ್ನ ಹೇಳು ನೋಡೋಣ, 5-10 ನಿಮಿಷ ಕೊಡ್ತೀನಿ, ಡೈಲಾಗ್ ನೋಡ್ಕೊ ಅಂದರು. ನಾವು ಒಂದು ಸಲ ಓದಿದೆ, ಹೇಳ್ತೀನಿ ಸರ್ ಅಂದೆ. ಏನು ಒಂದೇ ಸಲ ನೋಡ್ಬಿಟ್ಟು ಹೇಳ್ತೀರ? ಅಷ್ಟೇ ಸರ್ ಹೇಳ್ತೀನಿ ಸರ್ ಅಂದೆ. ಸಿಕ್ಕಾಪಟ್ಟೆ ನನಗೆ ಒಂದು ಅಹಂಕಾರ ಅನ್ಬೋದು, ಬೇಕಾದರೆ ಕಾನ್ಫಿಡೆನ್ಸು ನನಗೆ ಒಂದು ಬೈ ಗಾಡ್ಸ್ ಗ್ರೇಸ್ ಏನಂದರೆ 1 ಪೇಜ 2 ಪೇಜ 10 ಪೇಜ 20 ಪೇಜ ಒಂದು ಸಲ ಓದಿದ್ರೆ ಹೇಳ್ತೀನಿ. ಅದು ಒಂದು ಗಾಡ್ ಗಿಫ್ಟ್ ಅದು. ಹೇಳು ನೋಡೋಣ ಅಂದರು. ಆ್ಯಕ್ಟ್ ಮಾಡಿ ತೋರಿಸ್ದೆ. ಹೀರೋ ಫಿಕ್ಸ್ ಕಣೆ ಅಂದರು. ಡಾಕ್ಟರ್ ವಿಜಯಾನಂದ್ ಅಂತ ಡಬಲ್ ಆ್ಯಕ್ಟಿಂಗ್ ಮಾಡಿದ್ದೀನಿ ನಾನು. ನೋಡಿ, ಪ್ರಪಂಚದ ಗ್ರೇಟೆಸ್ಟ್ ಸ್ಟಾರ್ಸ್ ಯಾರಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ಅಮಿತಾಬ್ ಬಚ್ಚನ್ ಆಗ್ಬೋದು, ಧರ್ಮೇಂದರ್ ಆಗ್ಬೋದು, ಶಾನ್ ಕಾನ್ರಿ ಆಗ್ಬೋದು, ರಿಚರ್ಡ್ ಗಿಯರ್ ಆಗ್ಬೋದು, ಯಾರನ್ನು ಮೊದಲನೇ ಸಿನಿಮಾದಲ್ಲಿ ಹೀರೋ ಆ್ಯಸ್ ಡಬಲ್ ಆ್ಯಕ್ಟಿಂಗ್ ಮಾಡಿಲ್ಲಪ್ಪ. CK ಚಂದ್ರು ಮಾಡಿದ್ದಾರೆ. ಬಟ್ ಅದೆಲ್ಲ ರಿಲೀಸ್ ಆಯ್ತು ಸರ್, ಅವ್ರ ಫಸ್ಟ್ ಪಿಕ್ಚರ್. ನಂದು ಕ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಯ್ತು ನಂದು. ಇದು ಇಲ್ಲಿ ಥಿಯೇಟ್ರಲ್ಲಿ ಆಗಿಲ್ಲ, ಕ್ಯಾನ್ಸ್ಗೆ ಹೋಯ್ತು, ಡಬ್ದಲ್ಲೇ ಇದೆ, ಹೊರಗೆ ಬಂದಿಲ್ಲ.
ಓ ಆ ಕ್ಯಾನ್ಸ್ ಅಯ್ಯೋ ದೇವ. ಅಲ್ಲಿ ಅದರಿಂದನೇ ಡಿಸೈಡ್ ಮಾಡಿದ್ರೆ ಆವಾಗಲೇ ಗೊತ್ತಾಗ್ಬಿಡ್ತು, ಓ ಇದು ನಾನು ಹೀರೋ ಮೆಟೀರಿಯಲ್ ಅಲ್ಲ ಅಂತ ಅಲ್ಲೇ ಫಿಕ್ಸ್ ಮಾಡ್ಕೊಬಿಟ್ಟೆ. ಸೊ ನೆಕ್ಸ್ಟ್ ಏನು ಇವಾಗ ಹೀರೋ ಆಗಕ್ಕೆ ಐ ಆಮ್ ನಾಟ್ ಕಟ್ ಔಟ್ ಟು ಬಿ ಎ ಹೀರೋ, ನನಗೆ ಅದೃಷ್ಟ ಇಲ್ಲ ಅಂತ ಫಿಕ್ಸ್ ಆಯಿತು. ಸೊ ನೆಕ್ಸ್ಟ್ ಕಾಮಿಡಿ ಮಾಡಬೇಕು ಅಂತ ಡಿಸೈಡ್ ಮಾಡೋದು. ಬಿಕಾಸ್ ದೇರ್ ಇಸ್ ನೋ ಕಾಮಿಡಿಯನ್ಸ್. ಎಲ್ಲ ಹೋಗ್ಬಿಟ್ಟಿದ್ರು, NS ರಾವ್ ಹೋಗ್ಬಿಟ್ಟಿದ್ರು, ಆಮೇಲೆ ಮುಸೂರಿ ಅವರು ಹೋಗ್ಬಿಟ್ಟಿದ್ರು. ಬಟ್ ಸಿಟ್ಕಾಮ್ಗೆ ಕರೆಕ್ಟಾದ ಕ್ಯಾರೆಕ್ಟರ್ಸ್ ಇರಲಿಲ್ಲ ಆ ಟೈಮಲ್ಲಿ. ಇಲ್ಲ, ನನಗೆ ಬೈ ಗಾಡ್ಸ್ ಗ್ರೇಸ್ ದಿಸ್ ಪ್ರಭಾಕರ್ನ ಹೇಳಿದ್ನಲ್ಲ, ಅವರು ಒಂದು ಸಿನಿಮಾ ಮಾಡಿದ್ರು, ಅವಳೇ ನನ್ನ ಹೆಂಡತಿ ಅಂತ, 88. ಹಾಂ. ಆ ಸಿನಿಮಾನಲ್ಲಿ ನನಗೆ ಈ ಗೇಮಿಯ ರೋಲ್, ಕಾಶಿನಾಥ್ ಸ್ನೇಹಿತನ ರೋಲ್, ಇಟ್ಸ್ ಅ ಸ್ಮಾಲ್ ಕಾಮಿಡಿ ರೋಲ್. ಅದು ಚೆನ್ನಾಗಾಯಿತು. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. ಯಾವಾಗಲೂ ಅಷ್ಟೇ, ನಾವು ಮಾಡೋ ಸಿನಿಮಾ ಹಿಟ್ಟಾಗಬೇಕು, ಆಗಲೇ ನಾವು ರೆಕಗ್ನೈಸ್ ಆಗೋದು. ಹಿಟ್ ಆಗಿದ್ದಾರೆ ಕೇರ್ ಮಾಡೋಲ್ಲ. ನಾನು 500 ಸಿನಿಮಾ ಮಾಡಿದ್ದೀನಿ. ಇವಾಗ ಹೆಸರಿಗೆ ಹೇಳಿದ ತಕ್ಷಣ ಹೇಳೋದೇ ಒಂದು 5-6 ಸಿನಿಮಾ. ಬಿಕಾಸ್ ಅಷ್ಟೇ ಹಿಟ್ಟಾಗಿದ್ದು, ಮಿಕ್ಕಿದೆಲ್ಲ ಬಂದ ಪುಟ್ಟ ಓದ ಪುಟ್ಟ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗೆ ಅದು ಹಿಟ್ಟಾದಾಗ ಏನಾಯಿತು, ಓ ಇವನು ಕಾಮಿಡಿ ಮಾಡ್ತಾನೆ ಅನ್ನೋದು ಶುರುವಾಯಿತು. ಅವರೇ ನೆಕ್ಸ್ಟ್ ಇಮಿಡಿಯೇಟಾಗಿ ಇನ್ನೊಂದು ಸಿನಿಮಾ ಮಾಡಿದ್ರು, ಅವನೇ ನನ್ನ ಗಂಡ. ಅದರಲ್ಲಿ ನನಗೆ ಒಂದು ಸೆಕೆಂಡ್ ಹೀರೋ ರೋಲ್ ಕೊಟ್ಟರು. ಅಲ್ಲಿಂದ ಎಸ್ಟಾಬ್ಲಿಷ್ ಆಗೋಯ್ತು ಆ್ಯಸ್ ಎ ಕಾಮಿಡಿಯನ್. ಅಲ್ಲಿವರೆಗೂ ಸೈಕಲ್ಲೇ ಒಂದು 50 ಸಿನಿಮಾ ಮಾಡಿದ್ದೆ, ಏನೂ ಉಪಯೋಗವಿಲ್ಲ. ಅದೆಲ್ಲ ಸಣ್ಣ ಪುಟ್ಟ, ಯಾವುದೋ ಒಂದು ಲವ್ ಲೆಟ್ರ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆಡಿಷನ್ಗೆ ಇಲ್ಲಿ ಇದರೊಳಗೆ ಕಿನೋ ಥಿಯೇಟ್ರ್ ಪಕ್ಕ ಸನ್ಮಾನ್ ಅಂತ ಒಂದು ಹೋಟ್ಲಿದೆ, ಅಲ್ಲಿ ಹೋಗು, ಅಲ್ಲಿ ಅಸೋಸಿಯೇಟ್ ಇದ್ದಾರೆ, ಆಡಿಷನ್ಗೆ ಹೋಗು ಅಂದರೆ ಅಲ್ಲಿ ಹೋಗಿ ಮೀಟ್ ಮಾಡು ಅಂತ. ನಾವು ಹೋದೆ. ಏನ್ರಿ ನೀವು ಆ್ಯಕ್ಟ್ ಮಾಡ್ತೀರಾ, ಒಂದು ಸೀಕ್ವೆನ್ಸ್ ಹೇಳ್ತೀನಿ, ಆ್ಯಕ್ಟ್ ಮಾಡ್ತೀರಾ ಅಂದರು. ಮಾಡ್ತೀನಿ ಸರ್ ಅಂದೆ. ಹಾಂ, ನೀವು ವಿಲನ್ನು, ಓಕೆ. ಇವಳು ಇಲ್ಲಿ ಒಂದು ಹುಡುಗಿನ ಕಟ್ಟಾಕಿದ್ದೀರಾ, ಇವಳು ಸಾವುಕಾರ ಮೊಮ್ಮಗಳು, ತುಂಬ ದುಡ್ಡಿರೋಳು, ಓಕೆ. ಅವಳ ಫ್ರೆಂಡು ಬಡವಳು, ಓಕೆ. ಅವಳಿಗೆ ರೇಪ್ ಮಾಡೋಕ್ಕೆ ಹೋಗ್ತೀರ, ಆವಾಗ ಅವಳು ಬರ್ತಾಳೆ, ಬಡವರು ಬರ್ತಾಳೆ. ಬಂದ್ಬಿಟ್ಟು ಅಲ್ಲ, ಬಡವ್ರು ಕಟ್ಟಾಕಿರ್ತೀರ, ಸಾವುಕಾರ ಮಗಳು ಬರ್ತಾಳೆ. ಅವಳಿಗೆ ಹೇಳ್ಬೇಕು, ನೀನು ಏನು ಹೇಳ್ತೀಯ, ಇವಳು ನಾನು ರೇಪ್ ಮಾಡ್ತೀನಿ, ಆಮೇಲೆ ಇನ್ನೂ ರೇಪ್ ಮಾಡ್ತೀನಿ ಅಂತ ಹೇಳಬೇಕು, ಹೇಳು ನೋಡೋಣ. ನಾನು, ನೀನೇನಾ ಮಲ್ಲಿಗೆ ಮರು ಪಗದಸ್ತಾಗಿದೆಯಾ ಅಂದೆ. ತಕ್ಷಣ ಟಕ ಬರ್ಕೊಂಡ್ರು ಅದನ್ನು ಅವರು. ಅಲ್ಲಿ ಕಟ್ಟಾಕಿದ್ದೀನಲ್ಲ, ಕುಬೇರನ ಮೊಮ್ಮಗಳು ಅಮಲು, ಅವಳಿಗೂ ನಿನಗೂ ಇರೋ ವ್ಯತ್ಯಾಸ, ಮಲ್ಲಿಗೆ ಹೂಗೂ ಗುಲಾಬಿಗೂ ಇರೋ ವ್ಯತ್ಯಾಸ, ವಾಸನೆ ಇಲ್ಲಿರೋ ನಿನ್ನ ಸೌಂದರ್ಯ, ಶ್ರೀಮಂತಿಕೆ ಇಲ್ಲಿರೋ ನಿನ್ನ ಸೌಂದರ್ಯ, ವಾಸನೆ ಇಲ್ಲಿರೋ ಗುಲಾಬಿ ಹಾಗೆ ಆ್ಯಕ್ಟ್ ಮಾಡಿದೆ. ಫುಲ್ ಡೈಲಾಗೆಲ್ಲ ಬರ್ಕೊಂಬಿಟ್ರೆ, ಫಿಕ್ಸಾ ನೀನೇ ವಿಲನ್ ಕಾಣ ಈ ಸಿನಿಮಾಗೆ ಆದರು. ನಾನು ನನ್ನ ಲೈಫ್ ಸೆಟ್ಲಾಗೋಯ್ತು ಅಂತೆಲ್ಲ ಫುಲ್ ಖುಷು. ನಾನು ಹೋಗಿ ನನ್ನ ಫ್ರೆಂಡ್ಸಿಗೆ, ಗ್ರಾಫು, ಪ್ರಕಾಶ್ಗೆ, ಗುರು ವಿಲ್ಲನ್ ರೋಲ್ ಸಿಕ್ಬಿಡ್ತು ಗುರು, ಮಿಂಚದೆ ಇನ್ನು ಅಂತೆಲ್ಲ ಫುಲ್ಲು. ಅದಕ್ಕೆಲ್ಲ ತಯಾರಿ ಏನು ಮಾಡಬೇಕು ಅಂತೆಲ್ಲ ಕನಸು. ಕೂದಲೆಲ್ಲ ಇತ್ತು ಸರ್ ಅವರು? ಹಾಂ, ಕೂದಲಿತ್ತು. ನೋಡಿದ್ರೆ ಅದ್ರ ಡೈರೆಕ್ಟ್ರು ಬೇರೆ ಯಾವುದೋ ಊರಿಂದ ಬರೋರು ಒಂದು ವಿಲ್ಲನ್ ರೋಲ್ನ ಫಿಕ್ಸ್ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ನನಗಿಲ್ಲ ಟುಸ್ಸು. ಆಮೇಲೆ ಅವರು ಅಸೋಸಿಯೇಟು ಅವ್ರು ಫೋನ್ ಮಾಡಿಬಿಟ್ಟು, ನಿಮ್ಗೊಂದು ಸೀನ್ ರೋಲ್ ಇದ್ದೆ, ಬಂದು ಮಾಡ್ತೀರಾ ಅಂದರು. ನಾನು ಹೋಗಿ ಮಾಡಿದೆ, ಒಂದೇ ಒಂದು ಸೀನು ಲವ್ ಲೆಟ್ರಲ್ಲಿ. ಸುಂದರ್ ಕೃಷ್ಣ ಅರಸ್ ಜೊತೆ ಕಾಂಬಿನೇಷನ್ನು ಅಂದರು. ಸುಂದರ್ ಕೃಷ್ಣ ಅರಸನ್ನು ನೋಡ್ಬೋದು ಅಂತ ಹೋಗಿ ಮಾಡಿದೆ. ಕಾಸಿಲ್ಲ, ಕರಿಮಣಿ ಇಲ್ಲ. ಆಮೇಲೆ ಸಿನಿಮಾ ನೋಡಿದ್ರೆ ಆ ಸೀಕ್ವೆನ್ಸ್ಗೆ ನಾನು ಹೇಳಿದ ಡೈಲಾಗೇ ಇದೆ. ನಾನಿಲ್ಲ, ಬೇರೆಯವ್ರ ಕೈಲಿ ಓಡಿಸ್ತಾ ಇದ್ದಾರೆ ಅದೇ ಡೈಲಾಗ್. ಆ ಥರ ಸಣ್ಣ ರೋಲ್ ಮಾಡ್ತಾಯಿದ್ದೆ. ಅವಳೇ ನನ್ನ ಹೆಂಡತಿ ಆದಮೇಲೆ ಅವನೇ ನನ್ನ ಗಂಡ. ಅಲ್ಲಿಂದ ಆಚೆಗೆ ಬ್ಯಾಕ್ ಟು ಬ್ಯಾಕ್ ಆ್ಯಕ್ಟ್ ಉಂಟು. ಹೆಂಗೆ ಅಂದರೆ, ಐ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ಕಮ್ಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ಸಾಯಿ ಪ್ರಕಾಶ್ ಜೊತೆ ಒಂದು 17 ಸಿನಿಮಾ ಮಾಡಿದೆ. ಆಮೇಲೆ ಭಾರ್ಗವ ಅವ್ರ ಕಾಂಟ್ಯಾಕ್ಟ್ ಬಂತು. ಅಂದರೆ ಆ ಸಿನಿಮಾಯಿಂದನೇ ರೆಕಗ್ನೈಸೇಷನ್ ಸಿಕ್ಕಿದ್ದೆ ಅಲ್ಲಿಂದ. ಭಾರ್ಗವ ಅವ್ರ ಜೊತೆ ಒಂದು 8-9 ಸಿನಿಮಾ ಮಾಡಿದ್ದೀನಿ. ಸೊ ಆ ಥರ ನಡೆಯೋಕ್ಕೆ ಶುರುವಾಯಿತು, ಎಸ್ಟಾಬ್ಲಿಷ್ ಆದೆ. ಅಷ್ಟೊತ್ತಿಗೆ ಮಾಲ್ಗುಡಿ ಡೇಸ್ ಎಲ್ಲ ಮಾಡಾಗಿತ್ತಾ? ಹಾಂ, ಮಾಲ್ಗುಡಿ ಡೇಸ್ ಸೈಮಲ್ಟೇನಿಯಸ್ ಆಗಿ ಆಗ್ತಾಯಿತ್ತು. ಅದು ಪ್ಯಾರಲಲ್ಲಿ. ಪ್ಯಾರಲಲ್ಲಿ
ಹೆಂಗೆ ಸರ್? ಮಾಲ್ಗುಡಿ ಡೇಸಲ್ಲಿ ಒಂದು ಎಪಿಸೋಡ್ ಆ್ಯಕ್ಟ್ ಮಾಡಿದೆ. ಡಬ್ಬಿಂಗು ತುಂಬ ಎಪಿಸೋಡಿಗೆ ಮಾಡಿದ್ದೀನಿ. ಹಿಂದಿ ಆ್ಯಂಡ್ ಇಂಗ್ಲೀಷು ಡಬ್ಬಿಂಗ್ ತುಂಬ ಎಪಿಸೋಡಿಗೆ ಮಾಡಿದ್ದೀನಿ ನಾನು. ಒಂದು ಬೇರೆ ಆರ್ಟಿಸ್ಟ್ಗಳಿಗೆ, ಬೇರೆ ಆರ್ಟಿಸ್ಟ್ಗಳು ಆ್ಯಸ್ ಅ ಡಬ್ಬಿಂಗ್ ಆರ್ಟಿಸ್ಟ್. ಶಂಕರ್ ನಾಗ್ ಅವ್ರ ಜೊತೆಗೆ ಅವರ ಡೈರೆಕ್ಷನ್ನಲ್ಲಿ ಆ್ಯಕ್ಟ್ ಮಾಡಿದಿರಿ ಅಂದರೆ? ಅವ್ರ ಡೈರೆಕ್ಷನಲ್ಲಿ ಮಾಡಿದ್ದು ಮಾಲ್ಗುಡಿ ಡೇಸ್ ಒಂದೇ ಅದೊಳ್ಳೆ. ಬಟ್ ಶಂಕರ್ ನಾಗ್ ಜೊತೆ ಆ್ಯಸ್ ಎ ಕೋ ಆ್ಯಕ್ಟರ್ ಮಾಡಿದ್ದೀನಿ. ನರಸಿಂಹ ಮಾಡಿದ್ದೀನಿ, ಆಮೇಲೆ ಇದು ಮಾಡಿದ್ದೀನಿ, ನಿಗೂಢ ರಹಸ್ಯ, ಹಿಂಗೆ ಒಂದಷ್ಟು ಸಿನಿಮಾಗಳು ಮಾಡಿದೆ. ಬಟ್ ನನ್ನ ಶಂಕರ್ನಾಗ ಇದು ಅಂದರೆ ಅದೇ ವಿ ಹ್ಯಾಡ್ ಎ ಡಿಫ್ರೆಂಟ್ ಬಾಂಡಿಂಗ್. ಕಾಲೇಜ್ ಲೆವೆಲಿಂದ ಅವ್ರು ನೋಡಿದ್ರಲ್ವಾ, ಸೊ ಅದು ಬೇರೆ ಥರನೇ ಬಾಂಡಿಂಗ್ ಇತ್ತು. ಇನ್ಫ್ಯಾಕ್ಟ್ ಯು ವಿಲ್ ಬಿ ಸರ್ಪ್ರೈಸ್ಡ್, ನಾನು ಮದುವೆ ಆಗಿದ್ದು November 9, ಶಂಕರ್ನಾಗ್ ಹುಟ್ಟಿದಬ್ಬ November 9, ಶಂಕರ್ನಾಗ್ ವೆಡ್ಡಿಂಗ್ ಆ್ಯನಿವರ್ಸರಿ November 9. ಸೊ ಆ ಲೆವೆಲ್ ತನಕ ಸಿಂಕ್ ಆಗಿತ್ತು ಅದು. ದಟ್ ಡೇ ಸರ್ ವಿಷಯ ಬರುತ್ತೆ, ಆಕ್ಸಿಡೆಂಟ್ ಆಯ್ತಂತೆ ದಾವಣಗೆರೆ ಹತ್ರ. ಓ ದ್ಯಾಟ್ ಈಸ್ ಐ ವಾಸ್ ಇನ್ ದಾವಣಗೆರೆ. ಅದಕ್ಕೆ ಹಿಂದಿನ ದಿವಸದ ಕಥೆ ಹೇಳಬೇಕು. ಆಕ್ಸಿಡೆಂಟ್ ಆಗಿದ್ದು ಹರಿಹರದಲ್ಲಿ. ದಾವಣಗೆರೆಯಿಂದ ಆನೆಗುಂದಿ ಅಂತ ಒಂದು ಊರಿದೆ. ದಾವಣಗೆರೆಯಿಂದ ಒಂದು 10 ಕಿಲೋಮೀಟ್ರ್ ಮುಂಚೆ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು. ಅದಕ್ಕೆ ಪ್ರೀವಿಯಸ್ ಈವ್ನಿಂಗು ನಾನು ನಿಗೂಢ ರಹಸ್ಯ ಡಬ್ಬಿಂಗ್ ಮಾಡ್ತಾಯಿದ್ದೆ. ಇವರು ಸಾಂಗ್ನ ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಬಂದರು ನಾಗರಾಗೆ. ಆವಾಗ ನನ್ನ ಡಬ್ಬಿಂಗ್ ನಿಲ್ಲಿಸ್ಬಿಟ್ಟು ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ನಾನು ಇಲ್ಲ ಸಾರ್ 9 ಗಂಟೆಗೆ ನಂಗೆ ಬಸ್ ಇದೆ, ನಾನು ಹೋಗ್ಬೇಕು ದಾವಣಗೆರೆಗೆ. ಇರೋ ಒಂದು ಅರ್ಧ ಗಂಟೆ ಮಾಡ್ಕೋತೀನಿ ಸಾರ್, ನನ್ನದೇ ಒಂದು ಅರ್ಧ ಗಂಟೆ ಮುಗಿದೋಗುತ್ತೆ ಸರ್, ಒಂದು ಕೂತ್ಕೊಳ್ಳ ಮಾಡ್ತೀನಿ ನೀನು ಒಳ್ಳೆ ಅಂದ್ಬಿಟ್ಟು ಅವರು ರೆಕಾರ್ಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ನಾವೆಲ್ಲ ವೆಯ್ಟಿಂಗು. ಅವರೆಲ್ಲ ರೆಕಾರ್ಡಿಂಗ್ ಒನ್ ಅವರ್ ಆಯ್ತದು. ರೆಕಾರ್ಡಿಂಗ್ ಮುಗಿಸ್ಕೊಂಡು ಅವ್ರು ಹೊರಟರು. ಆಮೇಲೆ ನಾನು ಡಬ್ಬಿಂಗ್ ಏನೋ ಹಂಗೆ ಹಿಂಗೆ ಮಾಡಿ ಮುಗಿಸಿ ಡೈರೆಕ್ಟಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ನಾನು ದಾವಣಗೆರೆಗೆ ಹೋದೆ. ನಾಗಪ್ರಕಾಶ್ ಅಂತ, ಡಾಕ್ಟರ್ ನಾಗಪ್ರಕಾಶ್ ಅಂತ ದಾವಣಗೆರೆಯಲ್ಲಿದ್ದಾರೆ. ಅವರು ಹೀ ಈಸ್ ಎ ಪ್ರೊಡ್ಯೂಸರ್ ಆಲ್ಸೋ, ಪ್ರೊಡ್ಯೂಸರ್ ಆ್ಯಂಡ್ ಫೈನಾನ್ಷಿಯಲ್. ನೀವು ಯಾವ ಸಿನಿಮಾಗೆ ಸಂಬಂಧಪಟ್ಟಂಗೆ ಹೊರಟಿದ್ದು? ನಾನು ದಾವಣಗೆರೆಯವನು. ಓಕೆ ಓಕೆ. ಸೊ ಅವ್ರನ್ನ ಮೀಟ್ ಮಾಡಿ ಯಾವುದೋ ಒಂದು ಸಿನಿಮಾ, ಕಾಶಿನಾಥ್ ಅಂತ ಒಬ್ಬ ಇನ್ನೊಬ್ಬರು ಪ್ರೊಡ್ಯೂಸರ್ ಇದ್ದಾರೆ ದಾವಣಗೆರೆಯಲ್ಲಿ, ಅವರೆಲ್ಲ ಸೇರ್ಕೊಂಡು ಸಿನಿಮಾ ಮಾಡೋರು. ಅವ್ರ ಜೊತೆ ಒಂದು ಅಪ್ಲಿಕೇಶನ್ ಹಾಕೋದು ಇವೆಲ್ಲ ಇರ್ತದಲ್ಲ ಪ್ರೊಡ್ಯೂಸರ್, ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ನಾನು ಬರ್ತೀನಿ ಸರ್ ದಾವಣಗೆರೆಗೆ ಅಂತೆಲ್ಲ ಹೇಳಿದ್ದೆ. ಹೋಗಿದ್ದೆ ನಾನು. 4 ಗಂಟೆಗೆ ನಾಗಪ್ರಕಾಶ್ ನಮ್ಮ ಮನೆಗೆ ಫೋನ್ ಮಾಡಿದ್ರು. ಬಂದು ಈ ಥರ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ನಾನು ಹೋಗ್ತಾಯಿದ್ದೀನಿ, ನೀ ಬರ್ತೀಯಾ, ಬಾಡಿ ಶಿಫ್ಟ್ ಮಾಡೋಕ್ಕೆ ಹೋಗ್ಬೇಕು, ಬರ್ತೀಯಾ ಅಂತ ಕೇಳಿದ್ರು. ಬರ್ತೀನಿ ಸರ್ ಅಂದೆ. ಅವ್ರು ಬಂದು ನನ್ನನ್ನು ಕರ್ಕೊಂಡು ನಮ್ಮ ಮನೆ ದಾವಣಗೆರೆ ಕಾಟನ್ ಮಿಲ್ ಕಾಲೋನಿ, ಅದು ಬ್ಯಾಂಗ್ಳೂರು ಬಾಂಬೆ ರೋಡೇ, ಅದು ಮೇನ್ ರೋಡೇ, ಅದು NH4 ಸೇಮ್ ರೋಡ್. ಸೊ ಅವ್ರು ನಮ್ಮ ಮನೆ ಪಾಸಾಗಿ ಆನೆಗುಂದಿಗೆ ಹೋಗ್ಬೇಕು. ಸೊ ಅವ್ರು ಬಂದು ನನ್ನ ಕರ್ಕೊಂಡು ವಿ ವೆಂಟ್ ದ ಆಕ್ಸಿಡೆಂಟ್ ಸ್ಪಾಟ್. ಶಂಕರ್ನಾಗ್ ಅವ್ರ ಬಾಡಿನ ಶಿಫ್ಟ್ ಮಾಡಿ ಚಿಟಗೇರಿ ಹಾಸ್ಪಿಟ್ಲ್ಗೆ ಪೋಸ್ಟ್ ಮಾರ್ಟಮ್ ಶಿಫ್ಟ್ ಮಾಡಿ, ಇವ್ರನ್ನ ಅರುಂಧತಿ ನಾಗ್ನ ಆಮೇಲೆ ಮಗಳನ್ನ ಚಿಟಗೇರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸಿ ಎಲ್ಲ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಬಾಡಿ ಕಳಿಸಿದ್ದು. ಸೊ ಐ ವಾಸ್ ದೇರ್. ನನಗೆ ಭಾಳ ದಿನ ಒಂದು ಗಿಲ್ಟ್ ಕಾಡ್ತು. ನಾನು ಅವತ್ತು ಹಠ ಮಾಡಿ, ನಾನು ಡಬ್ಬಿಂಗ್ ಮಾಡಿದ್ಮೇಲೆ ಲೀವ್ ರೆಕಾರ್ಡ್ ಮಾಡಿ ಅಂತ ಹೇಳಿದರೆ 1 hour ಮುಂದಕ್ಕೆ ಹೋಗ್ಬಿಟ್ರದು. 1 hour ಆಗಿದ್ರೆ ಬಹುಶಃ ಈ ವುಡ್ ನಾಟ್, ಆ ಸಮಯ ಕಳೆದು ಹೋಗ್ತಿತ್ತೆ. ಆ ಥರ ಏನೇನೋ ತಲೆಗೆ ಬಂದು ತುಂಬ ಒಂದು 3 ತಿಂಗಳು ಬೇಕಾಯ್ತು ನನಗೆ ಟು ಕಮ್ ಔಟ್ ಆಫ್ ದಟ್ ಟ್ರಾಮಾ ಒಂಥರ. ಅಷ್ಟೊತ್ತಿಗೆ ಮದುವೆ ಎಲ್ಲ ಆಗಿತ್ತು ಸರ್? ಹಾಂ, ಮದುವೆ ಆಗಿರಲಿಲ್ಲ, ಮದುವೆ ಆಮೇಲೆ ಆಗಿದ್ದು. ಅದೇ ವರ್ಷ ಮದುವೆ ಆಗಿದ್ದು. ಓಕೆ. ಇದು ನಾವು November 9, ಐ ಥಿಂಕ್ ಅಕ್ಟೋಬರಲ್ಲಿ ಹಿ ಪಾಸ್ಟ್ ಅವೇ. September 30th ಹಿ ಪಾಸ್ಟ್ ಅವೇ. November 9 ವಾಸ್ ಮೈ ಮ್ಯಾರೇಜ್. ನನ್ನ ಮದುವೆಗೆ ಅನಂತ್ನಾಗ್ ಕೇಮ್. ಅವರು ಹಿ ಕೇಮ್. ಇವತ್ತು ಶಂಕರ್ ಹುಡ್ದಬ್ಬ, ಇವತ್ತು ಅವನ ವೆಡ್ಡಿಂಗ್ ಆ್ಯನಿವರ್ಸರಿ, ನಾನು ಐ ಕಡ್ ನಾಟ್ ಮಿಸ್ ಯುವರ್ ವೆಡ್ಡಿಂಗ್ ಆ್ಯನಿವರ್ಸರಿ, ಅದಕ್ಕೆ ಬಂದೆ ಅಂತ. ಹಿ ಕೇಮ್ ಟು ಮೈ ವೆಡ್ಡಿಂಗ್. ನೀರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರಿ ಸರ್, ಸಕ್ಸಸ್ಫುಲ್ ಆ್ಯಕ್ಟ್ರಾಗಿ ಎಲ್ಲ ಸ್ಮೂತಾಗಿ ಕೂಲಾಗಿ ನಡೀತಾ ಇತ್ತು. ಈ ಗ್ಯಾಪಲ್ಲಿ ನೀವು ಸಿನಿಮಾ ಪ್ರೊಡಕ್ಷನ್ಗೆ ಏನಾದರೂ ಬಂದರೆ? ಸಿನಿಮಾ ನಾನು ಪ್ರೊಡಕ್ಷನ್ ಮಾಡಲಿಲ್ಲ, ನಾನು ಡೈರೆಕ್ಟ್ ಮಾಡಿದೆ ಒಂದು ಸಿನಿಮಾ. ಪ್ರೀತಿಯಲ್ಲಿ ಇರೋ ಸುಖ ಅಂತ ಒಂದು ಸಿನಿಮಾ ಮಾಡಿದೆ. ರಮೇಶ್ ಅರವಿಂದ್ ವಾಸ್ ದ ಹೀರೋ, ರುಚಿತಾ ಪ್ರಸಾದ್ ಅಂಥೇಳಿ ಹೀರೋಯಿನ್.
ಸೊ ಒಂದು ಕಾಮಿಡಿ ರೊಮ್ಯಾಂಟಿಕ್ ಕಾಮಿಡಿ ಸಬ್ಜೆಕ್ಟ್ ಮಾಡಿದೆ. ಅದು ಸುಮಾರು 90% ಮುಗೀತು ಸಿನಿಮಾ. ಒಂದು ಹಾಡುಗಳ ಬ್ಯಾಲೆನ್ಸ್ ಇತ್ತು, 4 ಹಾಡು. ಆಮೇಲೆ ಕ್ಲೈಮ್ಯಾಕ್ಸು, ಪ್ರೀ ಕ್ಲೈಮ್ಯಾಕ್ಸ್ ಸೀನು ಬ್ಯಾಲೆನ್ಸ್ ಇತ್ತು. ಸಮಥಿಂಗ್ ವೆಂಟ್ ರಾಂಗ್. ನಮ್ಮ ಪ್ರೊಡ್ಯೂಸರ್ಗೂ ಫೈನಾನ್ಷಿಯರ್ಗೂ ಒಂದು ಜಗಳ ಸ್ಟಾರ್ಟಾಗಿ ಸಿನಿಮಾ ನಿಂತೋಯ್ತು. ಆಮೇಲೆ ಅದು ಇಟ್ ಡಿಡ್ ನಾಟ್ ಟೇಕ್ ಆಫ್. ನಾನು ಇದು ಒನ್ಸ್ ಬಿಟನ್ ಟ್ವೈಸ್ ಶೈ ಅಂತಾರಲ್ವ, ಇನ್ನು ನಾವು ಇದು ನಮ್ಮದಲ್ಲ, ಇದು ಕಪ್ ಆಫ್ ಟೀ, ಸಿನಿಮಾ ನಮ್ಮ ಕಪ್ ಆಫ್ ಟೀ ಅಲ್ಲ ಅಂತ ಡಿಸೈಡ್ ಮಾಡಿ ಐ ಡಿಸೈಡ್ ಟು ಟೇಕ್ ಟೆಲಿವಿಷನ್ ಸೀರಿಯಸ್ಲಿ. ಸೊ ಐ ಸ್ಟಾರ್ಟೆಡ್ ಡೈರೆಕ್ಟಿಂಗ್ ಫಾರ್ ಟೆಲಿವಿಷನ್, ಸ್ಟಾರ್ಟೆಡ್ ಪ್ರೊಡ್ಯೂಸಿಂಗ್ ಫಾರ್ ಟೆಲಿವಿಷನ್. ಅಲ್ಲಿವರೆಗೂ ಪ್ರೊಡ್ಯೂಸರ್ ಆಗಿರೋ ಫೈನಲ್ ಕಟ್ ಪ್ರೊಡಕ್ಷನ್, ಬರೀ ಡೈರೆಕ್ಷನ್ ಮಾಡ್ತಿದ್ದೆ. ಆಮೇಲೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಆಚೆಗೆ ಸ್ಟಿಲ್ ಇನ್ ಟೆಲಿವಿಷನ್. ಮೊದಲು ಪಾಪ ಪಾಂಡು. ಹಾಂ, ಅದಕ್ಕೆ ಮುಂಚೆ ದೂರದರ್ಶನಕ್ಕೆ ಮಾಡಿದೆ ನಾನು, ಪ್ರೊಡಕ್ಷನ್ಸ್ ಮಾಡಿದೆ. ಫೈನಲ್ ಕಟ್ ಮಾಡಿದಾಗ ಪಾಪ ಪಾಂಡುಗಿಂತ ಮುಂಚೆ ETVಗೆ ಸೂರ್ಯ ಶಿಕಾರಿ ಅಂತ ಮಾಡಿದೆ. ETVಯಲ್ಲಿ ಟೆಲಿಕಾಸ್ಟ್ ಆದಂಥ ಮೊದಲನೇ ಧಾರಾವಾಹಿ ಸೂರ್ಯ ಶಿಕಾರಿ. ಅದನ್ನು ನಾನು ಡೈರೆಕ್ಟ್ ಮಾಡಿದೆ. ಇಟ್ ವಾಸ್ ಅ ಡಿಟೆಕ್ಟಿವ್ ಸೀರಿಯಲ್. 50 ಎಪಿಸೋಡ್ ಏನೋ ಮಾಡಿದೆ ನಾನು ಅದನ್ನು. ಸೊ ಅದಾದಮೇಲೆ ಪಾಪ ಪಾಂಡು ಮಾಡಿದ್ದು. ಅದಾದಮೇಲೆ ETVನವರು ಕಾಮಿಡಿ ಸೀರಿಯಲ್ ಮಾಡ್ತೀಯಾ ಅಂಥೇಳಿ, ಡೈಲಿ ಮಾಡ್ತೀನಿ ಅಂಥೇಳಿ, ಹಂಗೆ ಪಾಪ ಪಾಂಡು ಸ್ಟಾರ್ಟ್ ಆಯಿತು. ಅದಕ್ಕೆ ಮುಂಚೆ ನೀವು 92 ಸರ್ ಮೊದಲ ಕುಕ್ಕರಿ ಶೋ ನಳಪಾಕ? ಯಾ 92 ಚಂದನ ಇದಕ್ಕೆ ಡಿಡಿಗೆ ಅವಾಗ ಯಾವುದು ಕುಕ್ಕರಿ ಶೋನೇ ಇರಲಿಲ್ಲ. ಇಂಡಿಯಾಸ್ ಒನ್ ಆಫ್ ದ ಫಸ್ಟ್ ಅನ್ನೋ ಥರ, ಅಂದರೆ ಕುಕ್ಕರಿ ಶೋನೇ ಇರಲಿಲ್ಲ. ಯಾರಿಗೂ ಅದು ಐಡಿಯಾನೇ ಇರಲಿಲ್ಲ. ನಾವು ಒಂದು ಸೆಟ್ ಹಾಕ್ಬಿಟ್ಟು ಶೂಟ್ ಮಾಡಿದ್ದು. ಶಶಿಧರಡಪ್ಪ ಸೆಟ್ ಹಾಕ್ಕೊಟ್ಟಿದ್ರು ನನಗೆ, ಅಡುಗೆ ಮನೆ ಸೆಟ್ಟು. ಅಲ್ಲಿಂದ ಜನ ಮರ್ತೋಗ್ಬಿಟ್ರು ನಾನು ಆ್ಯಕ್ಟ್ರ್ ಅಂತ. ದೇ ಥಾಟ್ ಐ ಆಮ್ ಅ ಕುಕ್. ಎಸ್. ಬಟ್ ನಿಮ್ಗೆ ಯಾಕೆ ಬಂತು ಸರ್ ಅಡುಗೆ ಇದು? ಹೆಸರಲ್ಲಿ ಸಿಹಿ ಇದೆ ಅಂತ ಏನೋ ಅದು ಮಾಡ್ಬಿಡೋದು? ಇಲ್ಲ, ಅದು ಹೆಂಗೆ ಅಂದರೆ, ನಾನು ಒಂದು ದಿವಸ ರೇಡಿಯೋ ಕೇಳ್ತಾ ಇದ್ದೆ. ನಮ್ಮನ್ನೊಂದು ಹಳೇ ರೇಡಿಯೋ ಇತ್ತು. ಅದನ್ನ ಇದರೊಳಗೆ ಬೆಂಗಳೂರು ಆಕಾಶವಾಣಿಯಲ್ಲಿ ಅಡಿಗೆ ಕಾರ್ಯಕ್ರಮ ಬಂತು. ಇವತ್ತು ಬಿಸಿಬೇಳೆ ಬಾತ್ ಮಾಡುವುದನ್ನು ಹೇಳಿಕೊಡ್ತಾರೆ, ನಮ್ಮೊಂದಿಗಿದ್ದಾರೆ ಅಂತ ಯಾರೋ ಸಮ್ ಲೇಡಿ. ಅವರು ಮೊದಲು ಪುಡಿಯನ್ನು ಮಾಡ್ಕೋಬೇಕು ಅಂದ್ಬಿಟ್ಟು ಅವರೆಲ್ಲ ಹೇಳಿದ್ರು. ನಾನು ಇದನ್ನು ವಿಷುವಲ್ ತೋರಿಸ್ಬೇಕಲ್ವ, ಇದನ್ನು ಈ ಕೇಳ್ಕೊಂಡು ಏನು ಮಾಡೋದು, ಇದು ರೆಕಾರ್ಡ್ ಆಗೋದಿಲ್ಲ ಇದು ಅಂತ ಆವಾಗ ಫ್ಲ್ಯಾಶ್ ಆಯಿತು. ಯಾರು ಮಾಡಿಲ್ಲ, ಇದನ್ನು ಮಾಡಬೇಕು ಅಂತ. ಹೆಂಗೆ ಮಾಡೋದು ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಮದುವೆ ಮನೆಯಲ್ಲಿ 3 ಕ್ಯಾಮ್ರಾ 4 ಕ್ಯಾಮ್ರಾ ಇಟ್ಕೊಂಡು ಅಲ್ಲೇನೋ ಎಡಿಟ್ ಮಾಡಿಕೊಂಡು ರೆಕಾರ್ಡ್ ಮಾಡೋರಲ್ಲ, ಅವ್ರನ್ನ ಹಿಡ್ದೆ. ಸೊ ಈ ಥರ 3 ಕ್ಯಾಮ್ರಾ ಇಟ್ಕೊಂಡ್ರೆ ನೀವು ಎಡಿಟ್ ಮಾಡಿಕೊಡ್ತೀಯಾ ಆನ್ಲೈನ್ ಥರ, ಅಂದರೆ ಆನ್ಲೈನ್ ಅನ್ನೋ ಪದಾನೂ ಗೊತ್ತಿಲ್ಲ. ಸರಿ, ಮಾಡ್ತೀವಿ ಸರ್. ಸರಿ, ಶಶಿಧರಡಪ್ಪನ ಕಾಂಟ್ಯಾಕ್ಟ್ ಮಾಡಿ ಒಂದು ಸೆಟ್ ಹಾಕ್ಸಿ ಕಂಠೀರವ ಸ್ಟುಡಿಯೋದಲ್ಲಿ ಅಡುಗೆ ಮಾಡಿಬಿಟ್ಟೆ. ಎಲ್ಲಿಗೆ ಏನು ಅಂತಿಲ್ಲ, ದೂರದರ್ಶನ್ಗೆ. ಸೊ ಮಾಡಿದ್ದು ಅದು ಸಿಕ್ಕಾಪಟ್ಟೆ ಕ್ಲಿಕ್ ಆಗೋಯ್ತು. ಜನ ಮರ್ತೇ ಹೋದ್ರು ನಾನು ಆ್ಯಕ್ಟ್ರು ಅಂತ, ಇವನು ಅಡುಗೆವನು ಅಂದ್ಕೊಂಬಿಟ್ರು. ಮೊದಲೆಲ್ಲ ಮದುವೆ ಮನೆಗೆ ಹೋದರೆ ಆ ಸಿನಿಮಾಲಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು ಅನ್ನೋರು, ಇವಾಗ ಅದೇನ್ರಿ ನೀವು ಬೇರೆ ಥರನೇ ಮಾಡ್ತೀರಾ ಬೋರ್ಡ್ ಉಪ್ಪಿಟ್ಟು ಅಂತ. ಅದನ್ನು ನಮ್ಮಲ್ಲಿ ಮಾಡಿದೆ, ಇವಾಗ ಎಲ್ಲ ನಮ್ಮ ಯಜಮಾನ್ರು ಬೋರ್ಡ್ ಉಪ್ಪಿಟ್ಟೆ ಮಾಡು ಅಂತಾರೆ ಅಂತೆಲ್ಲ. ಇದೇನೇ ಇದು ನನ್ನ ಹಣೆ ಬರೋ ಆ್ಯಕ್ಟಿಂಗ್ ಎಲ್ಲ ಮರ್ತೇ ಬಿಟ್ಟಿದ್ದಾರೆ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ಗೆ ನಾನು ಕಂಠೀರವ ಸ್ಟುಡಿಯೋಲ್ಲಿ ಮಾಡ್ತಿದ್ನಲ್ಲ, ಪಕ್ಕದಲ್ಲಿ ಸಿನಿಮಾ ಶೂಟಿಂಗ್ಗಳೆಲ್ಲ ನಡೆಯೋದು. ಸೊ ಅಲ್ಲಿ ಯಾರು ಆರ್ಟಿಸ್ಟ್ ಬರ್ತಾರೋ ಬಾಮ್ಮ ಟೇಸ್ಟ್ ಮಾಡು ಬಾ ಅಂತ ಅವ್ರು ಕರ್ಕೊಂಬರೋದು. ನಾವು ಮಾಡಿದ ಅಡುಗೆನ ಅವ್ರಿಗೆ ಕೊಡೋದು. ಅವ್ರು ತಿಂದ್ಬಿಟ್ಟು ಚೆನ್ನಾಗಿದೆ ಅಂಥೇಳಿ ಅದನ್ನು ಶೂಟ್ ಮಾಡ್ಕೊಂಬಿಡೋದು, ಅದು ಎಡಿಟ್ ಮಾಡಿ ಹಾಕೋದು. ಹಿಂಗೆ ಮಾಡ್ತಾಯಿದ್ದೆ. ಸೆಲೆಬ್ರಿಟಿ ಎಂಟ್ರಿನೂ ಆಯಿತು. ಸೆಲೆಬ್ರಿಟಿ ಎಂಟ್ರಿ ಇತ್ತು. ಅವೆಲ್ಲ ನಮ್ಮ ತಲೆಯಲ್ಲಿ ಅವೆಲ್ಲ ಇಲ್ಲ. ಏನಂದರೆ ಮಜಾ ಇರುತ್ತೆ ನಮ್ಮ ಆರ್ಟಿಸ್ಟ್ಗಳಿಗೆ ಮಾಡಿಕೊಟ್ರೆ ಅಂತ. ಆ ಟೈಮಲ್ಲಿ ನಾವು ಒಂದು ಹೀರೋಯಿನ್ ಬಂದಳು, ಆಕೆಗೆ ಬಾಮ್ಮ ಒಂದು ಟೇಸ್ಟ್ ಮಾಡು. ಟೇಸ್ಟ್ ಮಾಡಿದ್ಲು. ಟೇಸ್ಟ್ ಮಾಡಿಬಿಟ್ಟು ನಾನು ಗೋಬಿ ಮಂಚೂರಿ ಮಾಡಿದ್ದೆ. ಅಲ್ಲಿವರೆಗೂ ಯಾರಿಗೂ ಗೋಬಿ ಮಂಚೂರಿ ಅಂದರೆ ಗೊತ್ತಿರಲಿಲ್ಲ. ನಾನು ಯಾವುದೋ ಮನೇಲಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಮನೆಯವ್ರು ಮಾಡಿಕೊಟ್ಟಿದ್ರು, ಅವ್ರ ಹತ್ರ ಕಲ್ತ್ಕೊಂಬಿಟ್ಟು ನಾನು ಅದನ್ನು ಮಾಡಿ ಅದನ್ನು ತೋರಿಸ್ಬೇಕು ಅಂತ ಗೋಬಿ ಮಂಚೂರಿ ಮಾಡಿದೆ. ಅದು ಅವಳಿಗೆ ತುಂಬ ಇಷ್ಟ ಆಗ್ಬಿಡ್ತು.
ಅವಳು ಏನು ಮಾಡಿದ್ಲು, ಎಲ್ಲರಿಗೂ ಹೇಳ್ಕೊಂಬಿಡ್ಲು, ಚಂದ್ರು ಏನು ಚೆನ್ನಾಗಿ ಮಾಡ್ತಾನೆ ಅಂತ. ಇದಾಗಿ ಎಷ್ಟೋ ವರ್ಷ ಆದಮೇಲೆ ನಾನು ಬಿಟ್ಬಿಟ್ಟೆ, ಕಾರ್ಯಕ್ರಮ ಬೇಡ ಇದು ಅಂತ ಡ್ರಾಪ್ ಮಾಡಿಬಿಟ್ಟೆ. ಸೊ ಬೈ 1993 ಎಂಡ್ ಐ ಹ್ಯಾಡ್ ಸ್ಟಾಪ್ಡ್, ಮಾಡೋದು ಬೇಡ ಅಂತ. ಅದಾಗಿ 2006 ಸುವರ್ಣದವರಿಗೆ ಆ ಆರ್ಟಿಸ್ಟು ಸಿಹಿ ಕೈ ಚಂದ್ರು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಅಂತ. ಅಷ್ಟೊಂದು ನಾನು ಸಿಹಿ ಕೈ ಚಂದ್ರು ಐ ವಾಸ್ ಪಾಪ್ಯುಲರ್. ಪಾಪ ಪಾಂಡು ಮಾಡಿದ್ದೆ, ಸೀರಿಯಲಲ್ಲಿ ಮಾಡಿದ್ದೆ, ಐ ವಾಸ್ ಪಾಪ್ಯುಲರ್, ಸೂಪರ್ ಡೂಪರ್ ಹಿಟ್ಸ್ ಎಲ್ಲ. ಸೊ ಸೆಲೆಬ್ರಿಟಿ ಶೆಫ್ ಥರ ಆಗುತ್ತೆ ಅಂದ್ಬಿಟ್ಟು ನನ್ನನ್ನು ಕರೆದ್ರು. ವಿನೋದ್ ಅಂತ ಹೇಳಿ, ವಿನೋದ್ ಚಮತ್ ಅಂತ ಸುವರ್ಣದವ್ರು, ಅವ್ರು ಕರೆದ್ಬಿಟ್ಟು ನಿನ್ನ ಅಡುಗೆ ಕಾರ್ಯಕ್ರಮ ಮಾಡಬೇಕು ಅಂದರು. ನಾನೇನು ಚಾನ್ಸ್ ಮಾಡೋದಿಲ್ಲ ಅಂತ. ಇಲ್ಲ ನೀವು ಮಾಡಿ. ನಿಮಗೆ ಗೊತ್ತಿಲ್ಲ ಸರ್, ಜನ ನಾನು ಆ್ಯಕ್ಟ್ರ್ ಅನ್ನೋದು ಮರ್ತೋಗ್ಬಿಟ್ಟು ಅಡುಗೆವನು ಅಂದ್ಕೊಂಬಿಟ್ಟಿದ್ರು, ಭಾಳ ಕಷ್ಟ ಆಗುತ್ತೆ, ಐಡೆಂಟಿಟಿ ಕ್ರೈಸಿಸ್ ಆಗ್ಬಿಡುತ್ತೆ, ಆಗೋದಿಲ್ಲ ಅಂತ. ಇವಾಗೇನೋ ಅದು ಇದು ಮಾಡ್ಕೊಂಡು ಸ್ವಲ್ಪ ಹೆಸರು ಮಾಡಿದ್ದೀನಿ. ಇಲ್ಲ ನೀವು ಮಾಡಿ ಅಂತ ಅವರು ಒಂದೇ ಬಲವಂತ. ಕೊನೆಗೆ 50 ಎಪಿಸೋಡ್ ಮಾಡ್ತೀನಿ, ಆಮೇಲೆ ನೀವು ಯಾರು ಕೆಲವ್ರು ಮಾಡಿಸ್ಕೊಳ್ಳಿ ಅಂತ ಒಪ್ಕೊಂಬಿಟ್ಟು, ನನ್ನ ಫ್ರೆಂಡ್ಸ್ ಎಲ್ಲ, ನನ್ನ ಪಾರ್ಟ್ನರ್ಸು ಫೈನಲ್ ಕಟ್ಟಲ್ಲಿ, ಯಾತಕ್ಕೆ ಬಿಡ್ತೀಯ ಒಂದು ಪ್ರೋಗ್ರಾಮ್ನ, ಯಾಕೆ ಬಿಡ್ತೀಯ, ಮಾಡು ಅಂತ. ಆಯಿತು ಅಂದ್ಬಿಟ್ಟು ನಾವೇ ಒಂದು ಸೆಟ್ ಹಾಕಿ ಬೊಂಬಾಟ್ ಭೋಜನ ಶುರು ಮಾಡಿದೆ. ಇವತ್ತಿನ ತನಕ ಸೌಟ್ ಇಡೋಕ್ಕೆ ಆಗಿಲ್ಲ, ಕೆಳಗಡೆ ಕೈಯಲ್ಲೇ ಬೊಂಬಾಟಾಗಿ ಹೋಗ್ತಾ ಇದೆ. ಬೈ ಗಾಡ್ಸ್ ಗ್ರೇಸ್. ನಾನು ಸಿನಿಮಾ ಸೀರಿಯಲಲ್ಲಿ ಏನು ಹೆಸರು ಸಂಪಾದನೆ ಮಾಡಿದ್ನೋ ಅದು ಒಂದು ಕಡೆ ಆದರೆ, ಅಡುಗೆ ಮಾಡಿ ಅಷ್ಟೇ ಹೆಸರು ಒಂದು ಕಡೆ ಸಂಪಾದನೆ ಮಾಡಿದೆ. ಒಂದು ಹಂತದಲ್ಲಿ ನಷ್ಟ ಅನುಭವಿಸಿದ್ರಿ ಅಂತ ಕೇಳಿದೆ ಸರ್, ಹೌದಾ? ಯಾವುದರಲ್ಲದು? ನಾನು ಬೊಂಬಾಟ್ ಭೋಜನ ಅಂತ ಒಂದು ಫುಡ್ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದೆ. ಅದು ಏನಾಯಿತು, ಫೈನಲ್ ಕಟ್ ಡಿಸಾಲ್ವ್ ಆಗೋಯ್ತು 2016 ಫೈನಲ್ ಕಟ್ ಇಂದ ನಾನು ಕಂಪನಿಯನ್ನು ಹೊರಗೆ ಬರಬೇಕಾದಂಥ ಪರಿಸ್ಥಿತಿ. ಸರ್, ನೀವೇ ಕಟ್ಟಿದ ನಿಮ್ಮ ಕನಸಿನ ಇದು ಫೈನಲ್ ಕಟ್ ಪ್ರೊಡಕ್ಷನ್ಸ್ ಏನಾಯ್ತು ಸರ್ ಅಲ್ಲಿ? ಏನಿಲ್ಲ, ಅದು ನಾವು ಪಾರ್ವತಿ ಪರಮೇಶ್ವರ, ಪಾಂಡುರಂಗ್ ವಿಟ್ಲ ಅಂತ 2 ಸೀರಿಯಲ್ ಮಾಡ್ತಾಯಿದ್ವಿ ಜಿ ಟಿ ವಿಗೆ. ಅದು 2 ಸೀರಿಯಲ್ನ ಒಟ್ಟಿಗೆ ನಿಲ್ಲಿಸ್ಬಿಟ್ರು ಅವರು. ಹೌದು. ನಿಲ್ಲಿಸ್ಬಿಟ್ಟಾಗ ನನಗೆ ಬೇರೆ ಸೀರಿಯಲ್ ಅಪ್ರೂವಲ್ ಸಿಗಲಿಲ್ಲ. ಅಂದರೆ ಅದೇನು ಆಗಿನ ಕಾಲಘಟ್ಟದಲ್ಲಿ ಯಾವುದೇ ಆಫೀಸ್ಗೆ ಹೋದ್ರೂ, ಚಾನಲ್ಗೆ ಹೋದ್ರೂ ಸದ್ಯಕ್ಕೆ ನಮಗೆ ಬೇಡ ಅಂತ. ಅವರೆಲ್ಲ ನಾನು ಕಾಮಿಡಿ ಬಿಟ್ ಬೇರೆ ಮಾಡಲ್ಲ ಅನ್ನೋದು ಎಲ್ಲರ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ರು. ನಾನು ಇಲ್ಲ ಬೇರೆದೂ ಮಾಡ್ತೀನಿ ನಾನು ಅಂದರೆ, ದೇವರ್ ನಾಟ್ ರೆಡಿ ಟು ಟೇಕ್ ಎ ಚಾನ್ಸ್. ಯಾಕೆಂದರೆ ಕಾಮಿಡಿ ಮಾಡೋರು ಯಾರಿಲ್ಲ, ಈ ಥರ ಫ್ಯಾಮಿಲಿ ಡ್ರಾಮಾ ಮಾಡೋರು ತುಂಬ ಜನ ಇದ್ದಾರೆ. ನಮಗೆ ಕಾಮಿಡಿ ಅವಶ್ಯಕತೆ ಇದ್ದಾಗ ನಿಮ್ಗೆ ಹೇಳ್ತೀವಿ, ಈ ಥರ ಹೇಳಿ ನನಗೆ ಎಲ್ಲೂ. ಆ್ಯಂಡ್ ಐ ಹ್ಯಾಡ್ ಎ ಫುಲ್ ಕಂಪ್ನಿ ರನ್ನಿಂಗ್, ಏನೋ ಸೋ ಮೆನಿ ಪೀಪಲ್ ಡಿಪೆಂಡಿಂಗ್ ಆನ್ ಅಸ್. ಇದು ತಿಂಗಳ ಕಳೀತಾ ಟೆನ್ಷನ್ ಸ್ಟಾರ್ಟ್ ಆಗೋಯಿತು. ಇಷ್ಟರ ಮಧ್ಯದಲ್ಲಿ ನಮಗೆ ನನ್ನ ಇನ್ಕಮ್ ಟ್ಯಾಕ್ಸ್ ರೇಡೆಲ್ಲ ಮಾಡಿಸ್ಬಿಟ್ಟಿದ್ರು. ಅದೇನೇನೋ ಕಾಂಪ್ಲಿಕೇಶನ್ ಆಗಿತ್ತು. ಸೊ ಈ ಪ್ರೋಸೆಸ್ಸಲ್ಲಿದ್ದಾಗ ಯಾವಾಗ ನನಗೆ ಈ ಅಪ್ರೂವಲ್ಗಳು ತೊಗೊಂಬರೋಕ್ಕಾಗಲಿಲ್ಲ, ವಿ ಹ್ಯಾಡ್ ಟು ಕೈಂಡ್ ಆಫ್ ಪಾರ್ಟ್. ಸೊ ನೆಕ್ಸ್ಟ್ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಯ್ತು ನನಗೆ. ಆವಾಗ ಯಾರೋ ಹಿಂಗೆ ತಲೆ ತಿಂದರು, ಶುರು ಮಾಡಿಬಿಡು, ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿ, ನೀನು ಬೊಂಬಾಟ್ ಭೋಜನ ಹೆಸರು ಹಂಗಿದೆ ಹಿಂಗಿದೆ ಅಂತ. ಸೊ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ, ಸತ್ಯಪ್ರಕಾಶ್ ಅಂತ, ಈಸ್ ಇನ್ ಅಮೇರಿಕಾ. ಅವನು ನಾನು ದುಡ್ಡು ಕೊಡ್ತೀನಿ ಕೊಡ, ನನಗೆ ನೀನೇನೋ ಮಾಡೋದು ತಲೆ ಕೆಡಿಸ್ಕೊಬೇಡ ಅಂದ. ಸೊ ಹೀ ಫೈನಾನ್ಸ್ಡ್ ಮೀ. ಒಂದು ಬೇಸಿಕ್ ಇನಿಷಿಯಲ್ ಕೊಟ್ಟ, ನಾನು ಶುರು ಮಾಡಿಬಿಟ್ಟೆ. ಬಟ್ ನನಗೆ ಬಿಸ್ನೆಸ್ ಏನೂ ಗೊತ್ತೇ ಇಲ್ಲ. ನಾನು ಯಾವತ್ತೂ ಎಷ್ಟು ಸೇಲ್ ಆಯ್ತು ಇವತ್ತು ಅಂತ ಲೆಕ್ಕ ಬರೆದಿಡೋ ಅದಕ್ಕೆ ಎಲ್ಲಿದೆ. ನಾನು ಯಾರನ್ನ ಹ್ಯಾಡ್ ಟು ಹೈರ್ ಸಮ್ ಪೀಪಲ್ ಸೇಲ್ಸ್ ಮಾಡೋಕ್ಕೆ ಒಂದು ಟೀಮು. ಅದಕ್ಕೆ ಅಂದರೆ ತಿಂಗಳಿಗೆ ಒಂದು 9 ಲಕ್ಷ ರೂಪಾಯಿ ಸಂಬಳ ಕೊಡೋ ಅಷ್ಟು ದೊಡ್ಡ ಕಂಪನಿ ಆಗೋಯ್ತು. ಇದು ಬಿಫೋರ್ ಲಾಂಚ್? ಆಮೇಲೆ ಲಾಂಚ್ ಮಾಡಿದೆ. ಬರೀ ಲಾಂಚ್ಗೆ ಒಂದು ಈವೆಂಟ್ ಮಾಡಿದೆ, 10 ಲಕ್ಷ ಖರ್ಚು ಮಾಡಿದೆ ಆ ಈವೆಂಟ್ಗೆ. ಅಷ್ಟು ದೊಡ್ಡದಾಗಿ ಲಾಂಚ್ ಮಾಡಿದೆ.
ಏನು ಬಿಗಿನಿಂಗಲ್ಲಿ ಸಖತ್ತಾಗಿ ಹೋಗ್ತು, ಓ ನಮಗೆ ಇದು ಅಂತ ಸೆಟ್ ಫುಲ್ ಫಿಕ್ಸ್ ಫಿಕ್ಸ್ ಆಗ್ಬಿಟ್ಟಿದೆ. ನನಗೇನು ಇವಾಗೇನು ಬೇರೆ ಏನು ಪ್ರೊಡಕ್ಷನ್ ಏನೂ ಇಲ್ಲ. ಸೊ ಇದನ್ನೇ ಮಾಡೋದು ಅಂತ ಅಂದ್ಕೊಂಡು ಏನೋ ಮಾಡ್ತಾಯಿದ್ವಿ. ಮಧ್ಯದಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಆ ಸಿನಿಮಾಗೂ ಇನ್ಸ್ಟೆಂಟ್ ಫುಡ್ಸಾ? ಇನ್ಸ್ಟೆಂಟ್ ಫುಡ್ಸು, ಆಮೇಲೆ ಮಿಕ್ಸಸ್ಸು, ಮಸಾಲಾಸು ಎಲ್ಲ, ಸ್ಪೈಸಸ್ ಎಲ್ಲ. ಅಂದರೆ ಇದರಿಂದ ಹಿಡಿದು ಸಾರಿನ ಪುಡಿಯಿಂದ ಹಿಡಿದು ಬಾದಾಮ್ ಪೌಡ್ರ್ ತನಕ ಎಲ್ಲ, ಅದೆಲ್ಲ ಮಾಡಿ ಸ್ಲೋಲಿ ಸೇಲ್ಸ್ ರೆಡ್ಯೂಸ್ ಆಗೋಕ್ಕೆ ಶುರುವಾಯಿತು. ನಾನು ಟು ಕೀಪ್ ದ ಕಂಪನಿ ಫ್ಲೋಟಿಂಗ್ ನಾನು ಸಾಲ ಮಾಡಿ ಸುಮಾರು ಒಂದು 2,70,00,000 ಲಾಸ್ಟ್. ಆಮೇಲೆ ನೋಡಿದ್ರೆ ಬಿಗ್ ಬಾಸ್ ಬಂತು. ನನ್ನ ತಲೆಯಲ್ಲಿ ಏನಂದರೆ, ಬಿಗ್ ಬಾಸ್ಗೆ ಹೋದರೆ ನಮ್ಮ ಸೇಲ್ಸ್ನವರೆಲ್ಲ, ಸರ್ ನೀವು ಟಿ ವಿನಲ್ಲಿದ್ದರೆ ಇಲ್ಲಿ ಸೇಲ್ ಆಗ್ಬಿಡುತ್ತೆ ಸರ್ ಅಂತೆಲ್ಲ ರೈಲಿಸ್ಬಿಟ್ರು ನನಗೆ. ನಾನು ಬಿಗ್ ಬಾಸ್ ಯಾವಾಗ ಬರಲ್ಲ ಅಂತಿದ್ದವನು ಒಪ್ಕೊಂಬಿಟ್ಟೆ ಬರ್ತೀನಿ ಅಂತ. ಸೀಸನ್ 5 ಬರ್ತೀನಿ ಅಂತ ಒಪ್ಕೊಂಬಿಟ್ಟೆ. ಸರಿ ನಿಮ್ಗೆ ಇಷ್ಟು ಪೇಮೆಂಟು ಅಷ್ಟು ಪೇಮೆಂಟು ಅಂತೆಲ್ಲ ಮಾತುಕತೆ ಆಯಿತು. ನನಗೆ ಪೇಮೆಂಟ್ ಕೊಡಬೇಡಿ, ಅದಕ್ಕೆ ಈಕ್ವಲ್ಲು ನನ್ನ ಅಡ್ವರ್ಟೈಸ್ಮೆಂಟ್ ಹಾಕಿ ಅಂತ ನಾನು. ಅಲ್ಲೂ ಅರ್ಥ ಆಯ್ತಾ ನಾನು ಹೇಳ್ತೀನಿ? ಗೊತ್ತಾಯ್ತು. ನನಗೆ ವಾರಕ್ಕೆ ಇಷ್ಟು ಬರುತ್ತೆ ಅಂದರೆ ಅಷ್ಟು ದುಡ್ಡಿಗೆ ಅಡ್ವರ್ಟೈಸ್ಮೆಂಟ್ ಹಾಕಿ ನೀವು ಅಂತ. ಸೊ ನಾನು ಇರೋ ಅಷ್ಟು ದಿವಸ ಅದು ಅಡ್ವರ್ಟೈಸ್ಮೆಂಟ್ ಬರಬೇಕು ಅಂತ. ಸೊ ನಮ್ಮಲ್ಲಿ ಸೇಲ್ಸ್ನವರು, ಸರ್ ನೀವೇ ಅಲ್ಲಿರ್ತೀರ, ನಿಮ್ಮದೇ ಆ್ಯಡ್ ಬರುತ್ತೆ, ಸೇಲ್ ಹಿಂಗಾಗತ್ತೆ ಸರ್ ಅಂತೆಲ್ಲ ಹೇಳ್ಬಿಟ್ರು. ನಾನು ಮಾರೋದೆ ಅದಕ್ಕೆ. ಸೊ ಐ ವೆಂಟ್ ಟು ಬಿಗ್ ಬಾಸ್. 50 ದಿವಸ ಇದ್ದೆ. ಬಿಗ್ ಬಾಸಿಂದ ಹೊರಗೆ ಬರೋ ಅಷ್ಟರಲ್ಲಿ ನೋಡಿದ್ರೆ 10 ಲಕ್ಷ ಸೇಲ್ಸ್ ಇದ್ದಿದ್ದು 1 ಲಕ್ಷಕ್ಕೆ ಇಳಿದೋಗಿತ್ತು. ನಾನು ಸೇಲ್ಸ್ ಹೆಡ್ ಇರ್ತಾರಲ್ಲ ಅವ್ರನ್ನ ಕರೆದು, ಏನಿದು ಹಿಂಗಾದರೆ ಹೆಂಗೆ, ನೀವು ಹೇಳಿದ್ರಿ ಅಂತ ನನ್ನಲ್ಲಿ ಹೋದೆ. ನಾನು ಸಂಪಾದನೆ ಮಾಡಿದ ದುಡ್ಡೆಲ್ಲ ಅಡ್ವರ್ಟೈಸ್ಮೆಂಟಿಗೆ ಆಗಿದೆ, ನಂಗೆ 1 ಪೈಸಾ ಇಲ್ಲ ನನ್ನ ಹತ್ರ. ಈಗ ಬಂದು ನೋಡಿದ್ರೆ 1 ಲಕ್ಷಕ್ಕೆ ಇಳಿದೋಗಿದೆ, ಹೆಂಗಿದು ಅಂದರೆ, ಇಲ್ಲ ಸರ್ ಅದೇನೋ ಡಿಸ್ಟ್ರಿಬ್ಯೂಟ್ರ್ ಬಿಟ್ಟ, ಸೂಪರ್ ಸ್ಟಾಕಿಸ್ ಬಿಟ್ಟ, ಏನೋ ಕತೆ ಹೊಡೆದ್ರು. ಐ ವಾಂಟ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್, ಐ ವಾಂಟ್ ಎ ಪ್ಲ್ಯಾನ್ ಬಿ ಏನು ಅನ್ನೋದು ನಂಗೆ ಬೇಕು. ಐ ಗಿವ್ ಯು 1 hour ಅಂತ ಹೇಳಿದೆ. 1 hour ಆದಮೇಲೆ ಬಂದು ರಿಸೈನ್ಡ್. ಅವ್ನು ಕೆಲಸ ಬಿಟ್ಬಿಟ್ಟ, ರಿಸಿಗ್ನೇಷನ್ ಕೊಟ್ಬಿಟ್ಟ. ಏನು ಕೇಳ್ತೀರಾ? ನಾನು ಏನು ಕೇಳೋದು ಅವನಿಗೆ? ಏನೋ ಕತೆ ಹೊಡೆದ್ರು, ನಮ್ಮ ಅಪ್ಪಂಗೆ ಹುಷಾರಿಲ್ಲ, ಅದು ಇದ್ದು ಏನೋ ಹೊಡೆದ್ರು. ಹಿ ರಿಸೈನ್ಡ್ ಆ್ಯಂಡ್ ಲೆಫ್ಟ್. ಅವ್ರು ಹೋಗಿ 1 hourಗೆ ಟೋಟಲ್ ಸ್ಟಾಫ್ ಲೆಫ್ಟ್. ಟೋಟಲ್ ಸೇಲ್ಸ್ ಸ್ಟಾಫ್ ಅಷ್ಟು ಜನ 30 ಜನ ಇದ್ದರು, ಎಲ್ಲರೂ ರೆಸಿಗ್ನೇಷನ್ ಕೊಟ್ಬಿಟ್ರು. ಐ ವಾಸ್ ಲೆಫ್ಟ್ ವಿತ್ ಮೈ ಅಕೌಂಟೆಂಟ್, ಮೈ ಪರ್ಸ್ನಲ್ ಅಸಿಸ್ಟೆಂಟ್ ಒಬ್ಬ ಇದ್ದ, ಪ್ರೊಡಕ್ಷನ್ ಅಸಿಸ್ಟೆಂಟು, ನಾನು 3 ಜನ ಇದ್ವಿ ಕಂಪ್ನಿನಲ್ಲಿ. ಎಲ್ಲ ಬಿಟ್ಟೊಟ್ಟು ಹೋದರು. ಅವತ್ತಿನ ದಿನಕ್ಕೆ ವಾಟ್ ಇಸ್ ದ ಮೈನಸ್ ಸರ್? 2.7 crores. ನಾನು ಆಮೇಲೆ ಏನೇನೋ ಸರ್ಕಸ್ ಮಾಡಿದೆ, ಅದನ್ನು ಮತ್ತೆ ರಿವೈವ್ ಮಾಡೋಕ್ಕೆ ಐ ಕುಡ್ ನಾಟ್ ಡೂ ಇಟ್. ಆ್ಯಂಡ್ ನನಗೆ ಫೈನಲಿ ಡಿಸೈಡ್ ಇದಾಗೋದಿಲ್ಲ, ವಿಲ್ ಸ್ಟಾಪ್ ಇಟ್ ಅಂದ್ಬಿಟ್ಟು ಐ ವೌಂಡ್ ಅಪ್ ಎವ್ರಿಥಿಂಗ್. 2,70,00,000 ಮೈನಸ್ಸಲ್ಲಿದ್ದೆ ನಾನು. ನಮ್ಮ ಮನೆ ಸೈಟ್ ಮಾರಿದ್ರಿ? ನನ್ನ ತೋಟ ಇತ್ತು, ತೋಟ ಮಾರ್ಬಿಡ್ಬೇಕು ಅಥವಾ ಮನೆ ಮಾರ್ಬಿಡ್ಬೇಕು, ಆ ಸಾಲ ತೀರಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ರಿಸೈನ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ಟೆ ಕಂಪನಿ. ಬಟ್ ಗಾಡ್ ಈಸ್ ಆನ್ ಮೈ ಸೈಡ್. ಇವತ್ತೆಲ್ಲ ವೈಂಡ್ ಅಪ್ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬೊಂಬಾಟ್ ಭೋಜನ ಮಾಡ್ತೀರಾ ಅಂತ ಸುವರ್ಣದಿಂದ ಫೋನ್ ಬಂತು. ಇದೇ ಬೊಂಬಾಟ್ ಭೋಜನ 6 ವರ್ಷ ಆಯ್ತು ಇವಾಗ. ಬೈ ಗಾಡ್ಸ್ ಗ್ರೇಸ್ ಐ ಹ್ಯಾವ್ ವರ್ಕ್ ಡೇ ಆ್ಯಂಡ್ ನೈಟ್. 1500+ episodes. 1750 ಎಪಿಸೋಡ್ಸ್ ಆಗೋಯ್ತು. ಬೈ ಗಾಡ್ಸ್ ಗ್ರೇಸ್ ಐ ಆಮ್ ಏಬಲ್ ಟು ಕ್ಲಿಯರ್ 80% ಆಫ್ ದಟ್ ಲೋನ್. ವೆರಿ ನೈಸ್. ಇಲ್ಲೇ ದುಡ್ದಿದ್ದೀನಿ. ಅಂದರೆ ಅಫ್ಕೋರ್ಸ್ ನಾನು ವರ್ಕೋಹಾಲಿಕ್. ನಾವು ಬೇರೆ ಯಾರ ಹತ್ರನೂ ಏನು ಬೇರೆ ಇಲ್ವಲ್ಲ. ಸೊ ನಾನೇನು ಮಾಡಿದೆ, ಕೆಲಸ ಮಾಡೋಣ, ಸಿಕ್ಕಿದೆಯಲ್ಲ ಇವಾಗ, ಇದನ್ನೇ ಮಾಡಿ ತೆಗಿಬೇಕು ದುಡ್ಡು, ಬೊಂಬಾಟ್ ಭೋಜನದಿಂದನೇ ತೆಗಿಬೇಕು ದುಡ್ಡು ಅಂತ ಡಿಸೈಡ್ ಮಾಡಿ ಹಗಲು ರಾತ್ರಿ ಕೆಲಸ ಮಾಡಿ. ಪ್ರೆಷರ್ ಏನಿರಲಿಲ್ವಾ ಸರ್? ಈಗ ಸತ್ಯಪ್ರಕಾಶ್ ಅವ್ರ ಕಡೆಯಿಂದ ಅಥವಾ ಬೇರೆ ಯಾರೋ ಕಡೆಯಿಂದ ಪ್ರೆಷರ್ ಇತ್ತು. ಬ್ಯಾಂಕ್ ಅದಕ್ಕೆ ಮಾರ್ಬಿಡ್ಬೇಕು ಅಂತಿದ್ದಿತ್ತು.
ತೋಟ ಮಾರ್ಬಿಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೆ. ನನ್ನ ಹೆಂಡ್ತಿ ತೋಟ ಮಾಡೋಕ್ಕೆ ರೆಡಿನೇ ಇರಲಿಲ್ಲ, ಮಾರಲೇಬಾರ್ದು ಅಂತ ಹೇಳಿದ್ಲು. ಸರಿ ಏನು ಮಾಡೋದು, ಕ್ಲೋಸ್ ಮಾಡಿ ಇನ್ನೇನಾದ್ರು ಮಾಡೋಣ ಅಂದು ಒಂದು ಸೈಟ್ ಇತ್ತು, ಒಂದು ಸೈಟ್ ಮಾರಿದೆ, ಒಂಚೂರು ಸಾಲ ತೀರಿಸಿದೆ. ಒಂದು ಮನೆ ಇತ್ತು, ಆ ಮನೆ ಮಾರಿದೆ, ಆ ಮನೆ ಒಂಚೂರು ಸಾಲ ತೀರಿಸಿದೆ. ಇನ್ನೂ ಸಾಲ ಇತ್ತು, ಆ್ಯಡ್ ಅಬೌಟ್ 1.7 1.8 crores ಇತ್ತು. ಆ ಟೈಮ್ಗೆ ಕ್ಲೋಸೇ ಮಾಡ್ಬಿಡೋಣ ಅಂತೆಲ್ಲ ಡಿಸೈಡ್ ಮಾಡಿದೆ. ಅಷ್ಟೊತ್ತಿಗೆ ಇದಾಯಿತು. ಗಾಡ್ ಈಸ್ ದೇರ್ ಆನ್ ಮೈ ಸೈಡ್, ಫಿನಿಕ್ಸ್ ಅಷ್ಟೇ. ಆ್ಯಂಡ್ ಐ ಆಮ್ ಸ್ಟಿಲ್ ರಾಕಿಂಗ್. ಆ ಟೈಮಲ್ಲಿ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೆಂಗೆ ಸಿಕ್ತು ಸರ್? ಐ ಶುಡ್ ಥ್ಯಾಂಕ್ ಮೈ ವೈಫ್. ನನ್ನ ಹೆಂಡತಿ ಇವತ್ತಿಗೂ ನಂದು ₹1 ಖರ್ಚು ಅಂತ ಹೇಳಿದ್ರೆ ಆ ₹1 ಖರ್ಚನ್ನ ಕರೆಕ್ಟು ಸದುಪಯೋಗ ಆಗ್ತಾಯಿದೆಯಾ ಅಂತ ನೋಡೋದೇ ನನ್ನ ಹೆಂಡತಿ. ಫೈನಾನ್ಸ್ ಮಿನಿಸ್ಟರ್ ಅವರೇ ಟೋಟಲ್. ನಾನು ಏನು ನೋಡ, ಅವಳೇ ಎಲ್ಲ ನೋಡ್ಕೊಳ್ಳೋದು, ಅವಳೇ ಇಷ್ಟು ಸಾಲ ತೀರೋ ಹಂಗೆ ಮಾಡಿದ್ದು ಅವಳೇ. ನಾನು ಬರೀ ಫಿಸಿಕಲ್ಲಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ದಟ್ ಈಸ್ ದ ಕೈಂಡ್ ಆಫ್ ಸಪೋರ್ಟ್. ಅಫ್ಕೋರ್ಸ್ ಐ ಮೀನ್ ಮೈ ಚಿಲ್ಡ್ರನ್ ವರ್ ವೆರಿ ಸಪೋರ್ಟಿವ್. ಬೇರೆ ಯಾರಿಗೂ ನನ್ನ ಸಮಸ್ಯೆಗಳೇನು ಹೇಳ್ಕೊಳ್ಳಿಲ್ಲ. ನನ್ನ ಅಣ್ಣ ತಮ್ಮಂದ್ರಿಗಾಗಲಿ, ನನ್ನ ತಂದೆ ತಾಯಿಗಾಗಲಿ, ನಮ್ಮ ತಂದೆ ಇರಲಿಲ್ಲ ಅಫ್ಕೋರ್ಸ್, ನಮ್ಮ ತಾಯಿಗಾಗಲಿ, ನನ್ನ ರಿಲೇಟಿವ್ಸ್ಗಾಗಲಿ ಯಾರಿಗೂ ನಾನು ಈ ಪ್ರಾಬ್ಲಮಲ್ಲಿದ್ದೀನಿ ಅಂತ ಏನೂ ಹೇಳ್ಕೊಳ್ಳೇ ಇಲ್ಲ. ದ ಓನ್ಲಿ ಪರ್ಸನ್ ಐ ಟೋಲ್ಡ್ ಅದರ್ ದೆನ್ ದಿಸ್ ವಾಸ್ ಸತ್ಯಪ್ರಕಾಶ್. ಸೊ ಸತ್ಯಪ್ರಕಾಶ್ ನಿನ್ಗೆ ಯಾವಾಗ ಆಗುತ್ತೋ ಅವಾಗ ಕೊಡೋ, ತಲೆ ಕೆಡಿಸ್ಕೋಬೇಡ ಅಂತ ಅವನು ಹೀ ಗೇವ್ ಮಿ ದಟ್ ಕಾನ್ಫಿಡೆನ್ಸ್. ಸೊ ಬೈ ಗಾಡ್ಸ್ ಗ್ರೇಸ್ ಮಾಡ್ತಾ ಇದ್ದೀನಿ. ಸರ್, ಒಂದು ಹಂತದಲ್ಲಿ ನಿಮ್ಮಲ್ಲಿ ಬಹಳ ದೊಡ್ಡ ದೈಹಿಕ ಬದಲಾವಣೆ ಆಯಿತು. ತುಂಬ ದಪ್ಪ ಆದ್ರಿ ಒಂದು ಟೈಮಲ್ಲಿ ನೀವು. ಅದು ಫಸ್ಟು 2006 ಬೊಂಬಾಟ್ ಭೋಜನ ಸ್ಟಾರ್ಟ್ ಮಾಡಿದಾಗ. ಆವಾಗ ವೆನ್ ಐ ಸ್ಟಾರ್ಟೆಡ್ ದ ಶೋ ಐ ವಾಸ್ 92 kgs. 6 years ಮಾಡಿದೆ. 6th year ಅಷ್ಟೊತ್ತಿಗೆ 108 kgs ಆಗ್ಬಿಟ್ಟಿದ್ದೆ. ಟೇಸ್ಟ್ ನೋಡಿ ತಿಂದು ಒಂದಿನ ನಾನೊಂದು ಸಿನಿಮಾ ಮಾಡಿದೆ ಸಾಯಿ ಪ್ರಕಾಶ್ದು, ಗೋಲ್ಮಾಲ್ ಸಂಸಾರ ಅಂತ. ಆ ಸಿನಿಮಾ ಆಯಿತು, ಸಿನಿಮಾ ರಿಲೀಸ್ ಆಯಿತು. ಸಾಯಿ ಪ್ರಕಾಶ್ ಅವರು, ನೀನು ಹೋಗಿ ನೋಡೋ ಥಿಯೇಟ್ರಲ್ಲಿ ನಿನ್ನ ರೋಲ್ನ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ. ನಾನು ತಾರಾ ಕಾಂಬಿನೇಷನ್ನು. ಸೊ ನಾನೇನು ಮಾಡಿದೆ, ಥಿಯೇಟ್ರಿಗೆ ಹೋದೆ. ಥಿಯೇಟ್ರ್ ನೋಡೋಣ ಅಂತ ಹೋದೆ. ಎದುರುಗಡೆ ಒಂದು ಫ್ಯಾಮಿಲಿ ಕೂತಿದ್ದು, ಅಪ್ಪ, ಅಮ್ಮ, ಮಗ ಒಂದು 10 ವರ್ಷ ಇರ್ಬೋದು, 11 ವರ್ಷ ಇರ್ಬೋದು ಆ ಹುಡುಗನಿಗೆ. ನಾನು ಸ್ಕ್ರೀನ್ ಮೇಲೆ ಬಂದೆ. ತಕ್ಷಣ ಈ ಮಗು ಅಮ್ಮಂಗೆ, ಅಮ್ಮ ಸೀಕೈ ಇದು ಬೊಂಬಾಟ್ ಭೋಜನ ಅಂಕಲ್ಲು ಆ್ಯಕ್ಟಿಂಗು ಮಾಡ್ತಾರೆ ಅಂತ. ನಂಗೆ ಚಳ್ಳು ಅಂತ ತಲೆಗೆ ಹೊಡಿತು ನನಗೆ. ಹಿಂದೆ 92 ಮಾಡಿದಾಗ ಏನಾಗಿತ್ತು ಅದೇ ಅನುಭವ. ಅಂದರೆ ಆ 10 ವರ್ಷದ ಮಕ್ಕಳಿಗೆ ನಾನು ಆ್ಯಕ್ಟ್ರ್ ಅನ್ನೋದೇ ಗೊತ್ತಿಲ್ಲ. ದೇ ಥಿಂಕ್ ನಾನೊಬ್ಬ ಅಡುಗೆಯವನು ಅಂತ. ಇಮ್ಮಿಡಿಯೇಟ್ ನೆಕ್ಸ್ಟ್ ಡೇ ಹೋಗಿ ಪ್ರೋಗ್ರಾಮ್ ಸ್ಟಾಪ್ ಮಾಡ್ತೀನಿ ಅಂದ್ಬಿಟ್ಟೆ ಚಾನಲಲ್ಲಿ. ಸೂಪರ್ ಡೂಪರ್ ಹಿಟ್ ಪ್ರೋಗ್ರಾಮ್ ಅದು. ಅಂದರೆ ಇಟ್ ವಾಸ್ ದ ಚಾನಲ್ ರನ್ನರ್. ಅಂಥ ಪ್ರೋಗ್ರಾಮ್ನ ನಾನು ಮಾಡಲ್ಲ ಅಂತ ನಿಲ್ಲಿಸ್ಬಿಟ್ಟು ಐ ಹ್ಯಾಡ್ ಟು ಕಮ್ ಔಟ್ ಆಫ್ ದಟ್ ಅಡುಗೆ ಅವನ ಇಮೇಜು. ಸೊ ಐ ರೆಡ್ಯೂಸ್ 32 kgs. ಅಲ್ಲಿವರೆಗೂ ಟಿ ವಿನಲ್ಲಿ ಕಾಣಿಸ್ಕೊಳ್ಳಿಲ್ಲ. 32 ವರ್ಷ ಹಿಡಿತು. 32 kg ಇಳಿಸ್ದೆ. ಇಳಿಸಿ ಐ ಕೇಮ್ ಬ್ಯಾಕ್ ಆನ್ ಒನ್ ಡ್ಯಾನ್ಸ್ ಪ್ರೋಗ್ರಾಮ್, ಹೌದು, ಡ್ಯಾನ್ಸಿಂಗ್ ಸ್ಟಾರ್ ಅಂತ. ಕರೆಕ್ಟ್. ETV ಕಲರ್ಸಲ್ಲಿ ಬಂತು. ಡ್ಯಾನ್ಸಿಂಗ್ ಸ್ಟಾರಲ್ಲಿ ಆ್ಯಸ್ ಎ ಒನ್ ಆಫ್ ದಿ ಪಾರ್ಟಿಸಿಪೆಂಟ್ ಎಂಟ್ರಿ ಕೊಟ್ಟೆ. ಸಣ್ಣಗಾಗಿದ್ದೆ ಅಷ್ಟು. ಕರೆಕ್ಟ್. ನಿಮ್ಮ ಪ್ರೊಮೋ ಶೂಟ್ ಎಲ್ಲ ಸಿಲ್ವರ್ ಕಲರ್ ಡ್ರೆಸ್ಸಲ್ಲಿ. ಸೊ ಹಂಗೆ ಸಣ್ಣ ಆದೆ. ಬಟ್ ಆದ್ರೂ ಜನಕ್ಕೆ ನನ್ನ ಅಡುಗೆ ಮರ್ತೇ ಇಲ್ಲ. ಸರ್ ಯಾಕೆ ಸರ್ ಬೊಂಬಾಟ್ ಭೋಜನ ಅನ್ನಿಸ್ಬಿಟ್ರಿ ಸರ್, ಸಖತ್ತಾಗಿದೆ ಅಡುಗೆ ಮಾಡ್ತೀರಾ ಸರ್, ನಾವು ಇವತ್ತಿಗೂ ನಿಮ್ಮ ರೆಸಿಪಿ ಇನ್ನೂ ಅದೇ ಹೇಳ್ತಾ ಇದ್ದಾರೆ. ನಾನು ಇದೇನೇ ಇದು ನನಗೆ. ಆವಾಗ ನನಗೆ ಅದೇ ಸತ್ಯಪ್ರಕಾಶು ಅವನಿಗೆ ಹೇಳಿದೆ, ಏನಾಯಿತು ನನ್ನ ಹಣೆ ಬರಲ್ಲ, ನಾನು ಸಣ್ಣ ಆದ್ರೂ ಇನ್ನೂ ಅಡುಗೆ ಅಂತಾರಲ್ಲ, ನೀನೇನಕ್ಕೆ ಈ ಇಂಡಸ್ಟ್ರಿಗೆ ಬಂದೆ? ನೀವು ಬಂದಿರೋದೇ ಜನ ಗುರುತಿಡಿಬೇಕು ಅಂತ. ಕರೆಕ್ಟ್.
ಅವರು ನಿನ್ನನ್ನು ಅಡುಗೆ ಒಂಥರ ಗುರುತು ಹಿಡಿದ್ರೆ ನೀ ಅದನ್ನೇ ಮಾಡಬೇಕು. ನೀ ಅದು ಬಿಟ್ಬಿಟ್ಟು ಬೇರೆ ಯಾರೋ ಮಾಡ್ತೀನಿ ಅಂತ ಹೋಗ್ತೀಯ, ಅದೇ ನೀನು ಮಾಡ್ತಿರೋದು ತಪ್ಪು ಅಂದ. ಆವಾಗ ಒಂದು ಗ್ರೇಟ್ ಟ್ರೂತ್ ಡಾನ್ ಆಯ್ತು, ನಂಗೆ ರಿಯಲೈಸೇಷನ್ ಆಯಿತು. ಜನ ಅದನ್ನೇ ಇಷ್ಟಪಡ್ತಾರೆ, ನಾ ಅದನ್ನೇ ಮಾಡಬೇಕು ಅಂತ. ಕರೆಕ್ಟಾಗಿ ಆ ಟೈಮ್ಗೆ ಕಲರ್ಸಲ್ಲಿ ಅಡುಗೆ ಕಾರ್ಯಕ್ರಮ ಮಾಡಿ ಅಂತ ಕೇಳಿದ್ರು. ಸೊ ನಾನು ಕಲರ್ಸ್ಗೆ ಆವಾಗ ಭೋಜನ ಪ್ರಿಯ ಅಂತ ಒಂದು ಶೋ ಮಾಡಿದೆ. ಅಲ್ಲಿಂದ ಮತ್ತೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಕಂಟಿನ್ಯೂ ಆಯಿತು, ಇಲ್ಲಿವರೆಗೂ ನಡ್ಕೊಂಬಂದಿದ್ದೆ. ಈಗ ಕೈ ಸೌಟೆ ಬಿಟ್ಟಿಲ್ಲ, ನಾನು ಕೈ ಹಿಡ್ದಿದ್ದೆ ಫುಡ್. ರೆಸ್ಟೋರೆಂಟ್ಗಳಲ್ಲಿ ನಿಮ್ಮ ಫೋಟೋ ಮತ್ತು ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಆ ಹೋಟೆಲ್ನ ಇಮೇಜ್ ಮತ್ತು ವ್ಯಾಲ್ಯೂ, ಅಯ್ಯೋ ಇಲ್ಲಿ ಚಂದ್ರು ಸರ್ ಬಂದು ಟೇಸ್ಟ್ ಮಾಡಿದ್ದಾರೆ ಅಂದರೆ ಚೆನ್ನಾಗಿರುತ್ತೆ ಅಂದರೆ ಒಂದು ಫಸ್ಟ್ ಒಪಿನಿಯನ್. ಅಂದರೆ ಈ ಹೋಟೆಲ್ನವ್ರಿಗೂ ಹೆಂಗೆ ಅಂತಂದರೆ ಆ ಸರ್ಟಿಫಿಕೇಟಲ್ಲಿ ಇದ್ದರೆ ಜನ ತಿನ್ನೋಕೆ ಮುಂಚೆನೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೇ ತಿಂತಾರೆ ಅಂತ. ಅದೊಂದು ಬೈ ಗಾಡ್ಸ್ ಗ್ರೇಸ್. ಏನಂದರೆ ನನಗೆ ತುಂಬ ಜನ ಫುಡ್ ಬ್ಲಾಗರ್ಸ್ ಪರಿಚಯ ಆದರು. ಓಕೆ, ಇವಾಗ ನಾನು ಎಲ್ಲ ಕಡೆ ಹೋಗಿ ಟೇಸ್ಟ್ ಮಾಡೋಕ್ಕಾಗೋದಿಲ್ಲ. ಕರೆಕ್ಟ್. ಓಕೆ, ಸೊ ನನಗೆ ಕೆಲವು ಅದ್ಭುತವಾದಂಥ ಫುಡ್ ಬ್ಲಾಗರ್ಸು ಲೈಕ್ ನವೀನ್ ಸುರೇಶ್ ಅಂತಿದ್ದಾರೆ, ವಿನಯ್ ಅಂತಿದ್ದಾರೆ, ನಮ್ಮದೊಂದು ಗ್ಯಾಂಗ್ ಇದೆ. ಓಕೆ, ಇವರೆಲ್ಲ ದೇ ಆರ್ ವೆರಿ ಗುಡ್ ರಿವ್ಯೂ ಮಾಸ್ಟರ್ಸ್. ನಾನು ಏನೂ ಅಲ್ಲ ಅವ್ರ ಮುಂದೆ. ಬಟ್ ಏನು ಮಾಡ್ತಾರೆ, ಅವರೆಲ್ಲ ಒಂದು ಕಡೆ ಹೋಗಿ ರಿವ್ಯೂ ಮಾಡ್ತಾರಲ್ಲ, ವಿ ಶೇರ್. ನಾನು ಇಲ್ಲೋಗಿ ತಿಂದೆ ಚೆನ್ನಾಗಿತ್ತು, ಅಲ್ಲೋಗಿ ತಿಂದೆ ಚೆನ್ನಾಗಿತ್ತು ಅಂತ ವಿ ಕೀಪ್ ಶೇರಿಂಗ್. ಸೊ ನನಗೇನಾಯಿತು ಅಂದರೆ ಈ ಸಲ ಬೊಂಬಾಟ್ ಭೋಜನ ಮಾಡುವಾಗ ಅವರ ಕನೆಕ್ಷನ್ಸ್ ಎಲ್ಲ ಇದ್ದಿದ್ದರಿಂದ ಎಲ್ಲಿ ಏನು ಚೆನ್ನಾಗಿರುತ್ತೇನೋ ನನ್ನೊಂದು ಡೈರೆಕ್ಟ್ರಿ ಇದೆಯಲ್ಲ, ಅದು ದೊಡ್ಡದಾಗ್ತಾ ಹೋಗ್ತವೆ. ಹಾಗೆ ಐ ಸ್ಟಾರ್ಟೆಡ್ ರಿವ್ಯೂಯಿಂಗ್ ಅಗೇನ್ ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಇಟ್ ಹ್ಯಾಸ್ ವರ್ಕ್ಡ್ ಫಾರ್ ಸೋ ಮೆನಿ ಹೋಟೆಲಿಯರ್ಸ್. ತುಂಬ ಜನ ಹೋಟೆಲ್ನವರು ನೀವು ಬಂದ ಮೇಲೆ ಬಿಸ್ನೆಸ್ ಚೆನ್ನಾಗಾಯಿತು ಅಂತ ಹೇಳಿದ್ದುಂಟು. ಆ್ಯಂಡ್ ಕೆಲವು ಕಡೆ ಏನಾಯಿತು ಅಂದರೆ ತುಂಬ ಚೆನ್ನಾಗಿ ಬಿಸ್ನೆಸ್ ಆದಾಗ ಅವ್ರು ಬೇರೆಯವ್ರಿಗೆ ಮಾರ್ಬಿಟ್ಟು ಅವ್ರು ಬಂದವ್ರು ತೋಪ್ ಮಾಡಾಕ್ಬಿಟ್ಟು ಅದರಿಂದ ನನಗೆ ಕೆಟ್ಟ ಹೆಸರು ಬಂದಿದ್ದು ಉಂಟು. ಆಮೇಲೆ ಹೋಗಿ ಯಾರೋ ಟೇಸ್ಟ್ ಮಾಡಿರ್ತಾರಲ್ಲ, ಏನ್ರಿ ನೀವು ಸರ್ಟಿಫಿಕೇಟ್ ಕೊಡ್ತೀರಾ ಚೆನ್ನಾಗೇ ಇಲ್ಲ ಅಂತ. ನಾನು ಹೋಗ್ತೀನಿ ನೋಡಿದ್ರೆ ಚೆನ್ನಾಗಿಲ್ಲ. ಯಾಕೆ ಅಂದರೆ ಮ್ಯಾನೇಜ್ಮೆಂಟ್ ಚೇಂಜ್ ಆಗ್ಬಿಟ್ಟಿದೆ. ಸೊ ಆ ಥರ ಆಗಿದ್ದು ಉಂಟು, ಬಟ್ ತುಂಬ ಒಳ್ಳೆಯದಾಗಿದ್ದು ಉಂಟು. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಆನ್ ಇದ್ದೇ ಇರುತ್ತೆ. ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಇವತ್ತೂ ತುಂಬ ಜನ ಫೋನ್ ಮಾಡ್ತಾರೆ, ನಮ್ಮ ಹೋಟ್ಲಿಗೆ ಬನ್ನಿ ಸರ್, ಟೇಸ್ಟ್ ಮಾಡಿ ಸರ್, ನೀವು ಬಂದು ಟೇಸ್ಟ್ ಮಾಡಿದ್ರೆ ನಮಗೊಂದು ಐಡಿಯಾ ಸಿಗುತ್ತೆ. ನಾವು ಕರೆದ್ವಲ್ಲ ಸರ್, ಅದೊಂಥರ ಅದು ನಡೆಯುತ್ತೆ. ನಾವು ಕರೆದ್ವಲ್ಲ ಸರ್, ಬನ್ನಿ ತಿನ್ನಿಗೆ ಬನ್ನಿ. ನಿಮ್ಮದು ಇನ್ನೂ ರಿವ್ಯೂ ಮಾಡ್ಬೇಕು ನಾನು. ಸರ್, ನಿಮ್ಮ ಅಡುಗೆಯಲ್ಲಿ ನಾನು ನಿಮ್ಮ ಅಡುಗೆ ತಿಂದಿದ್ದೀನಿ, ನಾನು ನಿಮ್ಮ ಶೋಗೆ ಒಂದು 3 ಸಲ ಬಂದಿದ್ದೀನಿ. ಒಂದು ಸಮಸ್ಯೆ ಇಲ್ಲವೇ ಇಲ್ಲ ನಿಮ್ಮ ಅಡುಗೆಯಲ್ಲಿ. ಏನು ಹೇಳಿ ಸರ್? ಏನಪ್ಪ? ಸಹಜವಾಗಿ ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಒಂದು ಪ್ರಾಬ್ಲಮ್ ಸಹಜವಾಗಿ ಯಾವಾಗಲೂ ಒಂದೊಂದ್ಸಲಿ ಒಂದು ಅಪರೂಪಕ್ಕೊಂದು ಸಮಸ್ಯೆ ಆಗುತ್ತೆ. ಬಟ್ ನಿಮ್ಮ ಅಡುಗೆಯಲ್ಲಿ ಆ ಸಮಸ್ಯೆ ಆಗಲ್ಲ. ಏನಪ್ಪ ಅದು? ಅದು ಏನೇ ಮಾಡಿ ಸರ್, ನೀವು ಅದರಲ್ಲಿ ಕೂದಲು ಬೀಳಲ್ಲ. ನಾನೊಬ್ಬನೇ ಶೆಫ್ ಕ್ಯಾಪ್ ಹಾಕಲ್ಲ ಸರ್. ಈ ಕೂದಲು ಹೋಗೋದು ಯಾವಾಗ ಸ್ಟಾರ್ಟ್ ಆಯಿತು? ನಿಮ್ಮ ಗಮನಕ್ಕೆ ಯಾವಾಗ ಬಂತು? ಇನ್ನೂ ಉಳ್ಸೋಕ್ಕಾಗಲ್ಲ ಇದನ್ನು ಬುಡ ಸಮೇತ ಕಿತ್ತಾಕಬೇಕು ಅಂತ ಅನಿಸಿದ್ದು ಯಾವಾಗ ನಿಮಗೆ? ನನ್ನ ಮದುವೆ ಆಗಿದ್ದು 1990ನೇ ಇಸ್ವಿ. ಮದುವೆ ಆದಮೇಲೆ ಸ್ಲೋವಾಗಿ ಕೂದಲು ಉದುರಕ್ಕೆ ಶುರುವಾಯಿತು. ಅಷ್ಟೊತ್ತಿಗೆ ಒಂದು ಶಾಯಿ ಪ್ರಕಾಶ್ ಅವ್ರದ್ದು ಒಂದು ಸಿನಿಮಾ ಮಾಡಿದೆ. ಸರ್, ಕಾಂಟ್ರಾಸ್ಟ್ ಹೆಂಗಿದೆ ಅಂದರೆ 1990 ಆದಮೇಲೆ ನನ್ನ ಕೂದಲು ಉದುರಕ್ಕೆ ಶುರುವಾಯಿತು. ಓಕೆ, 90ರಲ್ಲಿ ನನ್ನ ಮದುವೆ ಆಯಿತು. ಮದುವೆ ಆದಮೇಲೆ ಕೂದಲು ಉದುರಕ್ಕೆ ಶುರುವಾಯಿತು ಅಂದರೆ ಎಷ್ಟು? ಯಾಕೆ ಹೇಳ್ತಾ ಇದ್ದೀನಿ, ಮದುವೆ ಆದಾಗ ಕೂದಲಿತ್ತು, ಅದು ಸತ್ಯ ಅದು. ಸೊ ಮದುವೆ ಆದಮೇಲೆ ಒಂದು ಸಿನಿಮಾ ಮಾಡಿದೆ, ಅಷ್ಟೊಂದು ಕೂದಲು ಉದುರಕ್ಕೆ ಶುರುವಾಗಿತ್ತು. ಸಾಯಿ ಪ್ರಕಾಶ್ ಅವರು ಇದ್ಕೊಂಡು, ಚಂದ್ರು ನೀನು ಟೋಟಲಿ ಏನೋ ಬೇರೆ ಥರ ಗೆಟಪ್ಪಲ್ಲಿ ಕಾಣಿಸ್ಬೇಕು, ನೀನು ಏನು ಮಾಡ್ಬೋದು ಅಂದರು. ನಾನು ಯೋಚನೆ ಮಾಡ್ತೀನಿ ಸರ್ ಅಂತೇಳಿ ಹಂಗೆ ತಳ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ವಿಜಯ್ ಅಂತ ಒಬ್ಬರು ಡೈರೆಕ್ಟ್ರ್ ಇದ್ದರು, ಅವ್ರದ್ದು ఫోన్ ಬಂತು. నువ్వు రామా ఒక సినిమా చేస్తున్నాను, నీకు చాలా మంచి రోల్ ఉందమ్మా అందరూ. సరే ఓదే. ಏನು ಸರ್? రోల్ ವಿಷ್ಣುವರ್ಧನ್ ಸಿನಿಮಾ ಇದು,
ಹೀರೋಯಿನ್ ಫಾದರ್ ಕ್ಯಾರೆಕ್ಟ್ರ್ ಇದೆ, ವಿಷ್ಣುವರ್ಧನ್ ಮಾವನ ಕ್ಯಾರೆಕ್ಟ್ರು ಮಾಡ್ತೀಯಾ ಅಂದರು. ನಾನು ವಿಷ್ಣುವರ್ಧನ್ ಅವ್ರಿಗೆ ಮಾವನ ಇದೇನು ಇದ್ದಕ್ಕಿದ್ದಂಗೆ ಹಿಂಗೆ ತಂದೆ ಮಾವ ಅಂತ ಇದಾರಲ್ಲ ಅಂತ ನಾನು, ಇಲ್ಲಮ್ಮ ನಿನಗೆ ಇಲ್ವಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಅಂದರು. నేను సార్ ఏం సార్ ఇలా మాట్లాడతారో మీరు, ఏం సారీ అందే. నువ్వు చూడమ్మా నీకు 12,000 ఇస్తానమ్మా ಅಂದರು. ಹಾರ್ಟ್ ಬೀಟ್ ನಿಂತೋಯ್ತು ನನಗೆ. 3,000 4,000 ಒಂದು ಸಿನಿಮಾಗೆ ಕೊಡ್ತಿದ್ರು ಅವಾಗ. ಹೇಗ್ದಮ್ 12,000 ಒಂದು ಸಿನಿಮಾಗೆ. ಓಕೆ ಸರ್ ಮಾಡ್ತೀನಿ ಸರ್ ಒಪ್ಕೊಂಬಿಟ್ಟೆ. ಸಂಕೇತಲ್ಲಿ ನಡೆದಿದ್ದು. ಅಲ್ಲಿಂದ ಕೆಳಗೆ ಬಂದೆ. ಕೆಳಗೆ ಬಂದು ಅಲ್ಲೊಂದು ಅಶೋಕ ವೃಕ್ಷ ಇತ್ತು, ಅದ್ರ ಕೆಳಗಡೆ ನಿಂತ್ಕೊಂಡು ಭಗವಂತನಿಗೆ ಬೈಯಕ್ಕೆ ಶುರು ಮಾಡಿದೆ. ಏನ ಭಗವಂತ ನೀನು ಹಿಂಗೆ ಮಾಡಿಬಿಟ್ಟೆ, ಎಲ್ಲ ಕೊಟ್ಟೆ, ಕೂದಲು ಕಿತ್ಕೊಂಬಿಟ್ಟಿಯಲ್ಲ, ನೋಡಿ ಇವಾಗ ವಿಷ್ಣುವರ್ಧನ್ಗೆ ಅಪ್ಪ ಮಾಡು ಮಾವ ಮಾಡು ಅಂತಾರೆ, ಏನ ಹಿಂಗೆ ಮಾಡ್ಬಿಟ್ಟೆ ನನಗೆ ಅಂತ ಬೈತಾ ಇದ್ದೆ. ಆಗ ನನಗೆ ಜ್ಞಾನೋದಯವಾಯಿತು. ಸಾಮಾನ್ಯವಾಗಿ ಹೇಳ್ತಾರೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಅಲ್ವಾ, ಏನೋ ಒಂದು ಚೂರು ಇರೋದು ಬೆಟ್ರು. ಇನ್ ಯುವರ್ ಕೇಸ್ ನಥಿಂಗ್ ಈಸ್ ಬೆಟರ್ ದೆನ್ ಸಮಥಿಂಗ್ ಅಂತ ಜ್ಞಾನೋದಯವಾಯಿತು. ನೋಡಿ ಹೆಂಗೆ ಸಿಂಕ್ ಆಯಿತು ಅಂದರೆ, ಸಾಯಿ ಪ್ರಕಾಶ್ ಅವರು ಬೇರೆ ಗೆಟಪ್ ಮಾಡಬೇಕು ಅಂದರು, ಈ ಕಡೆ ಹಿಂಗಾಯಿತು. ಸೊ ನಾನೇನು ಮಾಡಿದೆ, ತೆಗೆದುಬಿಡೋಣ ಫುಲ್ ಅಂತ ಡಿಸೈಡ್ ಮಾಡಿ ಸೀದಾ ಅಲ್ಲಿಂದ ಒಂದು ಬಾರ್ಬರ್ ಶಾಪ್ಗೆ ಹೋಗಿ ನೀಟಾಗಿ ಬಿಡಿಸ್ಬಿಟ್ಟೆ. ಅಲ್ಲಿಂದ ಆಚೆಗೆ ಹಿಂಗೆ ಆಗೋಯ್ತು. ಸರ್ ಫುಲ್ ಶೇವ್ ಮಾಡಿದ್ರಿ, ಮನೆಗೆ ಬಂದ್ರಿ, ಫಸ್ಟ್ ಲುಕ್ ಎಕ್ಸ್ಪೀರಿಯನ್ಸ್ ನೆನಪಿದೆಯಾ ಸರ್? ಬೇಜಾನ್ ಬಯಸ್ಕೊಂಡೆ. ಹೌದಾ? ಎಲ್ಲರೂ ಬೈದರು, ನನ್ನ ಹೆಂಡತಿ, ನಮ್ಮಪ್ಪ, ನಮ್ಮಮ್ಮ, ನನ್ನ ಅಂಕಲ್ಲು, ಆಂಟಿ. ಹಿಂಗೆ ಬುದ್ಧಿಗಿದ್ದಿದ್ಯೇನೋ ಇಲ್ಲ ಅವಾಗಿನ್ನು ಇಲ್ಲ ಇದ್ಲು ಚಿಕ್ಕ ಮಗು ಅವಳು, ನಿಂಗೇನು ಬುದ್ಧಿಗಿದ್ದಿದ್ಯೇನೋ, ತಲೆ ಎಲ್ಲ ಬೋಳಿಸ್ಕೊಂಬಂದಿದೀಯ ಅಂತ ಎಲ್ಲರೂ ಬೈದರು. ನಾನಿಲ್ಲ ಸಿನಿಮಾಗೋಸ್ಕರ ಬೋಳಿಸಿದ್ದೀನಿ ಅಂತ ಹೇಳಿ ಹಂಗೆ ಮ್ಯಾನೇಜ್ ಮಾಡಿ ಬಿಟ್ಬಿಟ್ಟೆ. ಆಮೇಲಿಂದ ನಾವೇ ಶೇವ್ ಮಾಡ್ಕೊಳ್ಳೋದೆಲ್ಲ ಕಲ್ತ್ಕೊಂಡ್ಬಿಟ್ವಿ, ಕೂದಲೇ ಬಿಡಲಿಲ್ಲ. ಅದರ ಅಡ್ವಾಂಟೇಜ್ ಏನು ಅಂತ ಕೇಳೋದು. ಅಡ್ವಾಂಟೇಜ್ ಏನು ಅಂದರೆ ಯಾರಿಗೂ ನನ್ನ ವಯಸ್ಸು ಗೊತ್ತಾಗಲ್ಲ. ನಂಗೆ ಗೊತ್ತು ಸರ್, ನಾನು ಡೇಟ್ ಆಫ್ ಬರ್ತ್ ಸಮೇತ ಹೇಳ್ತೀನಿ. ಮೀಸೆಗೆ ಕಬ್ಬಣ್ಣ ಹಚ್ಕೊಂಡ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ. ಏನು ಸರ್ ನೀವು ಅವಾಗಿಂದ ಹಿಂಗೆ ಇದ್ದೀರಂತ. ಹೌದು, ಎವರಿ ಹೆಂಗೆ ಅಂದ್ಕೊಂಡು ಓಡಾಡ್ಕೊಂಡಿದ್ದೆ. ಬಟ್ ಇಲ್ಲ ಸರ್, ನೀವು ಹೊರಗಿಂದ ಮಾತ್ರ ಅಲ್ಲ, ಒಳಗಿಂದಲೂ ಅಷ್ಟೇ ಆರೋಗ್ಯವಾಗಿ, ಅಷ್ಟೇ ಹೆಲ್ದಿಯಾಗಿ, ಅಷ್ಟೇ ಎನರ್ಜೆಟಿಕ್ ಆಗಿ, ಗಾಡ್ಸ್ ಗ್ರೇಸ್ ಅಷ್ಟೇ ಹಾಗೆ ಇದ್ದೀರಾ. ಸೊ ಮುಂದೆ ಪ್ಲ್ಯಾನ್ಸ್ ಏನು ಸರ್? ಇದು ಬೊಂಬಾಟ್ ಭೋಜನ ಮುಂದುವರಿಯುತ್ತೆ, ಯಾಕಂದರೆ ಅದು ಇವಾಗ ನಿಮಗದು ಭಯಂಕರವಾಗಿ ಕೈ ಹಿಡಿದ್ಬಿಟ್ಟಿದೆ. ಸೌಟ್ ಕೈಗೆ ಹಿಡಿದ ಮೇಲೆ ಭಯಂಕರವಾಗಿ ಕೈ ಹಿಡಿದ್ಬಿಟ್ಟಿದೆ, ಅದಂತೂ ಇದೆ. ಜೊತೆಯಲ್ಲಿ ಬೇರೆ ಏನಾದರೂ ಪ್ಲ್ಯಾನ್ಗಳು ಮಾಡಿದ್ದೀರಾ ಸರ್? ಈಗ ಬಕೆಟ್ ಲಿಸ್ಟ್ ಅಂತ ಇರುತ್ತಲ್ಲಪ್ಪ, ಬಕೆಟ್ ಲಿಸ್ಟ್ಗಳಿದೆ. ಅದರಲ್ಲಿ ಒಂದು ಬಕೆಟ್ ಲಿಸ್ಟ್ ಏನು ಅಂದರೆ, ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅನ್ನೋದು ಇದೆ ತಲೆನಲ್ಲಿ. ಅದು ಯಾವತ್ತಾಗುತ್ತೋ ಗೊತ್ತಿಲ್ಲ, ಬಟ್ ಅದಕ್ಕೆ ಅಂತ ಒಂದಷ್ಟು ಸಬ್ಜೆಕ್ಟ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಬಟ್ ಈಗಿನ ಕಾಲಘಟ್ಟದಲ್ಲಿ ಅದು ಹೆಂಗೆ ವರ್ಕ್ ಆಗುತ್ತೆ ನನಗೂ ಐಡಿಯಾ ಇಲ್ಲ, ಬಟ್ ಓಕೆ ಅದೊಂದಿದೆ. ಬಟ್ ಈಗ ಸದ್ಯಕ್ಕೆ ಐ ಆಮ್ ಡೂಯಿಂಗ್ ಮೈಕ್ರೋ ಸೀರೀಸ್. ಬುಲೆಟ್ ಅನ್ನೋ ಒಂದು ಆ್ಯಪ್ಗೆ 3 ಆಯಿತು, ಇವಾಗ 4, 5 ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 13ನೇ ತಾರೀಕಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದೊಂದು ನಡೀತಾ ಇದೆ. ನೋಡೋಣ, ಯಾರು ಸೀರಿಯಲ್ ಮಾಡೋ ಅವಕಾಶ ಬಂದರೆ ಸೀರಿಯಲ್ ಮಾಡ್ತೀನಿ. ಬಟ್ ಕೆಲಸ ಅಂತೂ ನಿಲ್ಲಿಸಲ್ಲ. ಏನೋ ಒಂದು ಹುಡ್ಕೊಂಡು ಮಾಡ್ತೀನಿ, ಅದು ಮಾತ್ರ ಗ್ಯಾರಂಟಿ. ಸರ್ ಇವಾಗ ಈ ಫುಡ್ ಇಂಡಸ್ಟ್ರಿಯಲ್ಲಿ ಅಥವಾ ಅಂದರೆ ಈ ಕಿಚನ್ ಫೀಲ್ಡಲ್ಲಿ ಇಷ್ಟು ಹೆಸರು ಮಾಡಿ ನಿಮ್ಗೆ ಅನಿಸಿಲ್ಲ ಸರ್ ಯಾವತ್ತೂ ನಾನು ಒಂದು ಒಳ್ಳೆ ದೊಡ್ಡ ರೆಸ್ಟೋರೆಂಟ್ ಮಾಡಬೇಕಂತ? ಆ್ಯಕ್ಚುಲಿ ಅನಿಸಿತ್ತು, ಬಟ್ ಅದನ್ನು ಡ್ರಾಪ್ ಮಾಡಿದೆ. 9th ಬ್ಲಾಕಲ್ಲಿ, ಜಯನಗರ್ 9th ಬ್ಲಾಕಲ್ಲಿ ಒಂದು ಜಾಗ ನೋಡಿ ಅಡ್ವಾನ್ಸು ಕೊಟ್ಬಿಟ್ಟೆ, ಹೋಟ್ಲ್ ಮಾಡಬೇಕು ಅಂತ ಅಡ್ವಾನ್ಸು ಕೊಟ್ಬಿಟ್ಟೆ. ಆದರೆ ನನ್ನ ಮನೆಯಲ್ಲಿ ನನ್ನ ದೊಡ್ಡ ಮಗಳು, ನೀನು ಒಂದು ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಡು, ಆಮೇಲೆ ನೀನು ಓಪನ್ ಮಾಡು ಅಂದು. ಏನಮ್ಮ ಪ್ರಶ್ನೆ ಅಂದೆ. ಇವಾಗ ನೀನು ನಿಂತ್ಕೊಂಡಲ್ಲಿ ಟೇಬಲ್ ಕ್ಲೀನ್ ಮಾಡೋ, ಸರಿಯಾಗಿ ಸರ್ವ್ ಮಾಡೋ ಅಂತ ಮಾಡ್ತೀಯ ನೀನು, ನಿಂಗೆ ಆಗತ್ತಾ? ನೀನು ಸೆಲೆಬ್ರಿಟಿ, ನಿಂಗೆ ಬೇಕಾಯಿತು ಅಂದ್ಲು. ಒಂದ್ಸಲ ಇಮ್ಯಾಜಿನೇಷನ್ಗೆ ಹೋಗಿರ್ತೀರ? ಹೋದೆ.
ನಾನು ಅದನ್ನು ಆಡೋಕ್ಕಿಂತ ಫೋಟೋಗೆ ನಿಂತ್ಕೋಬೇಕಾಗತ್ತೆ. ಕರೆಕ್ಟ್. ಆಮೇಲೆ ನಾನು ಬೇರೆ ಯಾರಿಗೂ ಅಡುಗೆ ಮಾಡೋಕ್ಕೆ ಹೇಳಬೇಕು, ಅವ್ರು ಚೆನ್ನಾಗಿ ಮಾಡಿದರೆ ನನ್ನ ಮೇಲೆ ರಿಫ್ಲೆಕ್ಟ್ ಆಗುತ್ತೆ, ಅದು ನನ್ನ ಹೆಸರು ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ಬೇಡ ಅಂತ ಡ್ರಾಪ್ ಮಾಡಿಬಿಟ್ಟೆ. ನಾನು ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೆ ಅವ್ರಿಗೆ. ಅಡ್ವಾನ್ಸ್ ಕೊಟ್ಬಿಟ್ಟು ಹೆಂಗೆ ಇವಾಗ ವಾಪಸ್ ಕೇಳೋದು, ಕೊಡದೇ ಇದ್ರೆ ಏನು ಮಾಡೋದು, ಇವೆಲ್ಲ ಬರುತ್ತಲ್ಲ, ನಾಳೆ ಕೊಡ್ತೀವಿ, ನಾಳೆ ಇನ್ಯಾರೋ ಬರಬೇಕು ಆವಾಗ ಕೊಡ್ತೀವಿ, ಇವೆಲ್ಲ ನಡೆಯುತ್ತಲ್ಲ. ಇದೊಂದು ಇವಾಗ ಸಿಕ್ಕಾಕ್ಕೊಳ್ತಲ್ಲಪ್ಪ, ಇವಾಗ ಇಲ್ಲಿ ಮೊದಲೇ ಕಷ್ಟದಲ್ಲಿದ್ದೀನಿ, ಈ ದುಡ್ಡು ಬೇರೆ ಹೋಗಿ ಸಿಕ್ಕಾಕೊಂಡ್ಬಿಡ್ತಲ್ಲ ಅಂತ ಸ್ವಲ್ಪ ವರಿ ಆಯಿತು. ಅಷ್ಟೊತ್ತಿಗೆ ಫೋನ್ ಬಂತು, ಸರ್ ನೀವು ಬೈಕೋಬೇಡಿ ಸರ್, ನಾನು ನಿಮ್ಮ ಅಡ್ವಾನ್ಸ್ ವಾಪಸ್ ಕೊಟ್ಬಿಡ್ತೀನಿ, ನಂಗೆ ಬೇರೆ ಯಾರೋ ಒಬ್ಬರು ಬಂದಿದ್ದಾರೆ, ಅವರು ಏನು ಸರ್ ನೀವು ಅಂದೆ. ಸರ್ ಬೈಕೋಬೇಡಿ ಸರ್, ನೀವು ಕೊಡ್ತಿರೋದಕ್ಕಿಂತ ಡಬ್ಬಲ್ ಬಾಡಿಗೆ ಕೊಡೋಕ್ಕೆ ರೆಡಿ ಇದ್ದಾರೆ ಅವರು, ನಾನು ಹೆಂಗೆ ಸರ್ ಇದು ಮಾಡಲಿ, ನಿಮಗೆ ಬೇರೆ ಜಾಗ ನನ್ನದೇ ಇದೆ ಸರ್, ಕೊಡ್ತೀನಿ ಸರ್, ಹಂಗೆ ಸರ್ ಹಿಂಗೆ ಸರ್ ಅಂದರು. ಒಂದು ಕೆಲಸ ಮಾಡಿ, ನಂದು ಅಡ್ವಾನ್ಸ್ ಕೊಟ್ಬಿಡಿ, ನಾನು ಆಮೇಲೆ ನೋಡ್ಕೋತೀನಿ. ಸ್ವಲ್ಪ ಸೇರಿಸಿ ಕೇಳ್ಬೋದು. ಸಾಯಂಕಾಲ ಬನ್ನಿ ಸರ್ ಕೊಡ್ತೀನಿ ಅಂದರು. ಓಡೋಕೆ ದುಡ್ಡು ಇಸ್ಕೊಂಡ್ಬಿಟ್ಟೆ. ನಿಮ್ಮ ಲೈಫಲ್ಲಿ ನಿಮ್ಗೆ ಹೆಂಗೆ ಬೇಕು ಹಂಗೆ ಎಲ್ಲ ಟೈಮ್ ಟು ಟೈಮ್ ಸೆಟ್ ಆಗ್ತಾ ಹಂಗೆ ಆಗ್ತಿದೆ ಅದು. ಸಿ ದಟ್ ಈಸ್ ದ ಮಿರಾಕಲ್ ಆಫ್ ಲೈಫ್. ಎಸ್ ಎಸ್. ಸಿ ನಾನು ಎಲ್ಲೋ ಏನೋ ಹೊಟ್ಟೋಯ್ತು, ಇನ್ನು ಆಗೋಯ್ತು ಅಂತ ಹಿಂಗೆ ಅಂದ್ಕೊಳ್ಳೋ ಟೈಮ್ಗೆ ಏನೋ ಒಂದು ಕೈ ಹಿಡಿಯತ್ತೆ. ಸಿ ಅದು ದಟ್ ಈಸ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ ಅದನ್ನು. ಬಟ್ ಐ ಟ್ರಸ್ಟ್ ಇಟ್ ಟು ದಿ ಯೂನಿವರ್ಸ್. ಆಗತ್ತೆ ಅಷ್ಟೇ. ನಾವು ನುಗ್ಗುತ್ತಾ ಇರಬೇಕು, ಹಿಂದೆ ನೋಡಬಾರ್ದು, ಅವೆಲ್ಲ ನೋಡಬಾರ್ದು, ನುಗ್ತಾ ಇರಬೇಕು. ಏನಾದರೂ ಹ್ಞೂ ಅನ್ಬೇಕು, ಇಲ್ಲ ಅನ್ಬಾರ್ದು, ಬರಲ್ಲ ಅನ್ಬಾರ್ದು. ಅದು ನಮ್ಮ ಲೈಫಲ್ಲಿ ಭಾರ್ಗವ ಅವರು ಒಂದು ಸಿನಿಮಾ ಮಾಡಿದ್ರು, ಜಗದೇಕ ವೀರ ಅಂತ. ಅದರಲ್ಲಿ ನನಗೊಂದು ವಿಲನ್ ರೋಲ್ ಕೊಟ್ಟರು, ಒಂದು ಕಾಮಿಡಿ ವಿಲನ್ಸ್. ಆ್ಯಕ್ಚುಲಿ ಸುಧೀರ್ ಮೇನ್ ವಿಲನ್ನು, ಅವನು ಅಸಿಸ್ಟೆಂಟ್ ವಿಲನ್. ನಾನು ಸೊ ಸುಧೀರ್ ಯಾರು ಫಿನಿಷ್ ಮಾಡಬೇಕು ಅಂತ ನನಗೆ ಹೇಳ್ತಾರೆ, ನಾನು ಲಾರಿನ ಹತ್ತಿಸ್ಬಿಟ್ಟು ಸಾಯಿಸ್ಬಿಡ್ತೀನಿ. ಈ ಥರದ್ದೇನೋ ಒಂದು ರೋಲ್ ನನಗೆ ಗೊತ್ತಿಲ್ಲ. ಲಾರಿ ಒತ್ಸೋದೆಲ್ಲ ನಮ್ಗೆ ಐಡಿಯಾನೇ ಇಲ್ಲ. ಒಂದು ದಿವಸ ಚಂದ್ರು, ಇವತ್ತು ನೀನು ಲಾರಿ ಓಡಿಸ್ಬೇಕಪ್ಪ, ನೀನು ಸಾಯಿಸ್ಬೇಕು ಇವತ್ತು ಅಂದರು. ಏನು ಸರ್? ನೀನು ಲಾರಿ ಹತ್ತಿಸ್ಬಿಡ್ತೀಯಾ? ಹಾಂ ಅಂದೆ. ನಿನಗೆ ಲಾರಿ ಓಡ್ಸೋಕ್ಕೆ ಬರುತ್ತಾ ಅಂದರು. ಬರತ್ತೆ ಸರ್. ಏನು ಸರ್ ಹಂಗೆ? ಆದರೆ ಬರ್ತಿರ್ಲಿಲ್ಲ ನಿಮಗೆ? ಕಾರ್ ಓಡ್ಸೋಕ್ಕೆ ಬರ್ತಾ ಇರಲಿಲ್ಲ. ವೈ ನೋ ಪ್ರಾಬ್ಲಮ್ ಸರ್ ಅಂದೆ. ಸರಿ ರೆಡಿ ಆಗ್ಬಿಡು, ಇವತ್ತು ಸೆಕೆಂಡ್ ಸೀನ್ ನಿಂದೆ ಅಂದರು. ನಾನೆಲ್ಲ ರೆಡಿ ಆದೆ. ಸರ್ ಆ ಲಾರಿ ಡ್ರೈವರ್ ಒಂಚೂರು ಪರಿಚಯ ಮಾಡ್ಕೊಬಿಟ್ರೆ ಒಂದು ರೌಂಡು ಒಂದು ಸ್ವಲ್ಪ ಓಡಿಸ್ಬಿಟ್ಟು ಆ ಲಾರಿಗೆ ಅಡ್ಜಸ್ಟ್ ಆಗ್ಬೇಕು ಸರ್ ನಾನು ಅಂದೆ. ಹಾಂ ಅಂದ್ಬಿಟ್ಟು ಕರೆದ್ರು ಅವನ್ನ, ಇವ್ರಿಗೆ ಓಡ್ಸೋಕ್ಕೆ ಒಂಚೂರು ಹೆಲ್ಪ್ ಮಾಡಿದ್ರೆ ಒಂಚೂರು ಫೀಲ್ ಬರಲಿ ಲಾರಿದು ಅಂದರು. ಆಯಿತು ಸರ್ ಅಂದ ಅವ್ನು ಡ್ರೈವರು. ಬನ್ನಿ ಸರ್ ಅಂದ. ನಾನು ಆ ಕಡೆ ಕರ್ಕೊಂಡೋದ, ಸೈಡಿಗೆ ಕರ್ಕೊಂಡೋಗ್ಬಿಟ್ಟು ಅವ್ನ ಕಾಲಿಗೆ ಬಿದ್ದುಬಿಟ್ಟೆ. ಅಣ್ಣ ನನಗೆ ಲಾರಿಗಿರಿ ಕಾರೇ ಓಡ್ಸೋಕ್ಕೆ ಬರಲ್ಲ ಅಣ್ಣ, ದಯವಿಟ್ಟು ಏನೋ ಒಂದು ಸ್ಟಾರ್ಟ್ ಮಾಡಿ ನಿಲ್ಸೋದು ಹೇಳ್ಕೊಡೋಣ ಅಂದೆ. ಅವ್ನು ಹಿಂಗೆ ನೋಡ್ದ ನನಗೆ, ಏನು ಸರ್ ನೀವು ಅಂದ. ಅಷ್ಟೇನಮ್ಮ, ಸ್ಟಾರ್ಟ್ ಮಾಡೋದು ಹೋಗಿ ನಿಲ್ಲಿಸೋದು, ಮತ್ತೆ ಸ್ಟಾರ್ಟ್ ಮಾಡೋದು ಹೋಗಿ ನಿಲ್ಲಿಸೋದು, ಅಷ್ಟು ಹೇಳ್ಕೊಡು ಸಾಕು ನಂಗೆ, ನೀನು ಶಾರ್ಟ್ನ ಅಡ್ಜಸ್ಟ್ ಮಾಡ್ತೀನಿ ಅಂದೆ. ಪಾಪ ಅವನು ಹೇಳ್ಕೊಟ್ಟ, ಅವ್ನಿಗೆ 200 ರೂಪಾಯಿ ಕೊಟ್ಟೆ. ಅವ್ನು ಲಾರಿ ಓಡಿಸೋದು ನಿಲ್ಲಿಸೋದು ಹೇಳ್ಕೊಟ್ಟ. ಇಡೀ ದಿನ ಶೂಟಿಂಗ್ ಮಾಡಿದ್ದೀವಿ. ಓಡಿಸೋದು ನಿಲ್ಲಿಸೋದು, ಓಡಿಸೋದು ನಿಲ್ಲಿಸೋದು. ಆಮೇಲೆಲ್ಲ ಸೀನ್ ಎಲ್ಲ ಆಯಿತು, ಪ್ಯಾಕಪ್ ಆಯಿತು. ಸಾಯಂಕಾಲ ಚೆನ್ನಾಗಿ ಮಾಡಿದ್ರಿ ಹಂಡೆ, ಚೆನ್ನಾಗಿ ಮಾಡಿದ್ರಿ ನೀವು ಅಂದರು. ಯಾರು? ಡೈರೆಕ್ಟ್ರು. ಥ್ಯಾಂಕ್ ಯು ಸರ್. ಪರವಾಗಿಲ್ಲ ರೀ, ಲಾರಿ ಗಿರಿಲೆಲ್ಲ ಓಡಿಸ್ಬಿಟ್ರಿ ನೀವು. ಸರ್ ಒಂದು ನಿಜ ಇಲ್ಲ, ನಂಗೆ ಕಾರ್ ಓಡಿಸೋಕ್ಕೂ ಬರಲ್ಲ ಅಂತೆ. ಹಂಡೆ ಹೇಳ್ಬಾರ್ದೇನ್ರಿ ಮೊದಲೇ ನೀವು ಅಂತ. ಅದು ಯಾಕೆ ಹೇಳಿದೆ ಅಂದರೆ, ನಾವು ಬಂದಿದ್ದೆ ಹಂಗೆ, ಬರಲ್ಲ ಮಾಡಲ್ಲ ಗೊತ್ತಿಲ್ಲ ಅವೆಲ್ಲ ಹೇಳೋದೇ ಇಲ್ಲ. ಏನು ನುಗ್ತಾ ಇರ್ಬೇಕಷ್ಟೆ. ಮಾಡ್ತೀನಿ ಅಂದ್ಬಿಟ್ಟೆ, ಆಮೇಲೆ ವಿಲ್ ಫೈಂಡ್ ಅವರ್ ಓನ್ ವೇ ಟು ಡೂ ಇಟ್. ಸೊ ಹಾಗಾಗಿ ಐ ಆಮ್ ಎ ಸರ್ವೈವರ್. ಐ ಆಮ್ ನಾಟ್ ಎ ಸಕ್ಸಸ್ಫುಲ್ ಪರ್ಸನ್. ಐ ಆಮ್ ಎ ಸರ್ವೈವರ್. ಐ ಹ್ಯಾವ್ ಸರ್ವೈವ್ಡ್ ಆ್ಯಂಡ್ ಗಾಡ್ ಹ್ಯಾಸ್ ಆಲ್ವೇಸ್ ಗಿವನ್ ಇಸ್ ಹೆಲ್ಪಿಂಗ್ ಹ್ಯಾಂಡ್ ಅಂತಾರೆ. ಸೊ ಸರ್ವೈವ್ ಆಗಿದ್ದೀನಿ. ಆಯಿತು. ಈ ಮೇ 17ಕ್ಕೆ 41 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂತು. ಕರೆಕ್ಟ್. ಹ್ಯಾಪಿ. 500ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ರಲ್ಲ ಸರ್? ಹಾಂ, 500 ಆಲ್ಮೋಸ್ಟ್ 500 ಸಿನಿಮಾ ಆಯಿತು. ಇವಾಗ ಒಂದು 3 ಸಿನಿಮಾ ನಡೀತಾ ಇದೆ.
ಅದು ಈಗಿನ ಕಾಲಘಟ್ಟದಲ್ಲಿ ಸಿನಿಮಾಗಳು ಒಂದು ತಿಂಗಳು ನಡೆಯುತ್ತೆ, ಆಮೇಲೆ ಬ್ರೇಕ್ ಆಗುತ್ತೆ, ಆಮೇಲೆ ನಡೆಯುತ್ತೆ, ಆಮೇಲೆ ಹಂಗೆ ಆಗ್ತಾಯಿದೆ, ಕುಂತ್ಕೊಂಡು ನಡೀತಿದೆ. ಒಟ್ಟಿನಲ್ಲಿ 3 ಸಿನಿಮಾ ಮಾಡ್ತಾಯಿದ್ದೀನಿ, ನಡೀತಾ ಇದೆ. ಬಟ್ ನಿಮ್ಮ ಅಡಿಗೆಯ ರುಚಿ ನೋಡಿ ಇವತ್ತು ಮನೆಗೆ ಬಂದು ನಮ್ಮೊಂದು ಒಳ್ಳೆ ಇದು ಮಾಡಿಕೊಡು ಅಂತ ಕರೆದಿದ್ದಾರ ಸಹ ಆರ್ಟಿಸ್ಟ್ಗಳು ದೊಡ್ಡವರು? ಇಲ್ಲ, ಯಾರು ಆ ಥರ ಏನಿಲ್ಲ. ನಿಮ್ಮ ರುಚಿ ಯಾರಿಗೆಲ್ಲ ತಿನ್ನಿಸಿದ್ದೀರ ಸರ್? ಎಲ್ರಿಗೂ ಆಲ್ಮೋಸ್ಟ್ ತಿಳಿಸಿದ್ದೀನಿ. ಲಾಸ್ಟು ಕೊಟ್ಟಿದ್ದ ಸೆಲೆಬ್ರಿಟಿ ಅಂದರೆ ಶಿವಣ್ಣ. ಶಿವಣ್ಣ ಅವ್ರದ್ದು ಒಂದು ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾ ಪ್ರಮೋಷನ್ಗೆ ನಾನು ಬೇಬಿ ಬಿರಿಯಾನಿ ಅಂತ ಮಾಡಿಕೊಂಡು ಅವ್ರ ಮನೆಗೆ ತೊಗೊಂಡೋಗಿ ಅವರು ಕೊಟ್ಟು ಟೇಸ್ಟ್ ಮಾಡಿ ಎಲ್ಲ ಕೊಟ್ಟರು. ಅವರ ವೈಫು ಎಲ್ಲ ಗೀತಾ ಅವರೆಲ್ಲ ಭಾಳ ಇಷ್ಟಪಟ್ಟರು. ಸೊ ಆ ಥರ ಮಾಡಿದ್ದೀನಿ. ರೆಗ್ಯುಲರಾಗಿ ಸೆಲೆಬ್ರಿಟೀಸ್ ಬರ್ತಾರೆ. ಶಿವಣ್ಣ ಅವ್ರ ವೈಫ್ ಗೀತಾ ಅವರು ತುಂಬ ಇಷ್ಟಪಡ್ತಾರೆ, ನಿಮ್ಮ ವೈಫ್ ಗೀತಾ ಅವರು ತುಂಬ ಇಷ್ಟಪಡ್ತಾರೆ? ನನ್ನ ವೈಫ್ದು ಒಂದು ಕಂಪ್ಲೇಂಟ್ ಏನು ಅಂದರೆ, ನೀನು ಬರೀ ಅಲ್ಲೇ ಮಾಡಿಬಿಟ್ಟು ಎಲ್ಲ ಅಲ್ಲೇ ಕೊಟ್ಬಿಡು, ಮನೆಗೇನು ತರಬೇಡ ಅಂತ ಬೈತಾ ಇರ್ತಾಳೆ. ಯಾವಾಗಲೋ ಒಂದೇನೋ ಒಂದು ನನ್ನ ಹೆಂಡ್ತಿ ಇಷ್ಟ ಕಣೋ, ಇಡ್ರೋ, ಖರ್ಚು ಮಾಡಬೇಡ್ರು ಅಂತ ಅದನ್ನು ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿ ಕೊಡ್ತೀನಿ. ಖುಷಿಯಾಗಿ ತಿಂತಾರೆ. ಬಟ್ ಮನೇಲಿ ಪ್ರಯೋಗಗಳು ಮಾಡಿದಾಗೆಲ್ಲ ಬಲಿಪಶು ಗೀತಾನೇ. ಪ್ರಯೋಗ ಫೇಲ್ ಆಗುತ್ತೆ ಸರ್ ನಿಮ್ಮದು? ಫೇಲ್ ಆಗುತ್ತೆ. ಹೌದಾ? ಹಾಂ, ಫೇಲ್ ಆಗಿ ಅದು ಕರೆಕ್ಷನ್ ಮಾಡಿದ್ಮೇಲೆ ಸೆಟಲ್ ಆಗೋದು. ಸೊ ಆ ಪ್ರಯೋಗ ಮಾಡ್ತೀನಲ್ಲ, ಅದು ಸ್ವಲ್ಪ ಹೆಂಡತಿ ಮಕ್ಕಳ ಮೇಲೆಲ್ಲ ನಡೆಯುತ್ತೆ. ಸೊ ಅವ್ರು ಚೆನ್ನಾಗಿದೆ ಅಂದರೆ ಓಕೆ, ಇಲ್ಲ ಇದೇನೋ ಒಂಚೂರು ಚೇಂಜ್ ಮಾಡಿ ಅದು ಮಾಡಿ ಅಂತಲೇ ಅದನ್ನು ಚೇಂಜ್ ಮಾಡಿ ಅಲ್ಲಿ ಮಾಡೋದು, ಹಾಗೆ ನಡೆಯುತ್ತೆ. ಸೊ ನಡೀತೆ. ಹಾಂ, ಯಾ. ನಿಮ್ಮದು ಟ್ರೇಡ್ ಮಾರ್ಕ್ ರೆಸಿಪಿ ಎಷ್ಟಿದೆ ಸರ್ ಟೋಟಲ್? ನಾನು ಇಲ್ಲಿವರೆಗೂ ಎಲ್ಲ ಸೇರಿಸಿದ್ರೆ ಒಂದು 2,500 ಎಪಿಸೋಡ್ ಮಾಡಿದ್ದೀನಪ್ಪ. ಮೋರ್ ದೆನ್ 2,700 ಎಪಿಸೋಡ್ಸ್ ಐ ಹ್ಯಾವ್ ಡನ್. ಒಂದು ಎಪಿಸೋಡ್ಗೆ ಆ್ಯಾವ್ರೇಜ್ 2 ಅಡುಗೆ ಇಟ್ಕೊಂಡ್ರೆ ಒಂದು 5,000 ಅಡುಗೆ ಮಾಡಿದ್ದೀನಿ. ಒಂದು ಅಡುಗೆನೂ ರಿಪೀಟ್ ಮಾಡಿಲ್ಲ. ಹೌದಾ ಸರ್? 5,000ದಲ್ಲಿ? ಈಗ ನಿಮಗೆ ಫಸ್ಟ್ ಮಾಡಿರೋದು ನಿಮ್ಗೆ ಮರ್ತೋಗಿಲ್ಲ ಸರ್? ಈಗ ನಾನು ರೆಕಾರ್ಡ್ ಆಗಿದೆ, ಬರೆದಿಟ್ಕೊಂಡಿದ್ದೀನಿ. ಅಂದರೆ ನಂಗೆ ರೆಸಿಪಿ ತಲೆಯಲ್ಲಿರೋಲ್ಲ, ಬಟ್ ಐ ಕ್ಯಾನ್ ಆಲ್ವೇಸ್ ರಿಕಲೆಕ್ಟ್. ನಾನು ಎನ್ಶೂರ್ ನಾನು ಏನು ಅಡುಗೆ ಮಾಡ್ತೀನಿ ಅದು ರೆಸಿಪಿನ ಬರೆದಿಡ್ತೀನಿ. ಆಮೇಲೆ ಕರೆಕ್ಷನ್ ಮಾಡಿದ್ರೆ ಅದು ಸರಿಯಾಗಲಿಲ್ಲ ಅಂದರೆ ಏನು ಕರೆಕ್ಷನ್ ಮಾಡಿದೆ ಆ ಕರೆಕ್ಟೆಡ್ ರೆಸಿಪಿ ಬರೆದಿಡ್ತೀನಿ. ಆ ಎಲ್ಲವನ್ನು ದಾಖಲು ಮಾಡಿಟ್ಟಿದ್ದೀನಿ. ಸೊ ನಂಗೆ ಎನಿ ಡೇ ಐ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ರೆಫರ್. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಎಲ್ಲದಕ್ಕೂ ಏನೋ ಬೇರೆ ಹೆಸರು ಇಟ್ಬಿಡ್ತೀನಿ. ಆ ಹೆಸರು ನನಗೆ ತಲೆಯಲ್ಲಿರುತ್ತೆ, ಅಡುಗೆ ತಲೆಯಲ್ಲಿರೋಲ್ಲ. ಇವಾಗ ಯಾವಾಗಲೋ ಕ್ಯಾಪ್ಸಿಕಮ್ ಕಣ್ಮಣಿ ಅಂತ ಮಾಡಿರ್ತೀನಿ. ಅದು ರೆಸಿಪಿ ಏನು ಕ್ಯಾಪ್ಸಿಕಮಲ್ಲಿ ಮಾಡ್ತೀನಿ ಅಂತ ಗೊತ್ತು ನನಗೆ. ಕಣ್ಮಣಿ ಅಂತ ಯಾಕೆ ಹೆಸರಿಟ್ಟೆ ನಂಗೆ ಗೊತ್ತಿರೋಲ್ಲ. ಮತ್ತೆ ಪುಸ್ತಕ ತೆಗಿಬೇಕು, ಕ್ಯಾಪ್ಸಿಕಮ್ ಕಣ್ಮಣಿ ಹುಡುಕ್ಬೇಕು ನಾನು. ಇದು ಅಡುಗೆ ಅಂತ ಆ ಥರ ಆಗುತ್ತೆ. ಸೊ 24 ಗಂಟೆನಲ್ಲಿ ನಾನು 3 ಗಂಟೆ ನಿದ್ದೆ ಮಾಡ್ತೀನಿ. ಇನ್ನು ಮಿಕ್ಕಿದಷ್ಟು 3 ಗಂಟೆ 3 ಅವರ್ಸು. ಇನ್ನು ಮಿಕ್ಕಿದಷ್ಟೊತ್ತು ಎದ್ದಿರ್ತೀನಲ್ಲ, ಅಷ್ಟೊತ್ತು ಅಡುಗೆ ಬಗ್ಗೆನೇ ಯೋಚನೆ ಮಾಡೋದು, ಬೇರೆ ಏನಿಲ್ಲ. ಇವಾಗ ಇಲ್ಲಿನ ಹತ್ರ ಮಾತಾಡ್ಬೇಕಾದ್ರೆ ಒಂದು ಒಳ್ಳೆ ಘಮ ಬಂತು ನನಗೆ. ಯಾರೋ ಸಾಂಬಾರನ್ನು ತಿಂತಾಯಿದ್ದಾರೋ ಏನೋ ಒಂದು ಒಳ್ಳೆ ಘಮ ಬಂತು ನನಗೆ. ಸೊ ಈ ನುಗ್ಗೆಕಾಯಿ ಹಾಕಿದ್ದಾರೆ, ಹಿಂಗೆಲ್ಲ ಒಂಚೂರು ತಲೆ ನಿನ್ನ ಹತ್ರ ಮಾತಾಡ್ಬೇಕಾದ್ರೆ ಅಂದರೆ ಅದು ಒಂಥರ ಹಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಹೇಳಿ ಸೌಟ್ ಬಿಟ್ಟಿಲ್ಲ ಕೈನ ಅಂತ. ನೆಕ್ಸ್ಟ್ ಜನ್ರೇಷನಲ್ಲಿ ನಳಮಹಾರಾಜ್ ಥರ ಕೈ ಗೊತ್ತಿಲ್ಲ, ಅವೆಲ್ಲ ತುಂಬ ದೊಡ್ಡ ಮಾತುಗಳು. ಬಟ್ ಜನ ಹೇಳ್ತಾರೆ ಅದನ್ನು. ನನಗೇನಂದರೆ ನನ್ನ ಕೈ ಹಿಡ್ದಿದೆ ಈ ಕಾರ್ಯಕ್ರಮ, ನನ್ನ ಪರ್ಪಸ್ ಏನೋ ಅದು ಕ್ಲಿಯರ್ ಆಗಿದ್ದೀನಿ ನಾನು. ಕರೆಕ್ಟ್. ಆ ಪರ್ಪಸ್ ಸರ್ವ್ ಆಗಬೇಕು. ಸೊ ನಾನು ಅದಕ್ಕೆ ಏನು ಬೇಕೋ 100% ಹಾಕಬೇಕು. ಐ ಬಿಲೀವ್ ಇನ್ ದಟ್. ಮಾಡ್ತಾಯಿದ್ದೀನಿ. ಎಷ್ಟು ದಿವಸ ನಡೆಯುತ್ತೋ ಅಷ್ಟು ದಿವಸ, ಅದಾದಮೇಲೆ ಭಗವಂತ ಕೈ ಹಿಡಿತಾನೆ, ಇನ್ನೇನೋ ಒಂದು ದಾರಿ ತಗೊಳತ್ತೆ, ಅದು ಮಾಡ್ತೀನಿ. ಬಟ್ ಗ್ಯಾರಂಟಿ ಐ ವಿಲ್ ಟೆಲ್ ಯು, ದಿಸ್ ಈಸ್ ಮೈ ಥಿಂಗ್ ಟು ಎವ್ರಿಬಡಿ, ನೆವರ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ಅಲ್ಲ ಸರ್? ಅಷ್ಟು ಏನೋ ಥಿಂಗ್ಸ್ ವಿಲ್ ಹ್ಯಾಪನ್ ದ ವೇ ಯು ವಾಂಟ್ ಇಟ್ ಟು ಹ್ಯಾಪನ್. It will take some time, but it will happen. So
ಆಲ್ವೇಸ್ ಕೀಪ್ ಯುವರ್ ಕಾನ್ಫಿಡೆನ್ಸ್ ಲೆವೆಲ್ಸ್ ಅಂತ ಹೇಳ್ತೀನಿ. ಹುಟ್ಟಿಸಿದ್ದೇವ್ರು ಹುಲ್ ಮೈಸಲ್ಲ. ವೆರಿ ಟ್ರೂ ಅದೆಲ್ಲ. ನಿಮ್ಮ ಹತ್ರ ತುಂಬ ಜನ ಕೇಳುವ ರೆಸಿಪಿ ಯಾವುದು ಸರ್? ರಿಪೀಟೆಡ್ಲಿ ಸರ್ ಅದೊಂದು ಹೆಂಗೆ ಸರ್ ಮಾಡೋದು ಅಂತ ಕೇಳಿದ್ದು ಯಾವುದಾದ್ರು ಇದೆಯಾ ಸರ್? ತುಂಬ ಬರ್ತದೆ, ತುಂಬ ಕೇಳ್ತಾರೆ. ಅದೇ ನಾನು ಹೇಳಿದ್ನಲ್ಲ, ನಾಳೆ ಹೇಳ್ತೀನಿ ಅಂದ್ಬಿಟ್ಟು ರೆಫರ್ ಮಾಡಿ ಹೇಳ್ತೀನಿ ಅವ್ರಿಗೆ. ಬಟ್ ನಾನು ಮಾಡುವ ಸಾರುಗಳನ್ನು ಭಾಳ ಇಷ್ಟಪಡ್ತಾರೆ. ನಾನೊಂದು 30 ವೆರೈಟಿ ಸಾರು ಮಾಡ್ತೀನಿ. ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಸರ್? ಅದರಲ್ಲಿ ರಂಗರಸ ಅಂತ ಒಂದು ಮಾಡ್ತೀನಿ ಸರ್. ಅದೊಂದು ರೆಸಿಪಿ ಹೇಳಿ ಸರ್. ಹಾಗೇನಾಗ್ಬಿಟ್ಟು ರೆಫರ್. ಓಕೆ, ರಂಗರಸ ಏನಂದರೆ ಬೇಸಿಕ್ಲಿ ಅದರಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಜಾಸ್ತಿ ಹಾಕ್ತೀನಿ. ಓಕೆ. ಗುಂಟೂರು ಮೆಣಸಿನ್ಕಾಯಿ ಕಡಿಮೆ ಹಾಕ್ತೀನಿ. ಆಮೇಲೆ ಜೀರಿಗೆ, ಮೆಣಸು ಹಾಕಿ ಅದನ್ನು ಹುರಿಯಲ್ಲ, ಹಸಿಯಾಗಿ ರುಬ್ತೀನಿ ವಿತ್ ಸಾಂಬಾರು ಈರುಳ್ಳಿ. ಅದನ್ನು ಕುದಿಸ್ತೀನಿ. ಓಕೆ. ಅದು ಒಂದು ವಿಶೇಷವಾದಂಥ, ಅದಕ್ಕೆ ಹುಣಸೆಹಣ್ಣು, ಬೆಲ್ಲ ಎಲ್ಲ ಹಾಕಿ, ಉಪ್ಪು ಎಲ್ಲ ಹಾಕಿ ಕುದಿಸ್ತೀನಿ. ಅದು ಭಾಳ ವಿಶೇಷವಾದಂಥ ರುಚಿ ಕೊಡುತ್ತೆ. ರಂಗರಸ. ಅದಕ್ಕೆ ನಾವು ರಂಗರಸ ಅಂತ ಇಟ್ಟಿದ್ದೀವಿ ಹೆಸರು. ಸೂಪರ್ ಸರ್. ನೀವು ಅಂದ್ಕೊಂಡಂಗೆ ಎಲ್ಲವೂ ಆಗಲಿ, ಇಲ್ಲಿ ತನಕನೇ ಆಗಿದೆ. ಬಟ್ ನಿಮ್ಮನ್ನು ನೋಡಿದಾಗ, ನೀವು ಮಾತಾಡೋದು ನೋಡಿದಾಗ ನಮ್ಗೆ ಅನಿಸುತ್ತೆ, ಎಷ್ಟೋ ಸಲ ನಾವುಗಳು ಕೆಲವು ಸಲ ಧೃತಿಗೆಟ್ಟಾಗ ನಾವು ಯೋಚನೆ ಮಾಡ್ತಿರ್ತೀವಿ, ವಾಟ್ ನೆಕ್ಸ್ಟ್ ಅಂತ ಯೋಚನೆ ಮಾಡಬೇಕಾದ್ರೆ ಈ ಬದುಕು ನಡೆಯುತ್ತೆ, ಹೋಗ್ತಾ ಲೈಫ್ ಗೋಸ್ ಆನ್. ಸಿ, ಐ ಡೋಂಟ್ ವಾಂಟ್ ಟು ಬಿ ಫಿಲಾಸಫಿಕಲ್, ಬಟ್ ದ ಟ್ರೂತ್ ಈಸ್ ದಟ್ there is one beautiful law, Murphy's law. If something has to go wrong, it will. The corollary is also true. If something has to happen, it will. Eradu true. Correct. Aita? So you have to just take it in the stride. ಬದುಕು ಹೆಂಗೆ ಬರುತ್ತೆ ಅದನ್ನು ಹಾಗೆ ಎದುರಿಸ್ಬೇಕು, ತಲೆ ಕೆಡಿಸ್ಕೋಬಾರ್ದು. ತೊಂದರೆನೂ ಆಗುತ್ತೆ, ಒಳ್ಳೆಯದೂ ಆಗುತ್ತೆ, ಕೆಟ್ಟದೂ ಆಗುತ್ತೆ. ಎರಡೂ ಬಂದಂಗೆ ತೊಗೋಬೇಕು. ನಡೀತದೆ. ದಿಸ್ ವಿಲ್ ಆಲ್ಸೋ ಪಾಸ್ ಬಿಕಾಸ್ ನಥಿಂಗ್ ಲಾಸ್ಟ್ ಫಾರ್ ಎವರ್. ದಿಸ್ ಹ್ಯಾಸ್ ಟು. ದಟ್ಸ್ ಹೌ ಯು ಶುಡ್ ಲೀಡ್ ಲೈಫ್. ನಾನು ಹಂಗೆ ಬದುಕಿರೋದು. ಆ್ಯಂಡ್ ಐ ಆಲ್ವೇಸ್ ಟೇಕ್ ನೌ ದ ಪ್ರೆಸೆಂಟ್ ವೆರಿ ಇಂಪಾರ್ಟೆಂಟ್. ನಾನು ನಿನ್ನೆ ಏನಾಯಿತು ತಲೆ ಕೆಡಿಸ್ಕೊಳ್ಳಲ್ಲ, ನಾಳೆ ಏನಾಗುತ್ತೆ ತಲೆ ಗೋ ವಿತ್ ದ ಫ್ಲೋ. ಇವಾಗ ಏನಾಗ್ತಿದೆ ಅದ್ರ ಬಗ್ಗೆನೇ ಇವಾಗ ಫುಲ್ಲು ಇರುತ್ತೆ. ಹಾಗಾಗಿ ನನಗೆ ಕೈ ಹಿಡ್ದಿದೆ ಎಲ್ಲವೂ. ನೆವರ್ ಫೆಲ್ಟ್ ಎನಿಥಿಂಗ್. ನಂಗೆ ನಿಜವಾಗ್ಲೂ ಅನಿಸುತ್ತೆ, ಎಲ್ಲರೂ ಇವಾಗ ಯಾವುದೋ ಒಂದು ರಿಯಾಲಿಟಿ ಶೋನಲ್ಲೋ ಅಥವಾ ಬಿಗ್ ಬಾಸಲ್ಲೋ ಎಲ್ಲ ಕಡೆ ಅವ್ರದ್ದೇನೋ ಒಂದು ನೋವು ಇರುತ್ತೆ, ಏನೋ ಒಂದು ದುಃಖ ಇರುತ್ತೆ, ಅದೇನೋ ಹೇಳ್ಕೊಂಡು ಅಳ್ತಾರೆ. ನನಗಂಥ ಸಿಚುವೇಶನ್ನೇ ಇಲ್ಲ ನನ್ನ ಲೈಫಲ್ಲಿ. ನಂಗೆ ಅಳೋ ಅಂಥ ಸಿಚುವೇಶನ್ನೇ ಇಲ್ಲ, ದುಃಖನೇ ಇಲ್ಲ ನನಗೆ. ಬಿಕಾಸ್ ನಾನು ಯಾವುದನ್ನು ದುಃಖದ ಥರ ತೊಗೊಂಡೇ ಇಲ್ಲ. ಐ ಹ್ಯಾವ್ ಟೇಕನ್ ಇಟ್ ಇನ್ ದಿ ಸ್ಟ್ರೈಡ್. ಇದಾಗಬೇಕಾಗಿತ್ತಾ, ಇರಲಿ ಬಿಡು, ಇದು ಏನು ಮಾಡೋಣ, ನೆಕ್ಸ್ಟ್ ಇದಕ್ಕೇನು ಮಾಡಬೇಕು ಅಷ್ಟೇ ತಲೆಯಲ್ಲಿ. ಸೊ ಅದನ್ನು ಏನೋ ಆಗೋಯ್ತು ಅಂತ ಕೂತಿದ್ದೇ ಇಲ್ಲ. ಸೊ ನಾನು ದುಃಖ ಹೆಂಗೆ ಹೇಳ್ಕೊಳ್ಳಿ? ಕಣ್ಣೀರು ಹಾಕಿಲ್ವಾ ಸರ್ ಲೈಫಲ್ಲಿ ನೀವು? ಹೌದಾ? ನಿಮಗೆ ನೆನಪಿರುವಂತೆ ನೀವು ಕಣ್ಣೀರೇ ಹಾಕಿಲ್ಲ? ನೆವರ್. ನನಗೆ ಅದು ಆ ಎಮೋಷನ್ನೇ ಗೊತ್ತಿಲ್ಲ. ಓನ್ಲಿ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಗ್ಲಿಸರಿನ್ ಹಾಕ್ಕೊಂಡು ಕಣ್ಣೀರು ಹಾಕಿದ್ದೀನಿ ಅಷ್ಟೇ ವಿನಃ. ಆ್ಯಂಡ್ ನನಗೆ ದುಃಖ ಆಗುತ್ತೆ, ದುಃಖ ಆಗೋದಿಲ್ಲ ಅಂತಲ್ಲ, ಕಣ್ಣೀರು ಬರೋಲ್ಲ ನನಗೆ. ಆ ಮೂಮೆಂಟ್ಗೆ ಏನೋ ಹಿಂಗೆ ಅನಿಸುತ್ತೆ, ನೆಕ್ಸ್ಟ್ ಅದನ್ನೇ ಹೌ ಟು ಟ್ಯಾಕಲ್ ಇಟ್ ಅಷ್ಟೇ ತಲೆಗೆ ಬರೋದು. ಇಮಿಡಿಯೇಟ್ಲಿ ಐ ವಿಲ್ ಫೈಂಡ್ ಸಮ್ ವೇ, ಸಮ್ ಮೆಥಡ್, ಆ್ಯಂಡ್ ಹಂಗೆ ಡಿವಿಯೇಟ್ ಆಗ್ಬಿಟ್ಟು ಖುಷಿಯಾಗಿರ್ತೀನಿ. ಫ್ಯಾಂಟಾಸ್ಟಿಕ್ ಸರ್. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿ, ಬಿಡುವು ಮಾಡ್ಕೊಂಡು ನಮ್ಮ ಸ್ಟುಡಿಯೋ ತನಕ ಬಂದು. ಥ್ಯಾಂಕ್ ಯು. ಪಾಪ 2-3 ಸಲ ಕೇಳಿದೆ, ಐ ಕುಡ್ ನಾಟ್. ಬಟ್ ಇನ್ನೂ ನೀವು ನಿಮ್ಮ ಹೋಟೆಲ್ ಲೊಕೇಶನ್ ಕಳಿಸಿಲ್ಲ. ನಾನು ಕಳಿಸ್ತೀನಿ ಸರ್. ಲೊಕೇಶನ್ ಕಳಿಸಿದ್ರೆ ನಾ ಬಂದು ತಿಂದು. ವೆಜಿಟೇರಿಯನ್ ಇದೆಯಾ? ವೆಜಿಟೇರಿಯನ್ನೇ ಸರ್. ವೆಜಿಟೇರಿಯನ್ನೇನಾ? ಓಕೆ, ಬನ್ನಿ ತಿನ್ನಿ, ಬಿಸಿ ಬಿಸಿ ಮುದ್ದೆ ಊಟ. ವೆರಿ ಗುಡ್. ಆ್ಯಂಡ್ ಮುದ್ದೆ ಜೊತೆಗೆ ಉಪ್ಸಾರು, ಬಸ್ಸಾರು, ಸೊಪ್ಸಾರು. ಓಕೆ, ದಿನ ಒಂದೊಂದು ಬೇರೆ ಬೇರೆ ವೆರೈಟಿ. ವೆರಿ ನೈಸ್. ಎಲ್ಲಿ ಬರುತ್ತೆ ಇದು? ಇದು ಶ್ರೀನಿವಾಸಪುರ ಕ್ರಾಸ್ ಇದೆಯಲ್ಲ ಸರ್, ಅದನ್ನು ವಿಷ್ಣುವರ್ಧನ್ ರೋಡಲ್ಲಿ ಶೆಲ್ ಪೆಟ್ರೋಲ್ ಬಂಕ್ ಎದುರುಗಡೆ ಬರುತ್ತೆ ಸರ್. ಏನು ಹೆಸರು? ಬನ್ನಿ ತಿನ್ನಿ. ಅದು ನಿಮ್ದು? ಅದು ಬನ್ನಿ ನೋಡಿದ್ದೀನಿ ಅದನ್ನು. ಇವಾಗ ಹೋಗಿ ತಿಂತೀನಿ. ಇಷ್ಟೊತ್ತಿಗೆ ಕ್ಲೋಸ್ ಆಗ್ಬಿಡುತ್ತೆ ಸರ್. ಕರೆಸ್ತೀನಿ ಸರ್, ನಿಮ್ಮನ್ನೇ ಕರೆಸಿ. ನನ್ನ ತಂಗಿ ಖುಷಿ ಆಗ್ಬಿಡ್ತಾಳೆ ನಿಮ್ಮನ್ನು ನೋಡಿ. ಫ್ಯಾಂಟಾಸ್ಟಿಕ್. ಅವಳೆ ಮಾಲೀಕರು. ವೆರಿ ಗುಡ್.
ನಾನು ಐ ಶುಡ್ ಗೋ ಆ್ಯಂಡ್ ಈಟ್. ಎಸ್ ಸರ್. ಆ್ಯಂಡ್ ನನಗೆ ನನ್ನ ಹೆಂಡತಿಗೆ ಇಬ್ಬರಿಗೂ ಮುದ್ದೆ ಸಬ್ಸಾರು ಬಸ್ಸಾರು ಅಥವಾ ಮರ್ಸೊಪ್ಪು ಈ ಥರದ್ದೆಲ್ಲ ಭಾಳ ಇಷ್ಟ. ನನ್ನ ಹೆಂಡತಿ ತುಂಬ ಚೆನ್ನಾಗಿ ಮಾಡ್ತಾಳೆ, ಹಾಂ, ತುಂಬ ಚೆನ್ನಾಗಿ ಮಾಡ್ತಾಳೆ. ನೀವು ಹೇಳೋದಕ್ಕೆ ಚೆನ್ನಾಗಿದೆ ಸರ್ ಇದು. ಸಿ ಕೈ ಚಂದ್ರು ಅವ್ರು ಹೇಳಿ ನನ್ನ ಹೆಂಡತಿ ತುಂಬ ಚೆನ್ನಾಗಿ ಅಡುಗೆ ಸೊ ನಮಗೆ ಆ ಬನ್ನಿ ತಿನ್ನಿ ಈಸ್ ಎ ಡೆಫಿನೆಟ್ಲಿ ಗೋ ಟು ಪ್ಲೇಸ್ ಫಾರ್ ಮೀ. ಪ್ಲೀಸ್ ಸರ್. ನನಗೆ ಗೊತ್ತೇ ಇಲ್ಲ ಅದು ವಾಟ್ ಈಸ್ ದಿ ಕ್ವಿಸಿನ್ ಅಂತ. ಈಗ ನಾವಿರೋದು ಅದೇ ರೋಡಲ್ಲೇ ಓಡಾಡೋದು, ಉತ್ತರಹಳ್ಳಿ ರೋಡಲ್ಲೇ ಓಡಾಡೋದು. ಸೊ ನಾವು ಬನ್ನಿ ತಿನ್ನಿಗೆ ಹೋಗಿ ನಮ್ಮ ಪಾಡಿಗೆ ನಾವು ಊಟ ಮಾಡ್ಕೊಂಡು ಬರ್ತೀವಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಐ ಡೆಫಿನೆಟ್ಲಿ ಐ ವುಡ್ ಲವ್ ಟು ರಿವ್ಯೂ ಇಟ್. ವೆರಿ ಗುಡ್. ಥ್ಯಾಂಕ್ ಯು ಸೊ ಮಚ್. ಸೋ ಗ್ಲ್ಯಾಡ್. ನನಗೆ ಪ್ಲೀಸ್ ಫರ್ಗಿವ್ ಮೀ, ನೀವು 2-3 ಸಲ ಕರೆದಾಗಲೂ ನನ್ನ ಡೇಟ್ಗಳು ಅಡ್ಜಸ್ಟ್ ಆಗದಿರ ನಾನು ಬರೋಕ್ಕಾಗಲಿಲ್ಲ. ಕರೆಕ್ಟ್, ನೀವು ಬ್ಯುಸಿ ಇರ್ತೀರಿ. ಸೊ ಆ ಗ್ಯಾಪಲ್ಲಿ ನಾವು ಕಾಟ ಕೊಡ್ತಾ ಇರ್ತೀವಿ. ಏನಂದರೆ ಒಂದಷ್ಟು ನಾನು ಒಂದು ಪಾಡ್ಕ್ಯಾಸ್ಟ್ ಮಾಡೋ ಅಷ್ಟು ಯೋಗ್ಯ ನಾನು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಆಯಿತಾ, ಸುಮ್ಮನೆ ಏನೋ ನಮ್ಮ ಜೀವನದ ಅನುಭವಗಳನ್ನು ಹೇಳ್ಕೊಂಡಿದ್ದೀನಿ ಅಷ್ಟೇ. ನಾನು ನಿಮ್ಮ ಅನುಭವವೇ ಅದೆಷ್ಟೋ ಜನರಿಗೆ ಪಾಠ ಆಗುತ್ತೆ ಸರ್. ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಓನ್ಲಿ ಥಿಂಗ್ ಇಸ್ ದಟ್ ವಾಟ್ ಐ ವಾಂಟ್ ಇನ್ ದಿಸ್ ಹೋಲ್ ಥಿಂಗ್ ಇಸ್ ದಟ್ ಐ ವಾಂಟ್ ಟು ಸ್ಪ್ರೆಡ್ ಪಾಸಿಟಿವಿಟಿ ಅಷ್ಟೇ. ಲೈಫಲ್ಲಿ ಯು ಟೇಕ್ ಎವ್ರಿಥಿಂಗ್ ಪಾಸಿಟಿವ್ಲಿ, ಲೈಫ್ ಈಸ್ ಆಲ್ವೇಸ್ ಪಾಸಿಟಿವ್ ಅಷ್ಟೇ ನನಗೆ ನನ್ನ ತಲೆಯಲ್ಲಿರೋದು. ಅದನ್ನು ಹೇಳೋಕ್ಕೆ ಒಂದು ಅವಕಾಶ ಅಂತ ಬಂದಿರೋದು ಅಷ್ಟೇ. ಫ್ಯಾಂಟಾಸ್ಟಿಕ್ ಸರ್, ನಿಜವಾಗಿಯೂ ತುಂಬ ಖುಷಿ ಆಯ್ತು ನಮ್ಮ ಜೊತೆಗೆ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಜೊತೆಗೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಇದಾಗಿತ್ತು ಸಿ ಕೈ ಚಂದ್ರು ಅವ್ರ ಜೊತೆಗಿನ ಪಾಡ್ಕಾಸ್ಟ್. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಬ್ಬ ಅತಿ ಜೊತೆ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್.